ಕ್ರಿಕೆಟಲ್ಲಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ಸಾಕು ಏನು ಪ್ರೋಗ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ನಾನು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ನೇ ಬೇರೆ, ನಾನು ಇರೋ ಲೆವೆಲ್ಲೇ ಬೇರೆ. ಅದು ಬಿಟ್ಟು ಒಂದೆರಡು ಸೆಲೆಕ್ಷನಲ್ಲಿ ಸ್ವಲ್ಪ ಪಾಲಿಟಿಕ್ಸ್ದು ಸ್ವಲ್ಪ ಎಫೆಕ್ಟ್ ಹೊಡೀತು ನನಗೆ. ಸೊ ಆ ಟೈಮಲ್ಲಿ ಸಾಕು ಸ್ಪೋರ್ಟ್ಸು ಆಯ್ತು, ಇನ್ನೇನು 16 ವರ್ಷ ಆಯಿತು, ಸಾಕು ಕ್ವಿಟ್ ಮಾಡಿಬಿಡೋಣ, ಓದೋದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ ಅನ್ನೋ ಥರ ಅಂದ್ಕೊಂಡು ಎಲ್ಲ ಸ್ಪೋರ್ಟ್ಸಿಂದ ಹೊರಗಡೆ ಇದ್ದೆ. ಅಥ್ಲೀಟಾಗಿ ಯಾವುದೇ ಗೇಮ್ ಆಗಿದ್ದರೂ ಒಂದ್ಸಲಿ ಆ ಡ್ರೀಮ್ ಇರುತ್ತೆ, ನಾನು ಇಂಡಿಯಾಗೆ ಆಡಬೇಕು. ಬಟ್ ಏನಾಯ್ತು ಅಂದರೆ ನನ್ನ ಡೆಬ್ಯೂ ಮುಂಚೆ ನನಗೆ ಇಂಜುರಿ ಆಯಿತು. ಸೊ ಅದರಿಂದ ನಾನು ಟೂರ್ನಮೆಂಟಲ್ಲಿ ಆಡೋಕ್ಕಾಗಲಿಲ್ಲ. ಹೆಂಗೆ ಅಂದರೆ ನಮ್ಮಲ್ಲಿ ಜಗಳಕ್ಕೆ ಅಂತಲೇ ಕೆಲವು ಸಲ ಬಂದಿರೋದು ಇದೆ. ಬಾಲ್ ಬಿದ್ಮೇಲೆ ಏನಿದೆ ಮಾತಾಡ್ತೀವಿ ನಿಮ್ಮ ಹತ್ರ, ನೀವು ಆಡಿ, ನಿಮ್ಗೆ ಆಡಬೇಕು ಅಂದರೆ ಆಡಿ, ಬಾಲ್ ಬಿದ್ದಾಗ ನಾವು ನಿಮ್ಮ ಹತ್ರ ಬರ್ತೀವಿ. ಅಟ್ಲೀಸ್ಟ್ ನಮ್ಮ ಜನ ನಮಗೆ ಸಪೋರ್ಟ್ ಮಾಡಬೇಕು. ಏಕೆಂದರೆ ನೋಡಿ, ಎಲ್ಲರೂ ಪ್ಯಾಷನಿಂದ ಆಡ್ತಿರೋದು, ನಮಗೂ ಏನೂ ಸಿಗ್ತಿಲ್ಲ. ಅಟ್ಲೀಸ್ಟ್ ನಾವು ಒಂದು ಹೆಮ್ಮೆಯಿಂದ ನಮ್ಮ ಸ್ಟೇಟ್ಗೆ ಆಡೋಣ, ನಮ್ಮ ಏನಾಗುತ್ತೆ ಒಂದು ಅಚೀವ್ಮೆಂಟ್ ಥರನ ಈ ಸಲ ಮೆಡ್ಲು ಮಾಡೋಣ. ಪ್ರತಿ ವರ್ಷ ಅದೇ ಅನ್ಕೊತೀವಿ, ಒಂದು ಮೆಡಲ್ ಮಾಡಬೇಕು ನ್ಯಾಷನಲ್ಸಲ್ಲಿ. ಇವಾಗ ನಾವು ಮನೇಲಿ ಹೋಗ್ಬಿಟ್ಟು ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ, ದುಡ್ಡು ಕಟ್ಟಬೇಕು ಆಡೋಕ್ಕೆ ಅಂದರೆ, ಸೆಲೆಕ್ಟ್ ಆಗಿದೆಯೋ ಇಲ್ಲ ದುಡ್ಡು ಕೊಡ್ತಾ ಇರೋದು ನಿನ್ನ ಕರ್ಕೊಂಡು ಹೋಗ್ತಿದ್ದಾರೋ, ಹೌದು ಖಂಡಿತ ಡೌಟ್ ಬಂದೇ ಬರುತ್ತೆ. ಬೇಸಿಕ್ ಆಗಿ ಎಲ್ರಿಗೂ ಬರುತ್ತೆ. ಎಷ್ಟೋ ಜನ ದುಡ್ಡು ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಸೆಲೆಕ್ಟ್ ಆಗಿದ್ರು ಇಂಟರ್ನ್ಯಾಷನಲ್ಗೆ ಹೋಗ್ದಲ್ಲೇ ಡ್ರಾಪ್ ಔಟ್ ಆಗ್ತಾರೆ. ಕಂಪ್ಲೀಟಾಗಿ ನಾವು ಕ್ರಿಕೆಟಲ್ಲಿ ಏನು ಯೂಸ್ ಮಾಡ್ತೀವಿ ಟೆಕ್ನಿಕ್ಕು, ಪ್ರತಿಯೊಂದು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ನಮಗೆ ಗ್ರೋತ್ ಪೊಟೆನ್ಷಿಯಲ್ ತುಂಬ ಇದೆ. ಏಕೆಂದರೆ ಕ್ರಿಕೆಟಲ್ಲಿ ನಾವು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ. ಬಟ್ ಬೇಸ್ಬಾಲಲ್ಲಿ ನೋಡಿ, ನಾವು ಪಾಕಿಸ್ತಾನ ಶ್ರೀಲಂಕಾಗಿಂತ ಕೆಳಗಿದ್ದೀವಿ. ಕ್ರಿಕೆಟಲ್ಲಿ ಅವ್ರು ನಮಗಿಂತ ಎಷ್ಟು ಕೆಳಗಿದ್ದಾರೆ, ಬಟ್ ಬೇಸ್ಬಾಲಲ್ಲಿ ನಾವು ಅವ್ರಿಗಿಂತ ಕೆಳಗಿದ್ದೀವಿ. ಓಕೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಗೇಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ನಮಗೆ ಒಂದು ಫೀಲ್ಡ್ ಆದರೂ, ಪ್ರಾಪರ್ ಫೀಲ್ಡು, ಸ್ಟೇಡಿಯಂ ಥರ ಇಲ್ಲ ಅಂದ್ರೂ ಎಲ್ಲ ಸ್ಟೇಟಲ್ಲೂ ಅಟ್ಲೀಸ್ಟ್ ಇಡೀ ಇಂಡಿಯಾಗೆ ಫಸ್ಟ್ ಒಂದಾದರೂ ಸಾಕು. Hello everyone, welcome to Sports Pod. Today we have with us an athlete who started playing cricket at a young age and dreamt of representing India on the world stage. Unfortunately, due to certain circumstances, he was unable to continue his cricket journey. However, he never gave up on his dream of being an athlete. With the help of his senior player, he made a bold switch from cricket to baseball and began a new chapter in his sporting journey. In this episode, we'll discuss on his journey, the challenges he faced, how he adapted from cricket to baseball, and how sports helped him develop discipline. Join us in welcoming today's guest, Mr. Vinay. Welcome to Sports Pod, Vinay. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹೇಗಿದ್ದೀರಾ? ಮೊದಲನೇದಾಗಿ ತುಂಬ ಧನ್ಯವಾದಗಳು. ನನ್ನ ಇವತ್ತಿಲ್ಲಿ ಕರೆದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನ್ನ ಮೇನ್ ಕ್ವಶನ್ ಏನು ಅಂತಂದರೆ, ನೀವು ಬೇಸ್ಬಾಲ್ಗೆ ಹೆಂಗೆ ಬಂದ್ರಿ? ಸೊ ಬೇಸಿಕ್ಲಿ ಬೇಸ್ಬಾಲ್ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಮುಂಚೆ ಕ್ರಿಕೆಟ್ ಆಡ್ತಿದ್ದೆ, ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕ್ಲಬ್ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಕ್ರಿಕೆಟಲ್ಲಿ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು, ಯಾಕೆಂದರೆ ನಮ್ಮ ಜನ್ರೇಷನ್ ಪೂರ್ತಿ ಕ್ರಿಕೆಟ್ ಅಂತಲೇ ಇತ್ತು. ಸೊ ನಾನು ಅದೇ ಥರನೇ ಚಿಕ್ಕ ವಯಸ್ಸಿಂದ ಟಿ ವಿಲೆಲ್ಲ ನೋಡಿ ಕ್ರಿಕೆಟಲ್ಲಿ ಏನಾದರೂ ಮಾಡಬೇಕು ಅನ್ನೋ ಥರ ಪ್ಯಾಷನ್ ಇಟ್ಕೊಂಡು ಕಷ್ಟಪಡ್ತಿದ್ದೆ. ಬಟ್ ಏನಂದರೆ ಒಂದು ಪಾಯಿಂಟಲ್ಲಿ ಏಜ್ ಆಗ್ತಿದೆ, ಇತ್ತ ಕಡೆ ನಾವು ಅಂದ್ಕೊಂಡಿರೋಷ್ಟು ಪ್ರೋಗ್ರೆಸ್ ಆಗ್ತಿಲ್ಲ ಗೇಮಲ್ಲಿ. ಸೊ ಆ ಪಾಯಿಂಟಲ್ಲಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ಸಾಕು ಏನು ಪ್ರೋಗ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ನಾನು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ನೇ ಬೇರೆ, ನಾನು ಇರೋ ಲೆವೆಲ್ಲೇ ಬೇರೆ. ಸೊ ಒಂದು ಕಡೆ ಫಿನಾನ್ಷಿಯಲಿ ಕೂಡ ತುಂಬ ಕಷ್ಟ ಆಗ್ತಿತ್ತು ಮ್ಯಾನೇಜ್ ಮಾಡೋದು. ಯಾಕಂದರೆ ಕ್ರಿಕೆಟಲ್ಲಿ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಒಂದು ಎಕ್ವಿಪ್ಮೆಂಟ್ ಇರಲಿ, ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಬೇಕು ಅಂದರೂ ದುಡ್ಡು ಬೇಕು ಪ್ರತಿಯೊಂದಕ್ಕೂ. ಸೊ ಪದೇ ಹೋಗಿ ನನಗೂ ಮನೇಲಿ ಕೇಳೋದು ಅದೆಲ್ಲ ಸರಿ ಅನ್ನಿಸ್ತಿರಲಿಲ್ಲ. ಮತ್ತು ಇತ್ತ ಕಡೆ ಏನೂ ಆಗ್ತಾನೂ ಇಲ್ಲ ಪ್ರೋಗ್ರೆಸ್ಸು. ಅದು ಬಿಟ್ಟು ಒಂದೆರಡು ಸೆಲೆಕ್ಷನಲ್ಲಿ ಸ್ವಲ್ಪ ಪಾಲಿಟಿಕ್ಸ್ದು ಸ್ವಲ್ಪ ಎಫೆಕ್ಟ್ ಹೊಡೀತು ನನಗೆ. ಸೊ ಆ ಟೈಮಲ್ಲಿ ಸಾಕು ಸ್ಪೋರ್ಟ್ಸು ಆಯ್ತು, ಇನ್ನೇನು 16 ವರ್ಷ ಆಯಿತು, ಸಾಕು ಕ್ವಿಟ್ ಮಾಡಿಬಿಡೋಣ, ಓದೋದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ ಅನ್ನೋ ಥರ ಅಂದ್ಕೊಂಡು ಎಲ್ಲ ಸ್ಪೋರ್ಟ್ಸಿಂದ ಹೊರಗಡೆ ಇದ್ದೆ. ಬಟ್ ಏನಂದರೆ ನನ್ನ ಸ್ಕೂಲ್ ಸೀನಿಯರು ಮತ್ತು ನನ್ನ ನೇಬರ್ ಒಬ್ಬ ಇದ್ದ, ಅತೀಶ್ ಅಂತ. ಅವ್ನು ಮುಂಚೆಯಿಂದ ಬೇಸ್ಬಾಲ್ ಆಡ್ತಿದ್ದ. ಸೊ ಅವ್ನು ತುಂಬ ವರ್ಷದಿಂದ ಕರೀತಿದ್ದ ನನ್ನ, ಈ ಥರ ಒಂದು ಗೇಮ್ ಇದೆ ಕ್ರಿಕೆಟ್ ಥರನೇ, ಬಾ ಸ್ಟಾರ್ಟ್ ಮಾಡು, ಅಟ್ಲೀಸ್ಟ್ ಇಲ್ಲಾದರೂ ನಿಂಗೆ ಚಾನ್ಸಸ್ ಸಿಗುತ್ತೆ ಅನ್ನೋ ಥರ ಹೇಳ್ತಿದ್ದ. ಬಟ್ ನಾನು ಪ್ರತಿ ಸಲ ಬೇಸ್ಬಾಲೆಲ್ಲ ಯಾರು ಆಡ್ತಾರೆ, ನಾನು ಆಡಿದ್ರೆ ಕ್ರಿಕೆಟೇ ಆಡಬೇಕು ಸ್ವಲ್ಪ ಅವಾಗ ಆ ಥರ ಹೇಳ್ತಿದ್ದೆ ಅವನಿಗೆ. ಸೊ ಆವಾಗ ನಾನು ತೊಗೊಂಡಿರಲಿಲ್ಲ, ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ, ಇಂಟ್ರೆಸ್ಟು ತೋರಿಸಿರಲಿಲ್ಲ. ಬಟ್ ಏನಾಯ್ತಂದರೆ, ಈ ಕಂಪ್ಲೀಟಾಗಿ ಕ್ವಿಟ್ ಮಾಡಿದ್ಮೇಲೆ 1-3 ತಿಂಗಳು ಮನೇಲೇ ಇದ್ದೆ. ಮನೆಯಿಂದ ಆಚೆ ಹೋಗ್ತಿಲ್ಲ, ಯಾವ ಸ್ಪೋರ್ಟ್ಸು ಏನು, ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ, ಆಡ್ತಾ ಇದ್ದೀನಿ, ಮನೆಯಲ್ಲೂ ಗೊತ್ತಿತ್ತು. ಸಡನ್ನಾಗಿ ಬಿಟ್ಬಿಟ್ಟು ಏನೂ ಮಾಡ್ದಲ್ಲೇ ಮನೇಲೇ ಇದ್ದೆ. ಅವಾಗ ಸ್ವಲ್ಪ ಮನೆಯವ್ರಿಗೂ ಏನಾಯ್ತು ಇವ್ನಿಗೆ ಅನ್ನೋ ಥರ ಸ್ಟಾರ್ಟ್ ಆಯಿತು. ಆಮೇಲೆ ನನಗೂ ಒಂದು ಟೈಮಲ್ಲಿ ಅನ್ನಿಸ್ತು, ಬಿಡು ಆಯಿತು, ಸುಮ್ಮನೆ ಆದರೂ ಹೋಗೋಣ, ಬೇಸ್ಬಾಲ್ ಟ್ರೈ ಮಾಡೋಣ. ಅವ್ನು ಕರಿತಿದ್ನಲ್ಲ ತುಂಬ ಟೈಮಿಂದ, ಟ್ರೈ ಮಾಡೋಣ ನೋಡೋಣ ಅನ್ನೋ ಥರ ಅನಿಸಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿ ಇದೆ,
ಸಾಯಿ ಕ್ಯಾಂಪಸಲ್ಲಿ ಬೇಸ್ಬಾಲ್ ಇತ್ತು ಮುಂಚೆ ಗೇಮ್ ಆಗಿ. ಸೊ ಅಲ್ಲಿ ಹೋಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ಬೇಸ್ಬಾಲ್ ಬಗ್ಗೆ ಗೊತ್ತಾಯ್ತು. ಯಾವ ಏಜಲ್ಲಿ ನೀವು ಕ್ರಿಕೆಟ್ ಬಿಟ್ಟು ಬೇಸ್ಬಾಲಿಗೆ ಬಂದಿದ್ದು? 16 ಆಗಿತ್ತು, 17 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಪ್ರಾಪರ್ ಸ್ಟಾರ್ಟಿಂಗ್ ಏಜ್ ಏನು ಬೇಸ್ಬಾಲ್ ಪಿಕಪ್ ಮಾಡೋದಕ್ಕೆ ಆಸ್ ಎ ಸ್ಪೋರ್ಟ್? ಪ್ರಾಪರ್ ಅಂದರೆ ನನ್ ಕೇಳಿದ್ರೆ ಒಂದು 13-14 ಇಯರ್ಸ್ ತನಕ ಮಕ್ಳಿಗೆ ಎಲ್ಲ ಗೇಮು ಟ್ರೈ ಮಾಡಕ್ ಬಿಟ್ಬಿಡ್ಬೇಕು. ಯಾಕೆಂದ್ರೆ ಆ ಒಂದು ಅಥ್ಲೆಟಿಸಮು, ಆ ಗೇಮ್ಗೆ ಒಂದು ಫೀಲ್ ಅವ್ರಿಗೆ ಅವಾಗಲೇ ಬರೋದು. ಇವಾಗ ನೀವು ಬೇರೆ ಕಂಟ್ರೀಸಲ್ಲಿ ನೋಡಿದ್ರು ಅಷ್ಟೇ, ಯಾರು ಮಲ್ಟಿಪಲ್ ಸ್ಪೋರ್ಟ್ಸ್ ಆಡಿ ಬರ್ತಾರೆ, ಸೊ ಅವ್ರಿಗೆ ಒಂದು ಗೇಮ್ ಚೂಸ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಗ್ರೋತ್ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ. ಶುರುವಿಂದ ಒಂದೇ ಗೇಮ್ ಆಡ್ಕೊಂಡ್ ಬಂದರೆ ಅವ್ರಿಗಿಂತ 2-3 ಗೇಮ್ ಅಟ್ಲೀಸ್ಟ್ ಟ್ರೈ ಮಾಡಿದರೆ ಆ ಅಥ್ಲೆಟಿಸಮ್ ಡೆವಲಪ್ ಆಗಿರುತ್ತೆ. ಸೊ ಒಂದು ಗೇಮ್ನ ಚೂಸ್ ಮಾಡಿ ಅದ್ರಲ್ಲಿ ಪ್ರೊಫೆಷನಲ್ ಹೋಗೋಕೆ ಅವ್ರಿಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ನನ್ಗನ್ಸೋದು. ಯಂಗ್ ಏಜಲ್ಲಿ ಆಡಕ್ಕೆ ಸ್ಟಾರ್ಟ್ ಮಾಡಬೇಕು. ಬಟ್ ಇದೇ ಸ್ಪೋರ್ಟ್ಸ್ ಅಂತ ಯಾರು ಪೇರೆಂಟ್ಸ್ ಆಗಲಿ ಫಿಕ್ಸ್ ಮಾಡೋಕೆ ಆಗಲ್ಲ. ಹೋಗ್ತಾ ಹೋಗ್ತಾ ಮಕ್ಕಳು ಇಂಟ್ರೆಸ್ಟು ಮತ್ತು ಗ್ರೋತ್ ಯಾವ ಗೇಮಲ್ಲಿ ಬರುತ್ತೆ ಅದ್ರಲ್ಲಿ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಸೊ ಇನ್ನವೇ ಕ್ರಿಕೆಟ್ ಬಂದ್ಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತು ಬೇಸ್ಬಾಲಲ್ಲಿ ಒಂದು ಸ್ಟೆಬಿಲಿಟಿ, ಒಂದು ಸ್ಟಾರ್ಟಿಂಗ್, ಆ ಹಿಟ್ಟು ಅದೆಲ್ಲ ಇದು ಮಾಡೋದಕ್ಕೆ. ಓಕೆ, ಸೊ ನಿಮ್ದು ಮೇನ್ ಇನ್ಸ್ಪಿರೇಷನ್ ಬೇಸ್ಬಾಲ್ ಸೀರಿಯಸ್ನೆಸ್ ಆಗಿ ತಗೊಳಕ್ ಮೇನ್ ಇನ್ಸ್ಪಿರೇಷನ್ ಏನು? ಅದೇ ನಾನು ಹೇಳಿದ್ನಲ್ಲ, ಈ ತರ ಕ್ವಿಟ್ ಮಾಡಿ ಸುಮ್ನೆ ಒಂದ್ ಟ್ರೈ ಮಾಡೋಣ, ಮನೆಯಿಂದ ಆಚೆ ಹೋಗೋಣ, ಸುಮ್ನೆ ಟೈಮ್ ಪಾಸ್ಗಾದ್ರು ಆಡೋಣ. ಟೈಮ್ ಪಾಸ್ಗೋಸ್ಕರ ಆದ್ರೆ ಫುಲ್ ಸೀರಿಯಸ್ ಆಗಿ ಯಾವ ಸ್ಟೇಜ್ ಅಲ್ಲಿ ಬಂದಿದ್ದು? ಅದೇನೆ ಟೈಮ್ ಪಾಸ್ಗೋಸ್ಕರ ಟ್ರೈ ಮಾಡೋಣ ಅಂತ ಬಂದೆ ಗ್ರೌಂಡ್ಗೆ. ಸೊ ಆಡ್ತಾ ಆಡ್ತಾ ನನ್ಗೆ ಕ್ರಿಕೆಟ್ ಆಡಿರೋದ್ರಿಂದ ಬಾಲ್ ಹಿಡಿಯೋದು ಎಸೆಯೋದು ಎಲ್ಲ ಈಸಿ ಆಯ್ತು. ಬಟ್ ಏನಂದ್ರೆ ಸ್ವಲ್ಪ ರೂಲ್ಸ್ ತಿಳ್ಕೊಳೋದು ಕಷ್ಟ ಆಗ್ತಿತ್ತು. ಎಲ್ರು ಮುಂಚೆಯಿಂದ ಆಡಿರೋರು ರೆಗ್ಯುಲರ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ನಾನು ಹೊಸದಾಗಿ ಬಂದಿದ್ದೀನಿ ಗೇಮ್ಗೆ, ಹಿಡಿಯೋದ್ ಗೊತ್ತು, ಎಸೆಯೋದ್ ಗೊತ್ತು, ಬಟ್ ಯಾವ ಕಂಡೀಷನ್ ಅಲ್ಲಿ ಏನ್ ಆಗ್ತಿದೆ. ಯಾಕಂದ್ರೆ ಬೇಸ್ಬಾಲ್ ಕಂಪ್ಲೀಟ್ ಆಗಿ ಕೋಚಸ್ ಗೇಮ್, ಸ್ವಲ್ಪ ರೂಲ್ಸ್ಗಳು ಜಾಸ್ತಿ. ಓಕೆ, ನಾವು ಎಷ್ಟೇ ಚೆನ್ನಾಗಿ ಹಿಡಿದ್ರು ಎಸೆದ್ರು, ಇವಾಗ ಕ್ರಿಕೆಟ್ ಅಲ್ಲಿ ಆದ್ರೆ 1 ಔಟ್ ತಗೊಂಡ್ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ 1 ಔಟ್ ತಗೊಂಡ್ಮೇಲೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲಿ 2 ಔಟ್ 3 ಔಟ್ ತಗೊಳ್ಳೋ ಸಿಚುವೇಶನ್ ಇರುತ್ತೆ. ಸೊ ಆ ಮೈಂಡ್ ಆ ಟೈಮಲ್ಲಿ ನಿಮ್ಗೆ ಬೇಗ ರಿಯಾಕ್ಟ್ ಆಗ್ಬೇಕು ಸಿಚುವೇಶನ್ ಪ್ರಕಾರ. ಸೊ ಶುರುಲಿ ಇದೆಲ್ಲ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡೋದು. ಹೋಗ್ತಾ ಹೋಗ್ತಾ ಪ್ರೋಗ್ರೆಸ್ ಆಯ್ತು. ಬಟ್ ಅದಕ್ಕಿಂತ ಮುಂಚೆ ಏನಂದ್ರೆ ನಮ್ಮ ಸೀನಿಯರ್ಸ್ ಆಗಲಿ, ನನ್ನ ಟೀಮ್ ಏನಿದೆ ಇವಾಗ ಪ್ರೆಸೆಂಟ್ ಟೀಮು, ಎಲ್ಲರೂ ತುಂಬ ವರ್ಷದಿಂದ ಗೇಮ್ ಆಡ್ತಿದ್ರು ಆಲ್ರೆಡಿ. ಸೊ ನಾನು ಹೊಸದಾಗಿ ಹೋದಾಗ ನನಗೆ ಸ್ವಲ್ಪ ಕಷ್ಟನೇ ಆಯಿತು ಟೀಮ್ ಒಳಗಡೆ ಆಡೋದಾಗ್ಲಿ. ಯಾಕೆಂದರೆ ನಾನು ಪ್ರತಿ ಶನಿವಾರ ಭಾನುವಾರ ಹೋಗ್ತಿದ್ದೆ. ಅವರು ಪ್ರಾಕ್ಟೀಸ್ ಗೇಮ್ಗಳು ಆಡ್ತಿದ್ರು, ಸೀನಿಯರ್ಸು ಮತ್ತು ಜೂನಿಯರ್ಸ್ ಅಂತ ನಮ್ಮ ಟೀಮ್ ಅವರು. ಆ ಟೈಮಲ್ಲಿ ನಂದೇನಿಲ್ಲ ಕೆಲಸ, ಹೋಗು ಕಾಂಪೌಂಡ್ ಹತ್ರ ಕೂತ್ಕೋ, ಆಡೋದನ್ನ ನೋಡು, ಹಿಂದೆ ಬಾಲ್ ಹೋದ್ರೆ ಎತ್ಕೊಡೋದು. ಯಾಕೆಂದ್ರೆ ನಾನು ಇನ್ನೂ ಹೊಸಬ, ಗೇಮ್ ಅಷ್ಟು ಗೊತ್ತಾಗ್ತಾ ಇಲ್ಲ ನನಗೆ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಬರೀ ನೋಡ್ಕೊಂಡೇ ಕಲಿತಿದ್ದೆ. ಅವ್ರು ಆಡೋದನ್ನ ನೋಡೋದು, ಓ ಹಿಂಗೆ ಆಡಬೇಕು ಅನ್ನೋ ಥರ ಇತ್ತು ಅಷ್ಟೇನೆ. ಬಟ್ ಪ್ರಾಕ್ಟೀಸ್ ಸೀರಿಯಸ್ ಆಗಿ ಮಾಡ್ತಿದ್ದೆ. ಬಟ್ ಏನಂದ್ರೆ ಆ ಅಪ್ರೋಚ್ ಅಷ್ಟು ಬಂದಿರಲಿಲ್ಲ. ಇನ್ನು ನಾನು ಹೈಯರ್ ಲೆವೆಲ್ ಆಡಲೇಬೇಕು ಈ ಗೇಮಲ್ಲಿ. ಯಾಕೆಂದರೆ ನಾನು ಅವಾಗಿನ್ನ ಕ್ರಿಕೆಟ್ನ ನಿಲ್ಲಿಸಿ ಇದಕ್ಕೆ ಬಂದಿದ್ನಲ್ಲ, ನನಗೆ ಹೆಂಗಿತ್ತಂದರೆ ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಆಡ್ತಾರೆ ಅನ್ನೋ ಥರ ಇತ್ತು ಮೈಂಡ್ ಸೆಟ್ಟು. ಬಟ್ ಒಂದು ಟೈಮಲ್ಲಿ ಸೀನಿಯರ್ ನ್ಯಾಷನಲ್ಸ್ ಅನೌನ್ಸ್ ಆಯಿತು. ಆ ಟೈಮಲ್ಲಿ ಸೆಲೆಕ್ಷನ್ ಟ್ರಯಲ್ಸು ಇದೆಲ್ಲ ಕ್ಯಾಂಪ್ ಎಲ್ಲ ನಡೀತಿತ್ತು. ಸೊ ದಿನ ಅಟೆಂಡ್ ಆಗ್ತಿದ್ದೆ. ಟೀಮ್ ಲಿಸ್ಟ್ ಅನೌನ್ಸ್ ಆಯಿತು. ನನ್ನ ಹೆಸರು ಟೀಮಲ್ಲಿ ಇರಲಿಲ್ಲ. ಸೊ ಆ ಟೈಮ್ ಏಜು ಇದು 17 ಸೊ ನ್ಯಾಷನಲ್ಸ್ ಅನೌನ್ಸ್ ಆಗಿತ್ತು. ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ. ಸೊ ಅವಾಗ ನನ್ಗೆ ಅನ್ನಿಸ್ತು ಒಂದ್ಸಲಿ, ಯಾಕೆಂದ್ರೆ ನನ್ನ ಜೊತೆ ಇದ್ದವರೆಲ್ಲರೂ ಟೂರ್ನಮೆಂಟ್ಗೆ ಹೋಗ್ತಿದ್ದಾರೆ, ನಾನು ಮಾತ್ರ ಇಲ್ಲೇ ಉಳ್ಕೊಂಡೆ. ಯಾಕೆಂದ್ರೆ ಸಾಯಿ ಒಂಥರ ಹಬ್ ಥರ ಇತ್ತು. ಎಲ್ಲ ಟಾಪ್ ಯಾರ್ಯಾರು ಆಡ್ತಿದ್ರು ಪ್ಲೇಯರ್ಸು, ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಎಲ್ಲರೂ ಜೊತೆಲೆ ಟ್ರೈನ್ ಆಗ್ತಿದ್ರು ಕರ್ನಾಟಕ ಟೀಮಲ್ಲಿ. ಸೊ ಆವಾಗ ನನ್ಗೆ ಅನ್ನಿಸ್ತು, ಕ್ರಿಕೆಟಲ್ಲಿ ನಾನು ಅಷ್ಟು ಎಫರ್ಟ್ ಆಗ್ತಿದ್ದೆ, ನನಗೆ ಚಾನ್ಸ್ ಇರಲಿಲ್ಲ. ಬಟ್ ಇಲ್ಲಿ ಚಾನ್ಸ್ ಇದೆ, ನಾನೇ ಎಫರ್ಟ್ ಆಗ್ತಿಲ್ಲ, ಇನ್ವಾಲ್ವ್ ಆಗಬೇಕು ಗೇಮಲ್ಲಿ ಜಾಸ್ತಿ ಅನ್ನೋ ಥರ ಸೀರಿಯಸ್ನೆಸ್ ಬಂದು ಸೆಲೆಕ್ಟ್ ಆಗಲೇಬೇಕು, ಆಡಬೇಕು. ಇವಾಗ ಕರ್ನಾಟಕಕ್ಕೆ ಆಡಬೇಕು ಅನ್ನೋದು, ಇಂಡಿಯಾಗೆ ಆಡ್ಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಆಸೆ ಇರುತ್ತೆ. ಯಾರೇ ಒಬ್ಬ ಅಥ್ಲೀಟ್ ಆದ್ರೂ ಒಂದ್ಸಲಿ ಆ ಜರ್ಸಿ, ಯಾವುದೇ ಸ್ಪೋರ್ಟ್ ಆದ್ರೂ ಒಂದ್ಸಲಿ ಆ ಜರ್ಸಿ ಹಾಕ್ಬೇಕು, ಆ ಫೀಲ್ ಬೇಕು. ಸೊ ನನ್ಗೆ ಹೆಂಗೆ ಅನ್ಸ್ಬಿಡ್ದು ಅಂದರೆ ಅಲ್ಲಾಗಿಲ್ಲ, ಅಟ್ಲೀಸ್ಟ್ ಇಲ್ಲಾದ್ರೂ ಮಾಡಲೇಬೇಕು ನಾನು. ಯಾಕೆಂದರೆ ಆ ಟೈಮಲ್ಲಿ ತುಂಬ ಕಾಂಪಿಟೇಷನ್ ಕೂಡ ಇತ್ತು. ಸೊ ನಾನು ಇಲ್ಲಿ ಸೀರಿಯಸ್ ಆದರೆ ಚಾನ್ಸ್ ಅಂತೂ ಇದೆ ಅನ್ನೋದು ತಲೆಗೆ ಬಂತು. ಅವಾಗಿಂದ ಎಫರ್ಟು ಪ್ರತಿಯೊಂದರಲ್ಲೂ ಜಾಸ್ತಿ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಯಿತು. ಹೋಗ್ತಾ ಹೋಗ್ತಾ ಗೇಮಲ್ಲಿ ಹಂಗೆ ಸೀರಿಯಸ್ನೆಸ್ ಸ್ಟಾರ್ಟ್ ಆಯಿತು. ಇವಾಗ ಕರ್ನಾಟಕ ಬಗ್ಗೆ, ನ್ಯಾಷನಲ್ಸ್ ಬಗ್ಗೆ ಮಾತಾಡ್ತೀರಿ. ಹೆಂಗೆ ಈ ಸೆಲೆಕ್ಷನ್ ಪ್ರೋಸೆಸ್ ಹೆಂಗೆ ನಡೀತದೆ ಬೇಸ್ಬಾಲಲ್ಲಿ? ಸೊ ಬೇಸಿಕ್ಲಿ ನಮ್ಮ ಬೆಂಗಳೂರು ತೊಗೊಂಡ್ರೆ, ಬೆಂಗಳೂರಾಗಲಿ ಕರ್ನಾಟಕ ಓವರ್ ಆಲ್ ಆಗಿ, ಸೊ ನಮ್ಗೆ ಇಲ್ಲಿ ಕ್ಲಬ್ ಕಲ್ಚರ್ ಜಾಸ್ತಿ ಇದೆ.
ಓಕೆ. ಸೊ ನಮ್ಮ ಬೆಂಗಳೂರಲ್ಲಿ ಇವಾಗ 13 ಕ್ಲಬ್ ಇದೆ, ಬೇಸ್ಬಾಲ್ ಕ್ಲಬ್ ಪ್ರಾಪರ್, ತುಂಬಾ ವರ್ಷದಿಂದ ನಡೀತಾ ಇರೋ ಕ್ಲಬ್ಗಳು. ಅದ್ ಬಿಟ್ಟು ಮೈಸೂರಲ್ಲೂ ಕ್ಲಬ್ ಕಲ್ಚರ್ ಸ್ಟಾರ್ಟ್ ಆಗಿದೆ ಈಗ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ಸ್ ಆಡ್ತಾ ಇರ್ತೀವಿ, ಕ್ಲಬ್ ಆಗಿ ಟೀಮ್ ಪಾರ್ಟಿಸಿಪೇಟ್ ಮಾಡ್ತೀವಿ. ಅದ್ ಬಿಟ್ಟು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಆಗುತ್ತೆ, ನಾವು ಮೈಸೂರು ಹೋಗಿ ಆಡ್ತೀವಿ, ಅವ್ರು ಇಲ್ಲಿ ಬಂದು ಆಡ್ತಾ ಇರ್ತಾರೆ. ಸೊ ಏನಿದೆ ಒಂದು 15 ಕ್ಲಬ್ಗಳು ನಾವು ಆಡ್ತಾ ಇರ್ತೀವಿ ಟೂರ್ನಮೆಂಟ್ಸ್ಗಳು. ವರ್ಷದಲ್ಲಿ ಈ ತರ 4-5 ಟೂರ್ನಮೆಂಟ್ ಮಿನಿಮಮ್ ಇದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಸಿಗುತ್ತೆ. ಸೊ ಇದನ್ನ ಕ್ಲಬ್ಗಳೇ ಹೋಸ್ಟ್ ಮಾಡುತ್ತೆ, ಇದ್ರಲ್ಲಿ ಆಡ್ತಾ ಇರ್ತೀವಿ. ಸೊ ಸ್ಟೇಟ್ ಅಸೋಸಿಯೇಷನ್ ಅವರು ಇದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ನ ನೋಡ್ತಾ ಇರ್ತಾರೆ. ಅದಲ್ದಲೆ ನ್ಯಾಷನಲ್ಸ್ ಅಂತ ಅನೌನ್ಸ್ ಆದಾಗ ಸೆಲೆಕ್ಷನ್ ಟ್ರಯಲ್ಸ್ ಕರೀತಾರೆ. ಸೊ ಪ್ರತಿ ಕ್ಲಬ್ಬಿಂದ ಇಷ್ಟಿಷ್ಟು ಜನ ಅಂತ ಟ್ರಯಲ್ಸ್ಗೆ ಅಟೆಂಡ್ ಆಗ್ತಾರೆ. ಇವಾಗ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅವರು ಬೆಂಗಳೂರಿಂದ ಇಷ್ಟು ಜನ ಅಟೆಂಡ್ ಆಗ್ಬೋದು, ಮೈಸೂರಿಂದ ಪ್ಲೇಯರ್ಸ್ನ ಕಳಿಸ್ತಾರೆ. ಸೊ ಆ ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆದವ್ರನ್ನ ಒಂದು ಕ್ಯಾಂಪಿಗೆ ಕರೀತಾರೆ. ಒಂದು 15 days 20 days ನ್ಯಾಷನಲ್ಸ್ ಮುಂಚೆ ಕ್ಯಾಂಪ್ ಇರುತ್ತೆ. ಸೊ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರು ಆ ವರ್ಷ ನ್ಯಾಷನಲ್ಸ್ಗೆ ಕರ್ನಾಟಕ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ನ್ಯಾಷನಲ್ಸಲ್ಲಿ ನಮ್ಮ ಪರ್ಫಾರ್ಮೆನ್ಸು ಎಲ್ಲ ನೋಡಿ, ಮತ್ತು ಆ್ಯಸ್ ಎ ಪ್ಲೇಯರ್ ಹೆಂಗೆ ಡೆವಲಪ್ ಆಗ್ತಿದ್ದೀವಿ ನೋಡಿ, ಇಂಡಿಯಾ ಸೆಲೆಕ್ಷನ್ಸ್ ಇರುತ್ತೆ. ಯಾವುದಾದ್ರೂ ಮೇಜರ್ ಟೂರ್ನಮೆಂಟ್ ಇರೋಗಿನ ಮುಂಚೆ ಸೆಲೆಕ್ಷನ್ ಅನೌನ್ಸ್ ಮಾಡ್ತಾರೆ ಫೆಡರೇಷನ್ ಅವರು. ಸೊ ಅವಾಗ ಎಲ್ಲ ಸ್ಟೇಟ್ ಅಸೋಸಿಯೇಷನ್ನು ಇಷ್ಟಿಷ್ಟು ಜನ ಪ್ಲೇಯರ್ಸ್ ಅಂತ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರನ್ನ ಒಂದು ಕಡೆ ಸೆಲೆಕ್ಷನ್ಗೆ ಅಂತ ಕಳಿಸ್ತಾರೆ. ಅಲ್ಲಿ ಇಂಡಿಯಾ ಟೀಮ್ದು ಟ್ರಯಲ್ಸ್ ನಡೆಯುತ್ತೆ. ಅಲ್ಲಿ ಸೆಲೆಕ್ಟ್ ಆದವ್ರನ್ನ ಕೋರ್ ಗ್ರೂಪ್ ಥರ ಮಾಡಿ ಆ ಟೂರ್ನಮೆಂಟ್ಗೆ ಟೀಮ್ ಅನೌನ್ಸ್ ಮಾಡ್ತಾರೆ ಕ್ಯಾಂಪ್ ಆದ್ಮೇಲೆ. ಇವಾಗ ವರ್ಷದಲ್ಲಿ ಪ್ರತಿ ವರ್ಷ ನ್ಯಾಷನಲ್ಸ್ ಸೆಲೆಕ್ಷನ್ ನಡೀತದ, ಇಲ್ಲಾಂದ್ರೆ ಒನ್ಸ್ ಇನ್ 4 years ನ್ಯಾಷನಲ್ಸ್ಗೆ ಪ್ರತಿ ವರ್ಷ ಸೆಲೆಕ್ಷನ್ಸ್ ನಡೆಯುತ್ತೆ. ಬೆಂಗಳೂರಲ್ಲಿ ನಡೀತದೆ? ಬೆಂಗಳೂರಲ್ಲೇ ನಡೆಯುತ್ತೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಬ್ಯಾಂಗ್ಳೂರಲ್ಲೇ ಇರುತ್ತೆ, ಯಾಕೆಂದ್ರೆ ಇಲ್ಲೇ ಜಾಸ್ತಿ ಜನ ಪ್ಲೇಯರ್ಸ್ ಇರೋದು ಆಡೋರು. Okay. ಸೊ ಅದರಿಂದ ಇಲ್ಲೇ ನಡೆಯುತ್ತೆ. ಸೊ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ರಿ, ನ್ಯಾಷನಲ್ಸ್ ಆದ್ಮೇಲೆ ಇಂಡಿಯಾ ಸೆಲೆಕ್ಷನ್ ನಡೀತದೆ ಅಂತ ಅಂದ್ಬಿಟ್ಟು. ಇಂಡಿಯಾ ಸೆಲೆಕ್ಷನ್ ಕ್ರೈಟೀರಿಯಾ ಮತ್ತೆ ಹೆಂಗೆ, ಆ ಪ್ರೋಸೆಸ್ ಹೆಂಗಿದೆ? ಅದೇ ಬೇಸಿಕ್ಲಿ ಇವಾಗ ನಾವು ನ್ಯಾಷನಲ್ಸ್ ಅಲ್ಲಿ ಚೆನ್ನಾಗಿ ಆಡ್ತಿರೋರ್ನ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ಅದು ಬಿಟ್ಟುನು ಸೆಲೆಕ್ಷನ್ಸ್ ಕರೆದಾಗ ಸ್ಟೇಟ್ ಅಸೋಸಿಯೇಷನ್ಗೆ ನೋಟಿಫೈ ಮಾಡ್ತಾರೆ, ಈ ತರ ಸೆಲೆಕ್ಷನ್ ಇದೆ ಈ ಡೇಟ್ಗೆ, ಸೊ ನಿಮ್ ಸ್ಟೇಟ್ ಅಲ್ಲಿರೋ ಬೆಸ್ಟ್ ಪ್ಲೇಯರ್ಸ್ನ ಕಳಿಸಿ ಅಂತ. ಸೊ ಅದಕ್ಕೆ ಸ್ಟೇಟ್ ಅಸೋಸಿಯೇಷನ್ ಅವರು ಇಂಟರ್ನಲಿ ಒಂದು ಸೆಲೆಕ್ಷನ್ಸ್ ಮಾಡ್ತಾರೆ. ಸೊ ಯಾರ್ಯಾ ಸ್ಟೇಟ್ ಅಸೋಸಿಯೇಷನ್ ಡಿಸೈಡ್ ಮಾಡ್ತಾರೆ ಯಾವ ಪ್ಲೇಯರ್ಸ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಕ್ ಹೋಗ್ಬೇಕು ಅಂತ. ಅವ್ರು ಬಂದೇನ್ ನೋಡಲ್ಲ, ಅವ್ರಿಗೆ ತಲೆಯಲ್ಲಿರೋ ಹೆಸರುಗಳನ್ನ ಅವ್ರ ಲಿಸ್ಟ್ ಅಲ್ಲಿ ರೆಕಮೆಂಡ್ ಮಾಡಿರ್ತಾರೆ. ಅದ್ ಬಿಟ್ಟು ಸ್ಟೇಟ್ ಅಸೋಸಿಯೇಷನ್ ಅವರು ಸೆಲೆಕ್ಟ್ ಮಾಡಿ ಇವಾಗ ಒಂದು 5 ಜನ 6 ಜನನ ಕೇಳಿರ್ತಾರೆ ನಿಮ್ ಸ್ಟೇಟ್ ಇಂದ ಕಳಿಸಿ ಅಂತ. ಸೊ ಅಷ್ಟು ಜನನ ಇವರು ಸೆಲೆಕ್ಷನ್ಸ್ಗೆ ಅಂತ ಕಳಿಸ್ತಾರೆ. ಆ ಸೆಲೆಕ್ಷನ್ ಅಲ್ಲಿ ಫೆಡರೇಷನ್ ಅವ್ರ ಸೆಲೆಕ್ಷನ್ಸ್ ಪ್ರೊಸೆಸ್ ಮಾಡಿ ಇಷ್ಟು ಜನ ಈ ವರ್ಷ ಕೋರ್ ಗ್ರೂಪ್ ಅಲ್ಲಿ ಇರ್ತಾರೆ ಅನ್ನೋ ತರ ಡಿಸೈಡ್ ಮಾಡ್ತಾರೆ. ಸಪೋಸ್ ಇವಾಗ ನಾವು 6 ಜನ 7 ಜನ ಈ ವರ್ಷ ಸೆಲೆಕ್ಷನ್ ಅಟೆಂಡ್ ಆಗಕ್ ಹೋಗಿದೀವಿ ಅಂದ್ರೆ 7 ಜನಕ್ಕೆ ಚಾನ್ಸ್ ಇದೆ ಅಂತ ಕನ್ಫರ್ಮ್ ಇಲ್ಲ. ಅದೇ ತರ ಎಲ್ಲಾ ಸ್ಟೇಟ್ ಇಂದ ಬಂದಿರ್ತಾರೆ. ಸೊ ಅದ್ರಲ್ಲಿ ಬೆಸ್ಟ್ ಯಾರು ಇರ್ತಾರೆ, ಟೀಮ್ ಕಾಂಬಿನೇಷನ್ ಏನ್ ಬೇಕು ಅದ್ರ ಪ್ರಕಾರ ಕರ್ಕೊಂತಾರೆ. ನೀವು ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಇಂಡಿಯಾಗೆ ಒಂದು ಟೂರ್ನಮೆಂಟು ಆಡಕ್ ಹೋಗಿದ್ರೆ, ಸೊ ನಿಮ್ಗೆ ಈ ಇಂಡಿಯಾಗೆ ಸೆಲೆಕ್ಟ್ ಆಗಿದ ತಕ್ಷಣ ನಿಮ್ಗೆ ಹೆಂಗ್ ಅನ್ನಿಸ್ತು? ನಿಮ್ದು ಏನ್ ಫೀಲಿಂಗ್ ಇತ್ತು ಆ ಮೂಮೆಂಟ್ ಅಲ್ಲಿ? ಇಂಡಿಯಾಗೆ ಸೆಲೆಕ್ಟ್ ಆದಾಗ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಲಾಸ್ಟ್ 10-12 ವರ್ಷದಿಂದ ಏನ್ ಬೇಕಿತ್ತು, ಏನು ಇವಾಗ ಅಥ್ಲೀಟ್ ಆಗಿ ಯಾವುದೇ ಗೇಮ್ ಆಗಿದ್ರು ಒಂದ್ಸಲಿ ಆ ಡ್ರೀಮ್ ಇರುತ್ತೆ, ನಾನು ಇಂಡಿಯಾಗೆ ಆಡಬೇಕು, ಅಟ್ಲೀಸ್ಟ್ ಒಂದು ಟೂರ್ನಮೆಂಟ್ ಆದ್ರೂ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಆ ಫೀಲ್ಗೋಸ್ಕರ. ಯಾಕೆಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಆಡೋದು ನಿಲ್ಸಿದಾಗ ಅನ್ಸುತ್ತೆ ನಾನು ನನ್ನ ಗೇಮಲ್ಲಿ ಹೈಯೆಸ್ಟ್ ಲೆವೆಲ್ ಆಡೋದ್ನಾ ಇಲ್ವಾ, ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಆದ್ರೂ ಪ್ರತಿಯೊಂದು ಅಥ್ಲೀಟ್ಗೂ ಇರುತ್ತೆ ನಾನು ಇಂಡಿಯಾಗೆ ಆಡಬೇಕು ಅಂತ. ಸೊ ನನಗೆ ನಾನು ಪರ್ಸ್ನಲಿ ಇಂಡಿಯಾಗೆ ಸೆಲೆಕ್ಟ್ ಆದಾಗ ತುಂಬ ಖುಷಿ ಆಯಿತು, ಯಾಕೆಂದರೆ ನನಗೆ ಅಷ್ಟು ವರ್ಷದಿಂದ ಬೇಕಿದ್ದಿದೆ ಅದು ಆಡ್ಬೇಕು, ಹೈಯೆಸ್ಟ್ ಲೆವೆಲಲ್ಲಿ ಗೇಮ್ ಆಡಬೇಕು ಅನ್ನೋದು. ಸೊ ಸೆಲೆಕ್ಟ್ ಆದಾಗ ತುಂಬ ಖುಷಿ ಆಯಿತು, ಯಾಕೆಂದರೆ ನನ್ನ ಫ್ರೆಂಡ್ ಯಾರು ನನ್ನ ಗೇಮಿಗೆ ಕರ್ಕೊಂಬಂದಿದ್ದ ಅವನು ಇವಾಗ ನನ್ನ ಜೊತೆ ಇಲ್ಲ, ಬಟ್ ಅವ್ನು ನನ್ನ ತುಂಬ ಮೋಟಿವೇಟ್ ಮಾಡಿದ್ದ, ನಿನಗೆ ಕೇಪಬಿಲಿಟಿ ಇದೆ, ನೀನು ಟ್ರೈ ಮಾಡಿದ್ರೆ ಆಡ್ಬೋದು ಈ ಗೇಮಲ್ಲಿ ಇಂಡಿಯಾ ಅನ್ನೋ ಥರ ಹೇಳಿದ್ದ. ಬಟ್ ಇವಾಗ ಅವನಿಲ್ಲ, ನಾನು ಅಟ್ಲೀಸ್ಟು ಅವ್ನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ನಾನು ಉಳಿಸ್ಕೊಂಡೆ, ಸೆಲೆಕ್ಟ್ ಆದೆ ಅನ್ನೋ ಥರ ನನಗೆ ಒಂಥರ ಖುಷಿ ಇತ್ತು. ಸೊ ನೀವು ಇಂಡಿಯಾ ಸೆಲೆಕ್ಟ್ ಆಗಿದ್ದ ನ್ಯೂಸ್ ನಿಮ್ಗೆ ಹೆಂಗ್ ಬಂತು? ಆವಾಗ ನೀವೇನು ಮಾಡ್ತಾ ಇದ್ರಿ? ಆ್ಯಕ್ಚುಲಿ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದ ನ್ಯೂಸು ಫೆಡರೇಷನ್ ಇಂದ ಸ್ಟೇಟ್ ಅಸೋಸಿಯೇಷನ್ಗೆ ಲೆಟ್ರ್ ಹೋಗುತ್ತೆ. ಓಕೆ. ಸೊ ಸ್ಟೇಟ್ ಅಸೋಸಿಯೇಷನ್ ಅವರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಲೆಟ್ರ್ ಕಳಿಸ್ಬಿಟ್ಟು ಈ ಥರ ಇದೆ, ಈ ಥರ ಈ ಡೇಟಿಂದ ಕ್ಯಾಂಪ್ಗೆ ಅಟೆಂಡ್ ಆಗಬೇಕು ಅನ್ನೋ ಥರ. ಸೊ ಆವಾಗ ನಾನು ನಮ್ಮ ಹುಡುಗರ ಜೊತೆ ಎಲ್ಲ ನಾವು ಮೂವಿಗೆ ಹೋಗಿದ್ವಿ, ಆ ಟೈಮಲ್ಲಿ ಗೊತ್ತಾಗಿದ್ದು. ನಿಮ್ಗೆ ಇಂಡಿಯಾ ಸೆಲೆಕ್ಷನ್ ನ್ಯೂಸ್ ಸಿಕ್ಕಿದ ತಕ್ಷಣ ಫಸ್ಟು ಏನು ಮಾಡಿದ್ರಿ? ಯಾರಿಗೆ ಹೇಳಿದ್ರಿ? ಇಮಿಡಿಯೇಟ್ಲಿ ಮನೇಲಿ ಫೋನ್ ಮಾಡಿದೆ, ನಮ್ಮ ತಂದೆ ತಾಯಿಗೆ ವಿಷಯ ತಿಳಿಸ್ದೆ. ಅವರು ತುಂಬ ಖುಷಿಪಟ್ಟರು, ಏಕೆಂದರೆ ಚಿಕ್ಕ ವಯಸ್ಸಿಂದ ನೋಡ್ತಿದ್ದಾರೆ ಆಡ್ತಾ ಇದ್ದೀನಿ ಅಂತ, ಬಟ್ ಈ ಲೆವೆಲ್ಗೆ ಯಾವತ್ತೂ ಸೆಲೆಕ್ಟ್ ಆಗಿರಲಿಲ್ಲ. ಸೊ ಸೆಲೆಕ್ಟ್ ಆದಾಗ ಅವ್ರಿಗೆ ತುಂಬ ಖುಷಿ ಆಯಿತು, ತಂದೆ ತಾಯಿ ತಮ್ಮ. ಸೊ ಅವ್ರಿಗೆ ಹೇಳಿದೆ, ಅದಾದಮೇಲೆ ನಮ್ಮ ಕೋಚಸ್ಗೆ ಹೇಳಿದೆ. ಸೊ ಶುರುವಿಂದ ನನ್ಗೆ ಹೇಳ್ಕೊಟ್ಟಿದ್ದು ಗೋಪಿ ಸರ್ ಅಂತ,
ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಲ್ಲಿ ಕೋಚ್ ಆಗಿದ್ರು. ಸೊ ಬೇಸಿಕ್ಕಿಂದ ಎಲ್ಲ ಹೇಳ್ಕೊಟ್ಟಿದ್ದು ಅವರೇನೆ. ಫಸ್ಟ್ ಅವ್ರಿಗೆ ಫೋನ್ ಮಾಡಿದೆ. ಅದು ಬಿಟ್ಟು ವಿಷ್ಣು ಚಂದ್ರಶೇಖರ್ ಅಂತ, ಸೊ ನಮ್ಮ ಕ್ಲಬ್ ಟೀಮ್ಗೆ ಅವರೇ ಇವಾಗ ನಮ್ಮ ಕೋಚ್ ಆಗಿ ಇದು ಮಾಡ್ತಾ ಇರೋದು. ಅದು ಬಿಟ್ಟು ಡೇವಿಡ್ ಸರ್ ಅಂತ ಇದ್ದಾರೆ, ಕಾರ್ಲೋಸ್ ಸರ್ರು, ವಿಷ್ಣು ಸರ್ರು. ಸೊ ಇವರೆಲ್ಲರೂ ನನಗೆ ಬೇಸ್ಬಾಲ್ ಜರ್ನಿಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದೆ. ಅದಲ್ದಲೇ ನನ್ನ ಹಳೆ ಕ್ರಿಕೆಟ್ ಕೋಚಸ್ ಯಾರ್ಯಾರಿದ್ರು, ಸೊ ಅವ್ರಿಗೆಲ್ಲ ವಿಷಯ ತಿಳಿಸ್ದೆ. ಸೆಲೆಕ್ಷನ್ ಆದ್ಮೇಲೆ ನಿಮ್ ಡೆಬ್ಯೂ ಹೆಂಗಿತ್ತು, ನಿಮ್ ಇಂಡಿಯನ್ ಟೀಮ್ ಡೆಬ್ಯೂ? ಸೊ ಇದು ನಾವು ಅನ್ಕೊಳೋದೇ ಒಂದು, ದೇವರು ಪ್ಲಾನೇ ಬೇರೆ ತರ ಇರುತ್ತೆ. ಗಾಡ್ಸ್ ಪ್ಲಾನ್ ಹೆಂಗಿರುತ್ತೆ ಹೇಳಕ್ಕಾಗಲ್ಲ. ಸೊ ನಾನು ತುಂಬಾ ಖುಷಿಯಾಗಿ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಏನಂದ್ರೆ ನನ್ನ ಕೆಪಬಿಲಿಟಿ ಏನಿದೆ, ಹೈಯೆಸ್ಟ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿ ಕಂಟ್ರಿಗಳೇ ತರಬೇಕು ಅಂತ. ಬಟ್ ಏನಾಯ್ತು ಅಂದ್ರೆ ನನ್ನ ಡೆಬ್ಯೂ ಮುಂಚೆ ನನಗೆ ಇಂಜುರಿ ಆಯಿತು, ಮೇಜರ್ ಇಂಜುರಿನೇ ಆಯಿತು. ಸೊ ACL ಕಂಪ್ಲೀಟ್ ಟೇರ್ ಆಯಿತು ಕ್ಯಾಂಪಲ್ಲಿ ಆಡಬೇಕಾದ್ರೆ. ಸೊ ಅದರಿಂದ ನಾನು ಟೂರ್ನಮೆಂಟಲ್ಲಿ ಆಡೋಕ್ಕಾಗಲಿಲ್ಲ. ಸೊ ಒಂಥರ ಸೆಟ್ ಬ್ಯಾಕೇ ಆಯಿತು ಟೂರ್ನಮೆಂಟ್ ಟೈಮಲ್ಲಿ. ಅದಕ್ಕಿಂತ ನಾನೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಯಿತು. ಓಕೆ. ಸೊ ನಿಮ್ ಡೆಬ್ಯೂ ಆಗಿರ್ಲಿಲ್ಲ ಬಿಕಾಸ್ ಆಫ್ ACL. ಇವಾಗ ಹೆಂಗೆ ACL ಟೇರ್ ಎಲ್ಲ ಸರಿ ಹೋಯ್ತಾ? ರಿಯಾಬ್ ಅಲ್ಲಿದ್ದೀರಾ ಹಿಂಗೆ? ಇವಾಗ ಸರ್ಜರಿ ಆಗಿ 6 months ಆಗಿದೆ. ಓಕೆ. ಸೊ ರಿಯಾಬ್ ನಡೀತಿದೆ, ಚೆನ್ನಾಗಿ ನಡೀತಿದೆ. ಹೋಪ್ಫುಲಿ ಇನ್ನೊಂದು 2-3 months ಅಲ್ಲಿ ಕಂಪ್ಲೀಟ್ ಗೇಮ್ ಫಿಟ್ನೆಸ್ಸಿಗೆ ವಾಪಸ್ ಬರ್ತೀನಿ. ಓಕೆ. ಸೊ ಎಲ್ಲ ಟೆಸ್ಟ್ ಕ್ಲಿಯರ್ ಆಯಿತು ಅಂದರೆ ಹೋಪ್ಫುಲಿ ಇನ್ 3 months ಅಲ್ಲಿ ಮತ್ತೆ ಆಡಕ್ಕೆ ಸ್ಟಾರ್ಟ್ ಮಾಡಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ನಿಮ್ಗೆ ಇಂಜುರಿ ಆಗಿದ್ದು ಹೆಂಗ್ ಗೊತ್ತಾಯ್ತು ಅದು ACL ಟೇರ್ ಅಂತ ಅಂದ್ಬಿಟ್ಟು? ಆಮೇಲೆ ಹೆಂಗ್ ನಡೀತು ನಿಮ್ ರಿಹ್ಯಾಬು, ಆಪರೇಷನು ಹೆಂಗ್, ಪ್ರೀ ರಿಹ್ಯಾಬ್, ಪೋಸ್ಟ್ ರಿಹ್ಯಾಬ್ ಹೆಂಗ್ ನಡೀತು? ಸೊ ಆ್ಯಕ್ಚುಲಿ ಇವಾಗ ನಮ್ಮ ಥರ ಗೇಮಲ್ಲಿ ಇವಾಗ ಬರೀ ಬೇಸ್ಬಾಲ್ ಅಂತ ಅಲ್ಲ, ತುಂಬ ಗೇಮಲ್ಲಿ ಆನ್ ಫೀಲ್ಡಲ್ಲಿ ಏನು ಸಪೋರ್ಟೇ ಇರಲ್ಲ, ಸಪೋರ್ಟ್ ಸ್ಟಾಫೇ ಇರಲ್ಲ. ಕರೆಕ್ಟ್. ಫಿಸಿಯೋ ಆಗಲಿ, ಡಾಕ್ಟರ್ ಆಗಲಿ, ನಾವು ಆಡೋ ಟೈಮಲ್ಲಿ ಯಾರೂ ಇರಲ್ಲ. ಕೆಲವೊಂದು ಗೇಮಲ್ಲಿ ಪ್ರಾಪರಾಗಿ ಎಲ್ಲ ಇರೋ ಕಡೆ ಫೆಸಿಲಿಟಿ, ಅಂಥ ಗೇಮಲ್ಲಿ ಮಾತ್ರ ಕ್ಯಾಂಪ್ ಇರಲಿ, ಒಂದು ಪ್ರಾಕ್ಟೀಸ್ ಗೇಮ್ ಆಗ್ತಿದ್ರು ಎಲ್ಲ ಒಂದು ಆ್ಯಂಬುಲೆನ್ಸಿಂದ ಹಿಡಿದು ಎಲ್ಲ ಇರುತ್ತೆ. ಸೊ ನಮ್ಮ ಥರ ಗೇಮ್ ಇರೋ ಸಿಚುವೇಶನ್ಗೆ ಅದೆಲ್ಲ ಏನೂ ಇರಲ್ಲ ಫೆಸಿಲಿಟಿ. ಸ್ಟಾರ್ಟಿಂಗಲ್ಲಿ ಆ್ಯಂಕಲ್ ಟ್ವಿಸ್ಟ್ ಆಗಿ ನೀ ಮೂವ್ಮೆಂಟ್ ಆಯಿತು. ನನಗೆ ಆ ಟೈಮಲ್ಲಿ ಏನು ಅನಿಸಲಿಲ್ಲ, ಏನೋ ಆಯಿತು ಅನ್ನೋ ಥರ ಗೊತ್ತಿತ್ತು. ಬಟ್ ಏನಾಗಿದೆ ಅನ್ನೋದು ಆ ಫೀಲ್ ನನಗೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಏನೋ ಆಯಿತು ಅನ್ನೋ ಥರ ಇತ್ತು. ಯಾಕೆಂದರೆ ನಾನು ಕಾಲಿಟ್ಟೆ, ನಾನೇನು ಬಿದ್ದಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಕಾಲಿಟ್ಟೆ, ಟಕ್ ಟಕ್ ಅಂತ ಸೌಂಡ್ ಬಂತು. ಸೊ ಆ ಟೈಮ್ಗೆ ನನ್ಗೆ ಏನೂ ಅನಿಸ್ಲಿಲ್ಲ, ಬ್ಲ್ಯಾಂಕ್ ಆಗೋದೆ, ಏನೋ ಆಯ್ತು. ಎಕ್ಸಾಕ್ಟ್ ಯಾವ ಪಾರ್ಟಲ್ಲಿ ಆಗಿದ್ದು? ನೀಯಲ್ಲಿ ಆ್ಯಂಕಲ್ ಒಳಗಡೆ ಸೈಡಿಗೆ ಟ್ವಿಸ್ಟ್ ಆಯಿತು. ಓಕೆ. ಟ್ವಿಸ್ಟ್ ಆದಾಗ ನೀ ಹತ್ರ ಈ ಮೂಮೆಂಟ್ ಬಂತು, ಒಳಗಡೆ ಸೈಡ್ಗೆ ಮೂವ್ ಆಗಿ ಟಕ್ ಟಕ್ 2 ಸೌಂಡ್ ಬಂತು ಅರ್ಧಿದ್ದು. ಬಟ್ ನಾನು ಆ ಟೈಮಲ್ಲಿ ಪ್ಯಾಂಟ್ ಏನೋ ಆಯ್ತೇನೋ, ಬಟ್ ಏನೋ ಒಳಗಡೆ ಆಯಿತು, ಏನು ಅನ್ನೋದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದೇನಾಯ್ತು, ಅದಾಗಿ ಒಂದು 5 ನಿಮಿಷಕ್ಕೆ ನೆಕ್ಸ್ಟ್ ನಾನು ಬ್ಯಾಟಿಂಗ್ ಆಡಬೇಕು, ಹೋಗ್ತೀನಿ, ಕಾಲು ಇಡ್ತೀನಿ ಮುಂದೆ, ನಾರ್ಮಲ್ ಮೂಮೆಂಟಲ್ಲಿ ಕಾಲು ಇಡ್ತೀನಿ. ಇಟ್ಟಿದ ತಕ್ಷಣ ನನ್ನ ಬಾಡಿ ನನ್ನ ಕಂಟ್ರೋಲಲ್ಲೇ ಇಲ್ಲ, ಕಾಲು ಕಂಟ್ರೋಲಲ್ಲೇ ಇಲ್ಲ, ನನ್ನ ಇನ್ಸ್ಟೆಬಿಲಿಟಿ ಆಗಿ ಬಿದ್ದೋಗ್ತೀನಿ. ಅವಾಗ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಯಿತು, ಏನಿದು ಕಾಲಿಟ್ಟೆ, ನಿಂತ್ಕೊಳಕ್ಕಾಗ್ತಾ ಇಲ್ಲ, ಬಿದ್ದೋದೆ ಅನ್ನೋ ಥರ. ಸೊ ನಾನು ಪ್ರೆಷರ್ ಹಾಕಿ ಕಾಲು ಇಟ್ಟಾಗೆಲ್ಲ ಬೀಳ್ತಾ ಇದ್ದೀನಿ. ಅದಾದಮೇಲೆ 2-3 ಸಲ ಒಂದ್ಸಲಿ ಫೀಲ್ಡಿಂಗ್ ಕೂಡ ಟ್ರೈ ಮಾಡಿದೆ. ನಿಂತ್ಕೊಂಡು ನಾರ್ಮಲಾಗಿ ಹಿಡಿದಾಗ ಏನೂ ಅನ್ನಿಸ್ಲಿಲ್ಲ, ಜಾಗ್ ಟ್ರೈ ಮಾಡಿದೆ, ಏನೂ ಅನ್ನಿಸ್ಲಿಲ್ಲ. ಬಟ್ ಯಾವಾಗ ನಾನು ಆ ಗೇಮ್ ಇಂಟೆನ್ಸಿಟಿಲಿ ಕಾಲು ಇಡ್ತೀನಿ, ಕಂಟ್ರೋಲ್ ಇಲ್ದಲೇ ಬಿದ್ದೆ. ಸೊ ಆವಾಗ ನಾನು ನಮ್ಮ ಫಿಸಿಯೋಗೆ ಫೋನ್ ಮಾಡಿದೆ ಆನ್ಲೈನಲ್ಲಿ, ಅಲ್ಲೇ ವಿಡಿಯೋ ಕಾಲಲ್ಲಿ. ಅವ್ರು ಸ್ವಲ್ಪ ಮೂಮೆಂಟ್ ಎಲ್ಲ ಮಾಡೋಕ್ಕೆ ಹೇಳಿದ್ರು, ಅದೆಲ್ಲ ಟ್ರೈ ಮಾಡಿದೆ ಆ ಟೈಮ್ಗೆ. ಬಟ್ ಅಂದರೂ ನಮ್ಮ ಹತ್ರ ಇರೋ ರಿಸೋರ್ಸಲ್ಲಿ ಯಾರಿಗೂ ಅಷ್ಟು ನಾಲೆಡ್ಜ್ ಇಲ್ಲ, ಇದಿದೆ ಆಗಿರ್ಬೋದು ಅನ್ನೋ ಥರ. ಅದಾದಮೇಲೆ ಕರ್ಕೊಂಡೋದ್ರು ಹಾಸ್ಪಿಟ್ಲಲ್ಲಿ, MRI ಮಾಡಿಸಿದ್ವಿ. ಸೊ ಅವಾಗ ಗೊತ್ತಾಯಿತು ಕಂಪ್ಲೀಟ್ ಟೇರ್ ಆಗಿದೆ, ಇದಕ್ಕೆ ಒಂದೇ ಆಪ್ಷನ್ ಸರ್ಜರಿ ಮಾಡಿಸ್ಬೇಕಂತ. ಈಗ ನಮ್ಗಷ್ಟು ನಾಲೆಡ್ಜು ಇಲ್ವಲ್ಲ. ನಾನು ಶುರುಲಿ ಹೆಂಗೆ ಅಂದರೆ ಸರ್ಜರಿ ಇಲ್ದಲೆ ಏನಾದರೂ ಮಾಡ್ಬೋದಾ, ಭಯ ಇರ್ತದೆ, ಸರ್ಜರಿ ಇಲ್ದಲೆ ಏನೋ ಮಾಡ್ಬೋದಾ ಅನ್ನೋ ಥರ ಮೈಂಡ್ ಸೆಟ್ ಇತ್ತು. ಬಟ್ ಆವಾಗ ಕೊನೆಯಲ್ಲಿ ಗೊತ್ತಾಯಿತು, ಮತ್ತೆ ಆಡಬೇಕು ಅಂದರೆ ಸರ್ಜರಿ ಒಂದೇ ಆಪ್ಷನ್ನು, ಬೇರೆ ಏನಿಲ್ಲ. ತುಂಬ ಜನ ಅಥ್ಲೀಟ್ಸು ರಿಕವರಿ ಎಲ್ಲ ಆಗಿದ್ದಾರೆ. ಇದು ಒಂದು ನಾರ್ಮಲ್ ಇದ್ರ ಥರನೇ ಇವಾಗ ಆಗ್ಬಿಟ್ಟಿದೆ, ತುಂಬ ಜನಕ್ಕೆ ಆಗ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ ಸ್ಪೋರ್ಟ್ಸಲ್ಲಿ, ಎಸ್ಪೆಷಲಿ ಫುಟ್ಬಾಲು, ಬಾಸ್ಕೆಟ್ಬಾಲ್ ಎಲ್ಲ ಆಗ್ತಾನೆ ಇದೆ ಅಂದಾಗ ಅವಾಗ ಸ್ವಲ್ಪ ಜನದ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾರಿಗೆ ಇಂಜುರಿ ಆಗಿದೆ, ಸರ್ಜರಿ ಆದಮೇಲೆ ಹೆಂಗೆ ಪ್ರೋಗ್ರೆಸ್ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಿ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಡಿಸೈಡ್ ಮಾಡಿದೆ, ಸರಿ ಸರ್ಜರಿ ಮಾಡಿಸ್ಬಿಡೋಣ, ಮಾಡಿಸಿದ್ರೆ ಒಂದ್ಸಲಿ ಕ್ಲೀನಾಗಿ ರಿಕವರಿ ಮಾಡಿ ಆಡ್ಬೋದು ಅನ್ನೋ ಥರ. ಸೊ ಆ ಟೈಮಲ್ಲಿ ಸರ್ಜರಿ ಮಾಡಿಸ್ಬೇಕು ಅಂತ ಕನ್ಫರ್ಮ್ ಆಯಿತು. ಸೊ ನಾನು ಸಾಯಿಲಿ ಅಥ್ಲೀಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ. ಸೊ ಅದರಿಂದ ಅಲ್ಲಿ ಇರೋ ಫಿಸಿಯೋಸು ಮತ್ತು ಡಾಕ್ಟರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ಆವಾಗ ಆಪ್ರೇಷನ್ ಮಾಡಿಸಿ ಮತ್ತೆ ರಿಹ್ಯಾಬ್ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಇವಾಗ 6 months ಆಗಿದೆ ಕರೆಕ್ಟಾಗಿ. ನಿನ್ನೆಗೆ 6 months ಮುಗೀತು ರಿಹ್ಯಾಬು.
ಒಂದು 2-3 ಮಂತ್ಸಲ್ಲಿ ಪ್ರೋಗ್ರೆಸ್ ಇಲ್ಲಿ ತನಕ ಚೆನ್ನಾಗಿದೆ. ಇದೇ ಥರ ಕಂಟಿನ್ಯೂ ಮಾಡಿ ರಿಟರ್ನ್ ಟು ಪ್ಲೇ ಟೆಸ್ಟ್ ಎಲ್ಲ ಕ್ಲಿಯರ್ ಆಯಿತು ಅಂದರೆ ನಾನು 3 ಮಂತ್ಸಲ್ಲಿ ಕಂಪ್ಲೀಟ್ ಗೇಮ್ಗೆ ವಾಪಸ್ ಬರ್ತೀನಿ. ಸೊ ಇವಾಗ ಸದ್ಯಕ್ಕೆ ಹ್ಯಾಂಡ್ ಐ ಕೋಆರ್ಡಿನೇಷನ್ನು ಮತ್ತು ಸ್ಟೇಷನರಿ ಮೂವ್ಮೆಂಟ್ ಎಲ್ಲ ವಾಪಸ್ ಫೀಲ್ಡ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೀನಿ, ಆಡ್ತಾ ಇದ್ದೀನಿ, ಜಾಗ್ ಮಾಡ್ತಾ ಇದ್ದೀನಿ. ಸೊ ಖುಷಿ ಆಗ್ತಿದೆ ಮತ್ತೆ ವಾಪಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ. ನಾನು 3 ಮಂತ್ಸಲ್ಲಿ ವಾಪಸ್ ಮುಂಚೆಗಿಂತ ಚೆನ್ನಾಗಿ ರೆಡಿಯಾಗಿ ಕಮ್ಬ್ಯಾಕ್ ಮಾಡಬೇಕು ಅಂತ ಇದೆ. ಸೊ ನೀವು ಆ ಇಂಜುರಿ ಟೈಮಲ್ಲಿ ಹೇಳಿದ್ರೆ ಇಂಜುರಿ ಆಗಿದ ತಕ್ಷಣ ನೀವು ಫಿಸಿಯೋ ಕಾಲ್ ಮಾಡಿದ್ರಿ ಅಂತ ಅಂದ್ಬಿಟ್ಟು, ನಿಮ್ಮ ಸ್ಕ್ವಾಡಲ್ಲೇ ಫಿಸಿಯೋ ಡಾಕ್ಟ್ರು ಆ ಥರ ಎಲ್ಲ ಫೆಸಿಲಿಟೀಸ್ ಇರಲಿಲ್ವಾ? ಆ ಥರ ಎಲ್ಲ ಇರಲ್ಲ. ಯಾಕೆಂದರೆ ನಾವು ಇವಾಗ ಟಿ ವಿಲಿ ನೋಡಿ ಅಲ್ಲೇನೋ ಒಂದು ಆಗಿದ ತಕ್ಷಣ ಓಡ್ ಬರ್ತಾ ಇರ್ತಾರೆ ಫಿಸಿಯೋ ಡಾಕ್ಟ್ರು. ಹೌದು, ಏನಾಗಿದೆ ಅಲ್ಲೇ ಚೆಕ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲ ಗೇಮಲ್ಲಿ ಸಿಚುವೇಶನ್ ಆ ಥರ ಇಲ್ಲ. ಓಕೆ. ಸೊ ಕೆಲವೊಂದು ಗೇಮಲ್ಲಿ ಏನಾಗುತ್ತೆ ಅಂದರೆ ಆ ಟೈಮ್ಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತೂ ಇರಲ್ಲ. ಫಿಸಿಯೋ ಏನು ಯೂಸು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂದರೆ ಫಿಸಿಯೋ ಬಂದ್ಬಿಟ್ಟು ಒಂದು ಬೇಸಿಕ್ ಇಮ್ಯುನಿಟಿ ಅಲ್ವಾ, ಒಂದು ಸ್ಪೋರ್ಟ್ಸ್ ಟೀಮ್ ಅಂತಂದರೆ ಫಿಸಿಯೋ ಮತ್ತು ಡಾಕ್ಟ್ರು ಇಟ್ ಇಸ್ ಅ ಬೇಸಿಕ್ ಇಮ್ಯುನಿಟಿ ಅಲ್ವಾ? ಬೇಸಿಕ್ ಇದೆ, ಬಟ್ ಏನಂದರೆ ಗ್ರೌಂಡ್ ರಿಯಾಲಿಟಿ ಇದೇನೆ. ಓಕೆ. ಇವಾಗ ಹೆಂಗೆ ಅಂದರೆ ನಮ್ಮ ಗೇಮಲ್ಲೆಲ್ಲ ಕೋಚಸ್ ಇದ್ದರೆ, ಅಸಿಸ್ಟೆಂಟ್ ಕೋಚ್ ಇದ್ದರೆ ಅದೇ ದೊಡ್ಡದು. ಯಾಕೆಂದರೆ ಅಷ್ಟು. ಸೊ ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡಬೇಕಾದ್ರೇನು ಯಾರೂ ಇರಲ್ಲ. ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಿ ಇರ್ತಾರೆ, ಟೂರ್ನಮೆಂಟ್ ಕಡೆ ಆರ್ಗನೈಸರ್ಸ್ ಕಡೆಯಿಂದ ಫಿಸಿಯೋ ಇರ್ತಾರೆ. ಕೆಲವೊಂದು ಟೀಮು ಯಾರಿಗೆ ಎಲ್ಲ ಥರ ಸಪೋರ್ಟ್ ಇದೆ, ಫಿನಾನ್ಷಿಯಲಿ ಫೆಡರೇಷನ್ ಹತ್ರ ತುಂಬ ಕಾಸಿದೆ, ಅವರೆಲ್ಲ ಕರ್ಕೊಂಬರ್ತಾರೆ ಫಿಸಿಯೋಗಳನ್ನ ಜೊತೆಲಿ. ಬಟ್ ಕೆಲವೊಂದು ಟೀಮ್ ಜೊತೆ ಫಿಸಿಯೋ ಎಲ್ಲ ಯಾರು ಟ್ರಾವೆಲ್ ಮಾಡಲ್ಲ. ಬಟ್ ಇಂಡಿಯಾದಲ್ಲಿ ನೋಡಿದ್ರೆ ನೀವು ಟಾಪ್ ಇದರಲ್ಲಿರೋ ಗೇಮ್ಗಳಲ್ಲಿ ಮಾತ್ರ ಟೀಮ್ ಜೊತೆನೇ ಅಟ್ಯಾಚ್ ಆಗಿ ಫಿಸಿಯೋಗಳು ಇರ್ತಾರೆ, SNC ಕೋಚ್ ಇರ್ತಾರೆ. ಬೇಸ್ಬಾಲ್ ಟೀಮಲ್ಲಿ ನಿಮ್ಮದು ರೋಲ್ ಏನು ಟೀಮಲ್ಲಿ? ಸೊ ಬೇಸಿಕ್ಲಿ ನಾನು ಇನ್ಫೀಲ್ಡರ್ ಆಗಿ ಆಡ್ತೀನಿ ಬೇಸ್ಬಾಲ್. ಇನ್ಫೀಲ್ಡರ್ ಅಂತಂದರೆ? ಸೊ ಇವಾಗ ಕ್ರಿಕೆಟಲ್ಲಿ 30 ಯಾರ್ಡ್ ಸರ್ಕಲ್ ಇರುತ್ತೆ. ಓಕೆ. ಸೊ 30 ಯಾರ್ಡ್ ಸರ್ಕಲ್ ಒಳಗಡೆ ನಿಂತ್ಕೊಳೋರ್ನ ಇನ್ಫೀಲ್ಡರ್ಸ್ ಅಂತೀವಿ. ಸೊ 30 ಯಾರ್ಡಿಂದ ಆಚೆ ಇರೋರು ಔಟ್ಫೀಲ್ಡರ್ಸು. ಓಕೆ. ಸೊ ಅದೇ ಥರ ಬೇಸ್ಬಾಲಲ್ಲೂ ಇನ್ಫೀಲ್ಡರ್ಸ್ ಮತ್ತು ಔಟ್ಫೀಲ್ಡರ್ಸ್ ಅಂತ ಕ್ಯಾಟಗರಿ ಇರುತ್ತೆ. ಓಕೆ. ಸೊ ಪೊಸಿಷನ್ ಪ್ರಕಾರ ಅವರವರು ಆ ಪೊಸಿಷನಲ್ಲಿ ಆಡ್ತಾರೆ ಗೇಮಲ್ಲಿ. ಓಕೆ. ಬೇಸ್ಬಾಲ್ ಬಗ್ಗೆ ಒಂದು ರಫ್ ಆಗಿ ಒಂದು ಐಡಿಯಾ ಕೊಡಿ ವ್ಯೂವರ್ಸ್ಗೆ. ಈಗ ಬೋರ್ಡಲ್ಲಿ ಈ ಬೋರ್ಡ್ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಕ್ರಿಕೆಟ್ ರಿಲೇಟ್ ಮಾಡಿ ನಿಮ್ಗೆ ಹೇಳ್ತೀನಿ, ಯಾಕಂದರೆ ಅವಾಗ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಕ್ರಿಕೆಟಲ್ಲಿ ಸರ್ಕಲಲ್ಲಿರುತ್ತೆ ಗ್ರೌಂಡು. ಸೊ ಅದೇ ಥರ ಬೇಸ್ಬಾಲಲ್ಲಿ ನಿಮಗೆ ಡೈಮಂಡ್ ಶೇಪಲ್ಲಿ ಇರುತ್ತೆ. ಸೊ ಡೈಮಂಡ್ ಶೇಪಲ್ಲಿ ಇರುತ್ತೆ ಮತ್ತು ಇಲ್ಲೊಂದು ಸ್ಕ್ವೇರ್ ಇರುತ್ತೆ. ಓಕೆನಾ? ಇಲ್ಲಿ ನಿಮಗೆ ಹೋಮ್ ಪ್ಲೇಟ್ ಅಂತ ಇರುತ್ತೆ. ಹೋಮ್ ಪ್ಲೇಟ್ ಇಲ್ಲಿ ಫಸ್ಟ್ ಬೇಸ್ ಇರುತ್ತೆ. ಬೇಸ್ ಅಂದರೆ ಒಂದು ಸ್ಕ್ವೇರ್ ಡಿಮ್ ಥರ ಇರುತ್ತೆ, ಅದು ನಿಮಗೆ ಸೇಫ್ ಸ್ಪಾಟ್ ಥರ. ಓಕೆ, ಇದು ಸೆಕೆಂಡ್ ಬೇಸು. ಇಲ್ಲಿ ನಿಮಗೆ ಥರ್ಡ್ ಬೇಸ್ ಇರುತ್ತೆ. ಓಕೆ. ಸೊ ಇದು ಬೇಸ್ ಇರೋ ಪೊಸಿಷನ್ಗಳು. ಇದೆಲ್ಲ ನಿಮಗೆ ಸೇಫ್ ಸ್ಪಾಟು. ಹೋಮ್ ಪ್ಲೇಟ್ ಹತ್ರ ಬ್ಯಾಟಿಂಗ್ ಆಡ್ತೀವಿ. ಸೊ 2 ಬ್ಯಾಟರ್ ಬಾಕ್ಸ್ ಇರುತ್ತೆ. ರೈಟ್ ಹ್ಯಾಂಡರು ಇಲ್ಲಿ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾನೆ, ಲೆಫ್ಟ್ ಹ್ಯಾಂಡರು ಇಲ್ಲಿ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾನೆ. ಇದ್ರ ಹಿಂದೆಗಡೆ ಕ್ಯಾಚರ್ ಇರ್ತಾನೆ. ಸೊ ಇವಾಗ ಕ್ರಿಕೆಟಿಗೆ ಕಂಪೇರ್ ಮಾಡಿದ್ರೆ ಕ್ರಿಕೆಟಲ್ಲಿ ಬೌಲರ್ ಇರ್ತಾರೆ. ಸೊ ಬೌಲರ್ ಥರನೇ ಬೇಸ್ಬಾಲಲ್ಲಿ ಬಾಲ್ ಎಸೆಯೋರ್ನ ಪಿಚ್ಚರ್ ಅಂತ ಕರಿತೀವಿ. ಸೊ ಗೇಮಲ್ಲಿ ಅದೇ ಮೊದಲನೇ ಪೊಸಿಷನ್ ಪಿಚ್ಚರ್. ಸೊ ಬಾಲ್ ಹಿಡಿಯೋಕ್ಕೆ ಕ್ರಿಕೆಟಲ್ಲಿ ವಿಕೆಟ್ ಕೀಪರ್ ಇರ್ತಾನೆ, ಅದೇ ಥರ ಬೇಸ್ಬಾಲಲ್ಲಿ ಕ್ಯಾಚರ್. ಸೊ ಅದು ಸೆಕೆಂಡ್ ಪೊಸಿಷನ್, ಅವ್ನು ಇಲ್ಲಿ ಕೂತಿರ್ತಾನೆ. ನೆಕ್ಸ್ಟ್ ಫಸ್ಟ್ ಬೇಸ್ ಇಲ್ಲಿದೆ, ಫಸ್ಟ್ ಬೇಸ್ಮನ್ ಇಲ್ಲಿರ್ತಾನೆ. ಸೊ ಇದು ಥರ್ಡ್ ಪೊಸಿಷನ್. ಫೋರ್ತ್ ಪೊಸಿಷನ್ ಸೆಕೆಂಡ್ ಬೇಸ್ಮನ್. ಸೊ ಈ ಫಸ್ಟ್ ಬೇಸ್ ಮತ್ತು ಸೆಕೆಂಡ್ ಬೇಸ್ ಮಧ್ಯದಲ್ಲಿ ಇನ್ನೊಬ್ಬ ಫೀಲ್ಡರ್ ಇರ್ತಾನೆ, ಅವನು ಸೆಕೆಂಡ್ ಬೇಸ್ಮನ್. ಓಕೆ. ಫಿಫ್ತ್ ಪೊಸಿಷನ್ ಥರ್ಡ್ ಬೇಸ್ಮನ್ ಅಂತ, ಅವನು ಥರ್ಡ್ ಬೇಸ್ ಪಕ್ಕದಲ್ಲಿ ಇರ್ತಾನೆ. ಸಿಕ್ಸ್ತ್ ಪೊಸಿಷನ್ ಶಾರ್ಟ್ ಸ್ಟಾಪರ್, ಅವನು ಸೆಕೆಂಡ್ ಬೇಸು ಮತ್ತು ಥರ್ಡ್ ಬೇಸ್ ಮಧ್ಯ ಇರ್ತಾನೆ. ಸೊ ಈ ಇಷ್ಟು ಪೊಸಿಷನ್ನು ಇನ್ಫೀಲ್ಡ್ ಅಂತ ಕರಿತೀವಿ. ಸೊ ಕ್ರಿಕೆಟಲ್ಲಿ ಹಿಂಗೆ 30 ಯಾರ್ಡ್ ಸರ್ಕಲ್ ಒಳಗಡೆ ಇರೋರ್ನ ಇನ್ಫೀಲ್ಡರ್ಸ್ ಅಂತೀವಿ, ಅದೇ ಥರ ಬೇಸ್ಬಾಲಲ್ಲಿ ಇದು ಇನ್ಫೀಲ್ಡ್. ಇದು ಔಟ್ಫೀಲ್ಡ್. ಇವಾಗ ಔಟ್ಫೀಲ್ಡಲ್ಲಿ ಲೆಫ್ಟ್ ಔಟು, ಸೆಂಟರ್ ಫೀಲ್ಡು ಮತ್ತು ರೈಟ್ ಫೀಲ್ಡ್. ಟೋಟಲ್ ಕ್ರಿಕೆಟಲ್ಲಿ ಇವಾಗ ಆಡೋದು 11 ಜನ, ಬೇಸ್ಬಾಲಲ್ಲಿ ಆಡೋದು 9 ಜನ. 9 ಜನ ಒಂದು ಟೀಮ್. 9 ಜನ ಒಳಗಡೆ ಪ್ಲೇಯಿಂಗಲ್ಲಿ ಆಡ್ತಾರೆ. ಓಕೆ. ಬೇಸಿಕ್ಲಿ ಸೊ ಟೀಮಲ್ಲಿ ತುಂಬ ಜನ ಪಿಚ್ಚರ್ಸ್ ಇರ್ತಾರೆ. ಓಕೆ. ಸೊ ಪಿಚ್ಚರ್ಸ್ ನಮಗೆ ಜಾಸ್ತಿ ಬೇಕು. ಒಂದು ಟೀಮಲ್ಲಿ 6-7 ಜನ ಮಿನಿಮಮ್ ಪಿಚ್ಚರ್ಸೇ ಇರ್ತಾರೆ. ಅದು ಡಿಪೆಂಡ್ ಆಗುತ್ತೆ ಸ್ಕ್ವಾಡ್ ಮೇಲೆ. ಸೊ ಒಂದು ಟೀಮಲ್ಲಿ ಎಷ್ಟು ಜನ ಇರ್ತಾರೆ? ಒಂದು ಟೀಮಲ್ಲಿ ಇವಾಗ ನಮ್ಮ ನ್ಯಾಷನಲ್ಸ್ ಕನ್ಸಿಡರ್ ಮಾಡಿದ್ರೆ ಸೊ 16 ಮೆಂಬರ್ಸ್ ಇರ್ತಾರೆ ಪ್ಲೇಯರ್. 16 ಮೆಂಬರ್ಸು ಆಡ್ತಾರೆ. 16 ಮೆಂಬರ್ಸು ಆಡ್ತಾರೆ. ಒಂದೇ ಗೇಮಲ್ಲೇ 16 ಮೆಂಬರ್ಸ್ ಕೂಡ ಆಡ್ಬೋದು. ರೊಟೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಆಡಿಸ್ಬೋದು. ಸೊ ಬೇಸಿಕ್ಲಿ ಗೇಮ್ ನೋಡಿ, ಇವಾಗ
ಅಂದ್ರೆ ಈ ಫೀಲ್ಡ್ ಅಲ್ಲಿ 9 ಜನನೇ ಇರಬೇಕು. ಒಂದ್ಸಲಿ 9 ಜನ ಆಡ್ತಾರೆ, ಬಟ್ ರೊಟೇಷನ್ ಅಲ್ಲಿ 16 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆಡ್ಬೋದು. ಸೊ ಇವಾಗ ನಾವು ಇಲ್ಲಿಂದ ಬ್ಯಾಟಿಂಗ್ ಆಡ್ತೀವಿ, ಹೊಡೆದ್ಮೇಲೆ ಇಲ್ಲಿಂದ ಫಸ್ಟ್ ಬೇಸ್ಗೆ ಓಡ್ತಾರೆ, ಸೆಕೆಂಡ್ ಬೇಸ್, ಥರ್ಡ್ ಬೇಸ್, ವಾಪಸ್ ಹೋಮ್ ಪ್ಲೇಟ್. ಫುಲ್ 1 ರೌಂಡ್ ಕಂಪ್ಲೀಟ್ ಮಾಡಿದ್ರೇನೆ ಟೀಮ್ಗೆ 1 ರನ್ ಸಿಗೋದು. ಸೊ ಈ ಬ್ಯಾಟ್ಸ್ಮನ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಫುಲ್ ಕಂಪ್ಲೀಟ್ ಮಾಡಿದ್ರೇನೆ 1 ರನ್ ಸಿಗೋದು. ಓಕೆನಾ. ಆಮೇಲೆ ಕ್ರಿಕೆಟ್ ಅಲ್ಲಿ ಹಿಂಗೆ 6 ಇದೆಯಲ್ಲ, ಅದೇ ತರ ಬೇಸ್ಬಾಲ್ ಅಲ್ಲಿ ಹೋಮ್ ರನ್ ಅಂತ ಇದೆ. ಸೊ ಫೀಲ್ಡ್ ಇಂದ ಆಚೆ ಹೊಡೆದ್ರೆ ಹೋಮ್ ರನ್. ಈ ಲೈನ್ ಏನಿದೆ ಇದ್ರೊಳಗಡೆ ಬಾಲ್ ಇತ್ತು ಅಂದ್ರೆ ನಾವು ಔಟ್ ಆಗ್ತೀವಿ ಅನ್ನೋದು ನಮ್ಗೆ ಗೊತ್ತಿದ್ರು ನಾವು ಓಡ್ಲೇಬೇಕು. ಇದು ಫೇರ್ ಟೆರಿಟರಿ. ಸೊ ಹಿಂದೆಗಡೆ ಫೌಲ್ ಟೆರಿಟರಿ ಇರುತ್ತೆ. ಓಕೆನಾ. ಇಲ್ಲೊಂದು ಫೆನ್ಸ್ ಇರುತ್ತೆ. ಸೊ ಈ ಲೈನ್ ಒಳಗಡೆ ಏನೇ ಹೋದ್ರು ನನಗೆ ಗೊತ್ತು ನಾನು ಔಟ್ ಆಗ್ತೀನಿ ಅಂತ, ಬಟ್ ಓಡ್ಲೇಬೇಕು. ಈ ಲೈನಿನ ಹಿಂದೆ ಏನೇ ಬಂದ್ರು ಫೌಲ್ ಅಂತ ಲೆಕ್ಕ. ಈ ಕ್ರಿಕೆಟ್ ಅಲ್ಲಿ ನಾನು ಒಂದು ಸಿಂಗಲ್ ತಗೊಳಲ್ಲ, ಇದು ಔಟ್ ಆಗ್ತೀನಿ, ನಿಂತ್ಕೊಂಡು ನೆಕ್ಸ್ಟ್ ಬಾಲ್ ಸಿಂಗಲ್ ತಗೊಳೋಣ ಅಂತೀವಲ್ಲ, ಇಲ್ಲಿ ಆತರ ಇಲ್ಲ. ಹೊಡೆದ್ರೆ ಓಡ್ಲೇಬೇಕು. ಕ್ರಿಕೆಟ್ ಅಲ್ಲಿ ಸ್ಟ್ರೈಟ್ ಓಡ್ತೀವಿ, ಇಲ್ಲಿ ಈ ಬಾಕ್ಸ್ ಅಲ್ಲಿ ಓಡ್ತೀವಿ ಸ್ಕ್ವೇರ್. 1 ಸ್ಕ್ವೇರ್ ಕಂಪ್ಲೀಟ್ ಮಾಡಿದ್ರೆ 1 ರನ್. ಸೊ ಅಟ್ ಎ ಟೈಮ್ 4 ಬ್ಯಾಟ್ಸ್ಮನ್ಸ್ ಇರ್ತಾರೆ. 4 ಬ್ಯಾಟ್ಸ್ಮನ್ಸ್ ಇರಲ್ಲ, ಒಬ್ಬೊಬ್ರು ಬರ್ತಾರೆ, ಯಾರು ಸೇಫ್ ಆಗ್ತಾರೆ ಅವರು ಬೇಸ್ ಮೇಲೆ ಇರ್ತಾರೆ. ಸೊ ಮ್ಯಾಕ್ಸಿಮಮ್ ಒಂದ್ಸಲಿಗೆ 3 ಬೇಸ್ ಮೇಲೆ ಫಿಲ್ ಆಗಿರ್ಬೋದು, ಬೇಸ್ ಲೋಡ್ ಆಗಿರುತ್ತೆ. ಅದನ್ನ ಆ ಸಿಚುವೇಶನ್ ಅಲ್ಲಿ ಇನ್ನೊಬ್ಬ ಬ್ಯಾಟರ್ ಬಂದ್ರೆ 4 ಜನ ಬ್ಯಾಟರ್ ಫೀಲ್ಡ್ ಒಳಗಡೆ ಇರ್ತಾರೆ. ಆ ತರ. ಓಕೆನಾ. ಇವಾಗ ಕ್ರಿಕೆಟ್ ಅಲ್ಲಿ ನಾವಿವಾಗ ಓವರ್ಸ್ ಪ್ರಕಾರ ಆಡ್ತೀವಿ, ಇಲ್ಲ ಟೆಸ್ಟ್ ತರ ಆಡ್ತೀವಿ. ಸೊ ಬೇಸ್ಬಾಲ್ ಅಲ್ಲಿ ಏನಾಗುತ್ತೆ, ಇನ್ನಿಂಗ್ಸ್ ಅಂತ ಕರಿತೀವಿ. ಸೊ ಪ್ರತಿ ಇನ್ನಿಂಗ್ಸ್ ಅಲ್ಲೂ ಒಂದು ಟಾಪ್ ಒಂದು ಬಾಟಮ್ ಇರುತ್ತೆ. ಓಕೆನಾ. ಈ ತರ 9 ಇನ್ನಿಂಗ್ ನಡೆಯುತ್ತೆ ಗೇಮ್. ಸೊ ನಿಮ್ ಟೀಮ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅದನ್ನ ಟಾಪ್ ಅಂತ ಕರಿತೀವಿ, ನಮ್ ಟೀಮ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಅದು ಬಾಟಮ್. ಓಕೆನಾ. ಫಸ್ಟ್ ಇನ್ನಿಂಗ್ ಸೆಕೆಂಡ್ ಇನ್ನಿಂಗ್ಸ್ ತರ. ಕ್ರಿಕೆಟ್ ಅಲ್ಲಿ ಫಸ್ಟ್ ಇನ್ನಿಂಗ್ ಸೆಕೆಂಡ್ ಇನ್ನಿಂಗ್ ಅಂತೀವಲ್ಲ, ಅದೇ ತರ ಇದ್ರಲ್ಲಿ ಒಂದೇ ಇನ್ನಿಂಗ್ ಅಲ್ಲಿ ನೀವು ಬ್ಯಾಟಿಂಗ್ ಆಡ್ತೀರಾ, ನಾವು ಬ್ಯಾಟಿಂಗ್ ಆಡ್ತೀವಿ. ಒಂದ್ ಟೀಮ್ಗೆ 3 ಔಟ್ ಸಿಗುತ್ತೆ. ಸೊ 3 ಔಟ್ ಆಯ್ತು ಅಂದ್ರೆ ನೀವು ಫೀಲ್ಡಿಂಗ್ ಹೋಗ್ತೀರಾ, ನಾವು ಬ್ಯಾಟಿಂಗ್ ಬರ್ತೀವಿ. ಕ್ರಿಕೆಟ್ ಅಲ್ಲಿ 1 ಔಟ್ ಮಾಡಿದ್ಮೇಲೆ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಇಲ್ಲಿ ಕೆಲವು ಸಿಚುವೇಶನ್ ಹೆಂಗಾಗುತ್ತೆ ಅಂದ್ರೆ ಒಂದೇ ಸಲ 2 ಔಟ್ 3 ಔಟ್ ಮಾಡ್ಬೋದು. ಒಂದೇ ಪ್ಲೇ ಅಲ್ಲಿ ನಿಮ್ದು ಎಂಟೈರ್ ಟೀಮ್ ಔಟ್ ಆಗಿ ನೀವು ಫೀಲ್ಡಿಂಗ್ ಬರ್ಬೋದು. ಆತರ ತುಂಬಾ ಫಾಸ್ಟ್ ಆಗಿರುತ್ತೆ ಗೇಮು. ಅಷ್ಟು ಬೇಗ ರೆಸ್ಪಾಂಡು ಮಾಡ್ಬೇಕು ನಾವು ಪ್ರತಿಯೊಂದು ಸಿಚುವೇಶನ್ಗೆ. ರಿಯಾಕ್ಟ್ ಹೆಂಗ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ಇದೆ. ಇವಾಗ ನೀವು ಬೌಂಡ್ರಿ ಇದೆಲ್ಲ ಹೇಳಿದ್ರೆ ಅವು ಬ್ಯಾಟ್ಸ್ಮನ್ ಹೆಂಗ್ ಔಟ್ ಆಗೋದು? ಇದರಲ್ಲಿ ಕ್ಯಾಚ್ ಔಟ್ ಇದೆ. ಸೊ ನಾವು ಫುಲ್ ಟಾಸ್ ಹೊಡೆದಿದ್ದ ಬಾಲ್ ಅವ್ರು ಹೇಳಿದ್ರೆ ಬೇಸಿಕ್ ಔಟ್ ಅದು. ಅದ್ ಬಿಟ್ಟು ನಿಮ್ಗೆ ಫೋರ್ಸ್ ಔಟ್ ಅಂತ ಇದೆ. ಫೋರ್ಸ್ ಔಟ್ ಅಂದ್ರೆ ನೀವು ಹೊಡೆದ್ಮೇಲೆ ಕಂಪಲ್ಸರಿ ನೀವು ಇಲ್ಲಿಗೆ ಓಡ್ಲೇಬೇಕು. ನೀವು ಓಡಕ್ಕಿಂತ ಮುಂಚೆ ಇಲ್ಲಿರೋ ಫೀಲ್ಡರ್ ಬಾಲ್ ಹಿಡಿದು ಬೇಸ್ ಅವ್ನ ಬಾಡಿ ಯಾವುದೇ ಪಾರ್ಟ್ ಅಲ್ಲಿ ಟಚ್ ಮಾಡೋದು, ಕಾಲಲ್ಲಿ ಟಚ್ ಮಾಡ್ತಾರೆ, ಕಾಲಲ್ಲಿ ಬೇಸ್ನ ತುಳಿದು ಬಾಲ್ ಹಿಡಿತಾರೆ. ಸೊ ಹಿಡಿದ್ರೆ ನೀವು ಆಟೋಮೆಟಿಕ್ ಔಟ್. ಫೋರ್ಸ್ ಔಟ್ ಅಂದ್ರೆ ನೀವು ಓಡ್ಲೇಬೇಕು ಅಲ್ಲಿಗೆ, ಬಟ್ ನೀವು ಇನ್ನೂ ಓಡಿಲ್ಲ, ಅವ್ನು ಹಿಡಿದ್ರೆ ಔಟು. ಅದ್ ಬಿಟ್ಟು ಟ್ಯಾಗ್ ಔಟ್ ಅಂತ ಇದೆ. ಟ್ಯಾಗ್ ಔಟ್ ಏನಂದ್ರೆ ಇವಾಗ ಇದು ಸೇಫ್ ಸ್ಪಾಟು, ಇದು ಸೇಫ್ ಸ್ಪಾಟು, ಇದೇ ತರ ಈ 4 ಸೇಫ್ ಸ್ಪಾಟು. ಇದ್ರ ಮಧ್ಯೆ ನೀವು ಎಲ್ಲೇ ಒಂದ್ ಕಡೆ ಸಿಗಾಕೊಂಡ್ರು ನಿಮ್ ಬಾಡಿ ಯಾವುದೇ ಒಂದು ಪಾರ್ಟ್ನ ಒಂದು ಬಾಲ್ ಹಿಡ್ಕೊಂಡು ಟಚ್ ಮಾಡಿದ್ರು ನೀವು ಔಟ್. ಟ್ಯಾಗ್ ಔಟ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದಾದ್ಮೇಲೆ ಸ್ಟ್ರೈಕ್ ಔಟ್. 3 ಬಾಲ್ ನೀವು ಸ್ವಿಂಗ್ ಮಾಡಿ ಮಿಸ್ ಮಾಡಿದ್ರೆ, ಹಿಟ್ ಆಗಿಲ್ಲ ಅಂದ್ರೆ ಔಟ್, ಸ್ಟ್ರೈಕ್ ಔಟ್. ಸೊ ನಿಮ್ ಬೇಸಿಕ್ ರೋಲ್ ಬಂದ್ಬಿಟ್ಟು ನೀವು ಆಡೋದು ಇನ್ಫೀಲ್ಡರ್ ಆಗಿ ಆಡ್ತೀನಿ. ಇನ್ಫೀಲ್ಡರ್ ಪೊಸಿಷನ್, ಈ ಪೊಸಿಷನ್ಗಳಲ್ಲಿ ಸೆಕೆಂಡ್ ಬೇಸ್ ಮಾಡ್ತೀನಿ, ಥರ್ಡ್ ಬೇಸ್ ಮಾಡ್ತೀನಿ. ಸೊ ಇನ್ಫೀಲ್ಡರ್ ಆಗಿ ಆಡ್ತೀನಿ ನಾನು. ಸೊ ಒಬ್ಬ ಬೇಸ್ಬಾಲ್ ಪ್ಲೇಯರ್ಗೆ ಮೇಜರ್ ಚಾಲೆಂಜಸ್ ಮತ್ತೆ ಸ್ಟ್ರಗಲ್ಸ್ ಏನೇನು? ಸರ್ ತುಂಬಾ ಇದೆ. ಹಂಗ್ ನೋಡಿದ್ರೆ ನಿಮ್ಗೆ ಆಡಕ್ಕೆ ಮೇನ್ ಬೇಕಾಗಿರೋದು ಗ್ರೌಂಡು. ಸೊ ಬೇಸ್ಬಾಲ್ಗೆ ಅಂತ ನಮ್ಗೆ ಪ್ರಾಪರ್ ಆಡಕ್ ಒಂದು ಫೀಲ್ಡ್ ಕೂಡ ಇಲ್ಲ ಕರ್ನಾಟಕದಲ್ಲೇ ಅಂತ ಅಲ್ಲ, ಇಡೀ ಇಂಡಿಯಾಲೇ ಎಲ್ಲೂ ಇಲ್ಲ ಬೇಸ್ಬಾಲ್ ಫೀಲ್ಡ್ ಅಂತ. ನಾವು ಏನೇ ಆಡಿದ್ರು ಯಾವುದೋ ಒಂದು ಕ್ರಿಕೆಟ್ ಫೀಲ್ಡಲ್ಲೋ ಫುಟ್ಬಾಲ್ ಗ್ರೌಂಡಲ್ಲೋ ಎಲ್ಲೋ ಒಂದ್ ಕಡೆ ಆಡ್ತೀವಿ ಅಷ್ಟೇ. ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಆಡ್ತೀವಿ. ಪ್ರಾಪರ್ ಇದಕ್ಕೆ ಅಂತ ಒಂದು ಫೀಲ್ಡ್ ಇಲ್ಲ, ಡೆಡಿಕೇಟೆಡ್ ಎಲ್ಲೂ ಇಲ್ಲ. ನಿಮ್ದು ಅಸೋಸಿಯೇಷನ್ ಇದೆ ಅಲ್ವಾ? ಹೌದು. ಮತ್ತೆ ಅಸೋಸಿಯೇಷನ್ ಕಡೆಯಿಂದ ನಿಮಗೊಂದು ಗ್ರೌಂಡ್ ಫೆಸಿಲಿಟಿ ಸಿಕ್ಕಿಲ್ವಾ? ಏನಂದ್ರೆ ಅಸೋಸಿಯೇಷನ್ ಅವ್ರ ಲೆವೆಲ್ ಅಲ್ಲಿ ಟ್ರೈ ಮಾಡ್ತಿದ್ದಾರೆ ಫೀಲ್ಡ್ ಏನೋ ಒಂದು ಮಾಡ್ಬೇಕು ಅಂತ. ಕೆಲವೊಂದು ಕಾಲೇಜಸ್ ಅಲ್ಲಿ ಮಾತಾಡಿ ಇವಾಗ ಪರ್ಮಿಷನ್ ತಗೊಂಡು ಕ್ಯಾಂಪ್ಗೆಲ್ಲ ಮಾಡ್ತಿದ್ದಾರೆ. ಸೊ ಪ್ರೋಗ್ರೆಸ್ ಇದೆ. ಕೆಲವು ಕಾಲೇಜಸ್ ಇವಾಗ ಮುಂದೆ ಬಂದು ನ್ಯಾಷನಲ್ಸ್ ಕ್ಯಾಂಪ್ ಎಲ್ಲ ಅಂತಂದ್ರೆ ಪರ್ಮಿಷನ್ ಕೊಡ್ತಿದ್ದಾರೆ. ಡಾನ್ ಬಾಸ್ಕೋ ಆಗಿರ್ಬೋದು, ಸೌಂದರ್ಯ, ಆಚಾರ್ಯ ಕಾಲೇಜು. ಸೊ ಈ ತರ ತುಂಬಾ ಕಾಲೇಜ್ಗಳಿದೆ. ಮೈಸೂರಲ್ಲೂ ಕಾಲೇಜಸ್ ಇದೆ, ಮೈಸೂರು ಯೂನಿವರ್ಸಿಟಿ, ಎಲ್ಲ ಕಡೆಯಿಂದನೂ ಇವಾಗ ಸ್ವಲ್ಪ ಪುಷ್ ಸಿಗ್ತಿದೆ ಗ್ರೌಂಡ್ಗೆ. ಬಟ್ ಜನರಲ್ ಅಲ್ಲಿ ನೋಡಿದ್ರೆ ಎಲ್ಲೂ ಇಲ್ಲ ಜಾಗಗಳು. ಇವಾಗ ಹೆಂಗಾಗುತ್ತೆ ಅಂದ್ರೆ ಇವಾಗ ಲಾಸ್ಟ್ ಇಯರ್ ಎಲ್ಲ ಕ್ಯಾಂಪಲ್ಲಿ ಇವಾಗ ಕ್ಯಾಂಪ್ ಜಾಸ್ತಿ ನಡೆದ್ರೆ ಶಾಲಿನಿ ಗ್ರೌಂಡು ಮತ್ತೆ VET ಗ್ರೌಂಡು, ಜಯನಗರ್, JP ನಗರ್ ಸೈಡ್ ನಡೆಯುತ್ತೆ. ಯಾಕೆಂದ್ರೆ ಎಲ್ರಿಗೂ ಸೆಂಟ್ರಲ್ಲು ಹತ್ರ ಆಗುತ್ತೆ. ಯಾಕೆಂದ್ರೆ ಗೇಮಲ್ಲಿ ಏನು ಸಿಗಲ್ಲ.
ಹಾ. ಪ್ರತಿಯೊಬ್ರು ಕೆಲಸ ಪ್ರಾಕ್ಟೀಸ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಓಕೆ. ಸೊ ಎಲ್ರಿಗೂ ಹತ್ರ ಆಗುತ್ತೆ ಆಫೀಸ್ಗೆ ಹೋಗೋಕೆ ಅನ್ನೋ ಥರ ಆ ಗ್ರೌಂಡಲ್ಲಿ ಇಡ್ತಾರೆ. ನನ್ನ ರಿಯಲಿಸ್ಟಿಕ್ ಎಕ್ಸಾಂಪಲ್ ಏನಾಗಿದೆ ಹೇಳ್ತೀನಿ ನೋಡಿ. ಇವಾಗ ನಾವು ಕ್ಯಾಂಪ್ಗೆ ಟೈಮ್ ಸಿಗೋದೇನೆ ಒಂದು 15 ದಿನ ನ್ಯಾಷನಲ್ಸ್ ಕ್ಯಾಂಪ್ಗೆ. ಸೊ ಅದರಲ್ಲಿ ಪ್ರತಿದಿನ ಕ್ಯಾಂಪ್ ಅಟೆಂಡ್ ಆಗಲೇಬೇಕು. ಯಾರಿಗೂ ಏನೂ ಸಿಗ್ತಾ ಇಲ್ಲ, ಎಲ್ಲರೂ ಪ್ಯಾಷನಿಂದ ಆಡೋಣ ಅಂತ ಎಫರ್ಟ್ ಹಾಕ್ಕೊಂಡು ಎಲ್ಲೆಲ್ಲಿಂದನೋ ಬರ್ತಾರೆ. ಸೊ ನಮ್ಮದು ಕ್ಯಾಂಪ್ ಜಾಸ್ತಿ ನಡೀತಾ ಇರೋದು ನ್ಯಾಷನಲ್ ಕಾಲೇಜ್ ಜಯನಗರು, VET ಕಾಲೇಜ್ JP ನಗರು ಮತ್ತು ಶಾಲಿನಿ ಗ್ರೌಂಡ್ಸ್ 3 ಕಡೆ ನಡೆಯುತ್ತೆ ಜಾಸ್ತಿ. ಸೊ ಅಲ್ಲಿ ಹೆಂಗೆ ಅಂದರೆ ದಿನ ಜನ ವಾಕ್ ಮಾಡ್ತಾರೆ ಗ್ರೌಂಡ್ ಒಳಗಡೆ. ಸೊ ಇದು ಕಾಲೇಜ್ ಗ್ರೌಂಡ್ಸ್ ಅಲ್ಲ, ಇದು ಓಪನ್ ಪಬ್ಲಿಕ್ ಗ್ರೌಂಡ್. ಓಕೆ. ಸೊ ಅಲ್ಲಿ ನಾರ್ಮಲ್ ಪಬ್ಲಿಕ್ಗೂ ದಿನ ಎಂಟ್ರಿ ಇದೆ. ಸೊ ಅಲ್ಲಿ ಏನಾಗುತ್ತೆ, ದಿನ ಜನ ವಾಕ್ ಮಾಡಕ್ ಬರ್ತಾರೆ. ಸೊ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ, ಸರ್ ಹಿಂಗೆ ಒಂದು ಕ್ಯಾಂಪ್ ಇದೆ ನಮ್ದು ಬೇಸ್ಬಾಲ್ದು, ಇನ್ನು 15 ದಿನ ಆದ್ಮೇಲೆ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡಕ್ ಹೋಗ್ತೀವಿ. ಸೊ ಅಟ್ಲೀಸ್ಟ್ ನಿಮ್ದೊಂದು ಸಪೋರ್ಟ್ ಇದ್ರೆ ನಾವು ಆಡಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಬಾಲ್ ಗಟ್ಟಿ ಇರುತ್ತೆ, ನಾವು ರಿಸ್ಕ್ ತಗೊಂಡು ಆಡಕ್ಕೂ ಆಗಲ್ಲ ಜನ ಓಡಾಡುವಾಗ. ಸೊ ನಾವು ಕೇಳ್ತೀವಿ. ಜನ ಏನಂದ್ರೆ ಪಕ್ಕದಲ್ಲಿ ಪಾರ್ಕ್ ಇರುತ್ತೆ, ರೋಡಲ್ಲೂ ವಾಕ್ ಮಾಡ್ಬೋದು, ಬಟ್ ಮಾಡಲ್ಲ, ಗ್ರೌಂಡ್ ಸುತ್ತಾನೆ ಮಾಡ್ಬೇಕು ಅವ್ರಿಗೆ. ಹೆಂಗೆ ಅಂದ್ರೆ ನಮ್ಮಲ್ಲಿ ಜಗಳಕ್ಕೆ ಅಂತಾನೆ ಕೆಲವು ಸಲ ಬಂದಿರೋದು ಇದೆ. ಬಾಲ್ ಬಿದ್ಮೇಲೆ ಏನಿದೆ ಮಾತಾಡ್ತೀವಿ ನಿಮ್ಮ ಹತ್ರ, ನೀವು ಆಡಿ, ನಿಮ್ಗೆ ಆಡ್ಬೇಕು ಅಂದ್ರೆ ಆಡಿ, ಬಾಲ್ ಬಿದ್ದಾಗ ನಾವು ನಿಮ್ಮ ಹತ್ರ ಬರ್ತೀವಿ. ಯಾರಾದ್ರೂ ಬಾಲ್ ಹೊಡಿವಾಗ ಇಲ್ಲೇ ಹೊಡಿಬೇಕು ಅಂತ ಅನ್ಕೊಂಡು ಹೊಡಿಯಕ್ಕಾಗುತ್ತೆ. ಇವಾಗ ಎಸಿವಾಗ್ಲೇ ನಾವು ಇಲ್ಲೇ ಎಸಿ ಅಂದ್ರೇನೆ 10 ಸಲ 3 ಸಲ ಎಸಿತೀವಿ, 7 ಸಲ ಆ ಕಡೆ ಈ ಕಡೆನೆ ಹೋಗೋದು. ಕರೆಕ್ಟ್. ಸೊ ಹಂಗಿರುವಾಗ ಅಟ್ಲೀಸ್ಟ್ ನಮ್ ಜನ ನಮಗ್ ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ ನೋಡಿ, ಎಲ್ರು ಪ್ಯಾಷನ್ ಇಂದ ಆಡ್ತಿರೋದು, ನಮಗೂ ಏನೂ ಸಿಕ್ತಿಲ್ಲ. ಅಟ್ಲೀಸ್ಟ್ ನಾವು ಒಂದ್ ಹೆಮ್ಮೆಯಿಂದ ನಮ್ ಸ್ಟೇಟ್ಗೆ ಆಡೋಣ, ನಮ್ ಏನಾಗುತ್ತೆ ಒಂದು ಅಚೀವ್ಮೆಂಟ್ ತರೋಣ, ಈ ಸಲ ಮೆಡ್ಲು ಮಾಡೋಣ. ಪ್ರತಿ ವರ್ಷ ಅದೇ ಅನ್ಕೊಂತೀವಿ, ಒಂದು ಮೆಡಲ್ ಮಾಡಬೇಕು ನ್ಯಾಷನಲ್ಸ್ ಅಲ್ಲಿ. ಸೊ ಅದಕ್ಕೆ ನಮ್ ಜನ ಇವಾಗ ಅಟ್ಲೀಸ್ಟ್ ಅವ್ರ ದಿನ ಎದ್ದು ಬರ್ತಿದ್ದಾರೆ ಅಂದ್ರೆ ಅವ್ರಿಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ. ಅವ್ರು ಬಂದು ಕ್ರಿಕೆಟ್ ಆಡ್ತಾರೆ, ಟೆನ್ನಿಸ್ ಬಾಲ್, ಫುಟ್ಬಾಲ್ ಆಡ್ತಾರೆ, ವಾಕ್ ಮಾಡ್ತಾರೆ ಅಂದ್ರೆ ಹೆಲ್ತ್ ಮೇಲೆ ಇಂಟ್ರೆಸ್ಟ್ ಇದೆ. ಸೊ ಅಟ್ಲೀಸ್ಟ್ ಆ ತರ ಜನ ಯಾರಿಗೆ ಸ್ವಲ್ಪ ನಾಲೆಡ್ಜ್ ಇದೆ ಮತ್ತೆ ಫಿಟ್ನೆಸ್ ಎಂಥೂಸಿಯಾಸ್ಟ್ ಇದ್ದಾರೆ, ಅವ್ರು ಅಟ್ಲೀಸ್ಟ್ ಸಪೋರ್ಟ್ ಮಾಡಬೇಕು. ಹೂನಪ್ಪ ಒಂದು 10 ದಿನ ನಾವು ಇಲ್ಲಿ ಈಚೆ ವಾಕ್ ಮಾಡ್ಬೋದು ಅಂತಾನು ಯೋಚನೆ ಮಾಡಲ್ಲ. ನಮ್ ಗ್ರೌಂಡ್ ಇದು, ನಾವು ವಾಕ್ ಮಾಡ್ತೀವಿ, ನೀವು ತಾನೇ ಬಂದಿರೋದು. ಓಕೆ. ಆ ತರ ನಾನು ಹೇಳ್ತಿರೋದು ಏನಂದ್ರೆ, ಇದು ಬರೀ ಅಸೋಸಿಯೇಷನ್ ಮಾಡೋಕ್ಕೂ ಆಗಲ್ಲ. ಕರ್ನಾಟಕಕ್ಕೆ ಆಡ್ತಿದೀವಿ ಅಂದ್ರೆ ಅಟ್ಲೀಸ್ಟ್ ಎಲ್ಲ ಕರ್ನಾಟಕದವರೇ ಸೇರಿ ಸಪೋರ್ಟ್ ಮಾಡ್ಬೋದಲ್ಲ. ಹೌದು. ಈಗ ಅಟ್ಲೀಸ್ಟ್ ನಮ್ಗೆ 15 ದಿನ ಗ್ರೌಂಡ್ ಇದ್ರೆ ಓಪನ್ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಪಿಚ್ಚಿಂಗ್ ಬ್ಯಾಟಿಂಗ್ ಆಡ್ಬೋದು. ಓಕೆ. ಸೊ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಇವಾಗ ನಾವು ಬಾಲ್ ಹೊಡೆದ್ರೆ ಯಾರಿಗೋ ಬೀಳುತ್ತೆ ಅಂತ ಭಯ ಪಟ್ಕೊಂಡು ಬ್ಯಾಟಿಂಗ್ ಆಡೋದಕ್ಕೂ, ಇಲ್ಲಪ್ಪ ನಾವು ಆರಾಮಾಗಿ ಆಡ್ಬೋದು ಅಂತ ಆಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದು ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಗೇಮಲ್ಲೂ. ಯಾಕೆಂದ್ರೆ ಈ ಗೇಮ್ ಯಾವ ತರ ಇದೆ ಅಂದ್ರೆ, ಇವಾಗ ಕ್ಯಾಂಪ್ ನಡೆಯೋದೇ 15 ದಿನ, ಅವಾಗ್ಲೇ ಆ ಕಾಂಬಿನೇಷನ್ ಬಿಲ್ಡ್ ಆಗ್ಬೇಕು. ಈ 15 ದಿನ ನಮ್ಮ ಹತ್ರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಇಲ್ಲ ಅಂದ್ರೆ ತುಂಬಾ ಕಷ್ಟ ಪರ್ಫಾರ್ಮ್ ಮಾಡೋದು ಆ ಲೆವೆಲಲ್ಲಿ. ಇವಾಗ ತುಂಬಾ ಜನಕ್ಕೆ ಅನ್ಸುತ್ತೆ ಈ ಗೇಮ್ಗಳೆಲ್ಲ, ಹೊಸ ಗೇಮ್ಗಳಲ್ಲೆಲ್ಲ ಯಾರು ಅಷ್ಟು ಆಡೋರು ಇರಲ್ಲ, ಈಸಿಯಾಗಿ ಸೆಲೆಕ್ಟ್ ಆಗ್ಬಿಡ್ತಾರೆ, ಆಡ್ಬಿಡ್ತಾರೆ. ಬಟ್ ಏನಂದ್ರೆ ಆ ಲೆವೆಲಲ್ಲಿ ನಾವು ಮೆಡಲ್ ಮಾಡ್ಬೇಕು ಅಂದ್ರೆ ಎಲ್ಲಾ ಸ್ಟೇಟ್ ಇಂದನೂ ತುಂಬಾ ಚೆನ್ನಾಗಿ ಆಡೋರೆ ಬಂದಿರ್ತಾರೆ. ನಾವು ನಮ್ ಬೆಸ್ಟ್ ಕೊಡ್ಲೇಬೇಕಲ್ಲ ಆಡ್ಬೇಕು ಅಂದ್ರೆ. ಬೆಸ್ಟ್ ಕೊಡ್ಬೇಕು ಅಂದ್ರೆ ನಾವ್ ಇಲ್ಲಿ ಪ್ರಾಕ್ಟೀಸ್ ಅಲ್ಲಿ ಅದನ್ನ ಮಾಡಿರ್ಲೇಬೇಕು ಇಂಪ್ಲಿಮೆಂಟ್. ಡೈರೆಕ್ಟ್ ಹೋಗ್ಬಿಟ್ಟು ನಾನು ಇಲ್ಲಿ ಸುಮ್ನೆ ಬರೀ ಡ್ರಿಲ್ ಮಾಡ್ಕೊಂಡು ಹೋಗ್ತೀನಿ, ಡೈರೆಕ್ಟ್ ಹೋಗಿ ಟೂರ್ನಮೆಂಟ್ ಅಲ್ಲಿ ಆಡ್ತೀನಿ ಅಂದ್ರೆ ಆಗಲ್ಲ. ಎಷ್ಟೇ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರು ಟೀಮ್ ಗೇಮ್ ಅಲ್ಲಿ ಎಲ್ರು ಒಟ್ಟಿಗೆ ಏನ್ ಆಡಿರ್ತೀವಿ ಅದೇ ಮ್ಯಾಟರ್ ಆಗೋದು. ಪ್ರಾಕ್ಟೀಸ್ ಬೇಕೇ ಬೇಕು. ಸೊ ಇವಾಗ ನೀವು ಯಾರ ಹತ್ರನೂ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ, ನಮ್ಗೆ ಗ್ರೌಂಡ್ ಬೇಕು ಇಲ್ಲ ಅಂತಂದ್ರೆ ನಮ್ಗೆ ಆ ಫೆಸಿಲಿಟಿ ಬೇಕು ಅಂತ ಯಾರ ಹತ್ರನೂ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ ನೀವು. ಹೌದು. ನಾವು ನಮ್ಮ ಫೆಡರೇಷನ್ಗೆ ನಮ್ಮ ಅಸೋಸಿಯೇಷನ್ಗೆ ಹೇಳ್ಬೋದು ಅಷ್ಟೇ, ಸ್ಟೇಟ್ ಅಸೋಸಿಯೇಷನ್ಗೆ ಈ ಸಲ ಈ ತರ ಆಗೋಯ್ತು, ನೆಕ್ಸ್ಟ್ ಅಲ್ಲಿ ಒಳ್ಳೆ ಕಡೆ ಜಾಗ ನೋಡಿ ಕ್ಯಾಂಪ್ಗೆ ಅಟ್ಲೀಸ್ಟ್ ನಮ್ಗೊಂದು ಫುಲ್ ಫ್ಲೆಡ್ಜ್ ಪ್ರಾಕ್ಟೀಸ್ ಆಗ್ಬೇಕು ಅಂತ ಕೇಳ್ಬೋದು. ಬಟ್ ಅವ್ರು ಮಾಡೋ ಟ್ರೈ ಮಾಡ್ತಿದ್ದಾರೆ. ಬಟ್ ಅದೇ ಇವಾಗ ಕೆಲವು ಕಾಲೇಜಸ್ ಮುಂದೆ ಬಂದಿದೆ ಜಾಗ ಕೊಡೋಕೆ. ಆ ತರ ಆದ್ರೆ ತುಂಬಾ ನಮಗೂ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನಾವು ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದೇ ತರ ಏನೋ ಸ್ಟ್ರಗಲ್ ಮಾಡ್ಕೊಂಡೆ ಪ್ರಾಕ್ಟೀಸ್ ಮಾಡಕ್ಕಂತೂ ಆಗಲ್ಲ. ಫುಲ್ ಫ್ಲೆಡ್ಜ್ ಜಾಗ ಬೇಕೇ ಬೇಕು ಮಾಡಕ್ಕೆ. ಅಟ್ಲೀಸ್ಟ್ ಎಲ್ಲೋ ಒಂದ್ ಜಾಗ ನಮ್ದು ಅಂತ ಇದ್ರೆ ತುಂಬಾ ಒಳ್ಳೇದು. ಸೊ ಇದು ನ್ಯಾಷನಲ್ಸ್. ಇವಾಗ ನೀವು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡೋ ಮುಂಚೆ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ವಾ, ಅದಕ್ಕೂ ಫೆಸಿಲಿಟಿ ಇಲ್ಲ ಹಂಗಂದ್ರೆ? ಇಂಡಿಯಾ ಕ್ಯಾಂಪ್ಗೆಲ್ಲ ಹೆಂಗೆ ಅಂದ್ರೆ, ಅವರು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಯೂನಿವರ್ಸಿಟಿಲಿ ಇಲ್ಲ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಪರ್ಮಿಷನ್ ತಗೊಂಡಿರ್ತಾರೆ. ಬೇಸ್ಬಾಲ್ ಫೀಲ್ಡ್ ಅಂತಾನೆ ಇರಲ್ಲ, ಯಾವ್ದೋ ಒಂದು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಪರ್ಮಿಷನ್ ತಗೊಂಡಿರ್ತಾರೆ. ಸೊ ಆ ಜಾಗದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ರೀಸೆಂಟ್ ಆಗಿ ನಿಮ್ ಟೂರ್ನಮೆಂಟ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇಂಡಿಯಾಗೆ ರೆಪ್ರೆಸೆಂಟ್? ಸೊ ಇವಾಗ ಲಾಸ್ಟ್ ಅಲ್ಲಿ ಕ್ಯಾಂಪ್ ನಡೆದಿದ್ದು ಇಂಡೋರ್ ಅಲ್ಲಿ ಒಂದು ಕ್ಯಾಂಪ್ ನಡೆದಿತ್ತು. ಅದ್ ಬಿಟ್ರೆ ಸಂಗ್ರೂರಲ್ಲಿ ನಡೆದಿತ್ತು. ಸೊ ಈ ತರ ಕೆಲವೊಂದ್ಸಲಿ ಬೇರೆ ಬೇರೆ ಕಡೆ ಕ್ಯಾಂಪ್ಗಳು ನಡೆಯುತ್ತೆ. ಸೊ ನಿಮಗೆ
ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅದೇ ಫಸ್ಟ್ ಕಷ್ಟ ಅದೇನೆ, ಅದ್ ಬಿಟ್ಟು ತುಂಬಾ ಇದೆ. ಓಕೆ, ಬೇರೆ ಏನೇನು ಸ್ಟ್ರಗಲ್ಸ್ ಇದೆ ಬೇಸ್ಬಾಲ್ ಪ್ಲೇಯರ್ಗೆ? ಬೇಸ್ಬಾಲ್ ಪ್ಲೇಯರ್ಗೆ ಫಿನಾನ್ಷಿಯಲಿ ಕೂಡ ತುಂಬಾ ಪ್ರಾಬ್ಲಮ್ಸ್ ಇದೆ. ಓಕೆ, ಏಕೆಂದ್ರೆ ಇವಾಗ ನಾವು ಇಂಡಿಯಾಗೆ ಸೆಲೆಕ್ಟ್ ಆದ್ರೂ ನಾವು ಹಾಕೊಳ್ತಾ ಇರೋ ಜರ್ಸಿಯಿಂದ ಹಿಡಿದು ಹೋಗಿ ಬರೋ ಚಾರ್ಜಸ್ಸು, ವೀಸಾ ಚಾರ್ಜಸ್ಸು, ಪ್ರತಿಯೊಂದಕ್ಕೂ ನಾವೇ ಪೇ ಮಾಡಬೇಕು. ಬರೀ ಬೇಸ್ಬಾಲ್ ಅಂತ ಅಲ್ಲ, ತುಂಬಾ ಸ್ಪೋರ್ಟ್ ಇದೆ. ಎಲ್ಲದ್ರಲ್ಲೂ ನೋ ಕಾಸ್ಟ್ ಗೌರ್ಮೆಂಟ್ ಕಾಂಪಿಟೇಷನ್ಗಳಿಗೆ ಹೋಗ್ಬೇಕಾಗುತ್ತೆ. ಸೊ ಆವಾಗ ಪ್ರತಿಯೊಂದನ್ನು ಪ್ಲೇಯರ್ ಅವ್ನ ಕೈಯಿಂದಾನೇ ಹಾಕೊಬೇಕು. ಇನ್ನೊಂದೇನಂದ್ರೆ ಸ್ಪೋರ್ಟ್ಸ್ ಆಡೋರು 90% ಯಾರ ಹತ್ರನೂ ದುಡ್ಡು ಇರಲ್ಲ, ಎಲ್ಲ ಲೋವರ್ ಮಿಡಲ್ ಕ್ಲಾಸು ಆ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದಾನೆ ಬರೋದು. ಹೌದಾ? ಸೊ ಇವಾಗ ಇಮಿಡಿಯೇಟ್ ಸೆಲೆಕ್ಟ್ ಆಗಿದ್ಯಾ, ನೀನು ಹೋಗ್ಬೇಕಪ್ಪ ಇನ್ನು 15 ದಿನದಲ್ಲಿ ಇಷ್ಟು ಕಟ್ಟಬೇಕು ಅಂದ್ರೆ ಯಾರು ಕೈಲಿ ಹಿಡ್ಕೊಂಡು ಕೂತಿರಲ್ವಲ್ಲ, ಈ ಟೂರ್ನಮೆಂಟ್ ಬರುತ್ತೆ ನಾನು ಇಷ್ಟು ಕಟ್ಟಲೇಬೇಕು, ಕಟ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂತ. ಬಟ್ ಏನಂದ್ರೆ ಎಲ್ರಿಗೂ ಒಂದು ಆಸೆ, ಸೆಲೆಕ್ಟ್ ಆಗಿದ್ದೀನಿ ಆಡ್ಬಿಡೋಣ. ಇವಾಗ ನಾವು ಮನೇಲಿ ಹೋಗ್ಬಿಟ್ಟು ಹಿಂಗ್ ಸೆಲೆಕ್ಟ್ ಆಗಿದ್ದೀನಿ ದುಡ್ಡು ಕಟ್ಟಬೇಕು ಆಡಕ್ಕೆ ಅಂದ್ರೆ, ಸೆಲೆಕ್ಟ್ ಆಗಿದ್ಯೋ ಇಲ್ಲ ದುಡ್ಡು ಕೊಡ್ತಾ ಇರೋದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಿದಾರೋ, ಹೌದು ಖಂಡಿತ ಡೌಟ್ ಬಂದೇ ಬರುತ್ತೆ. ಬೇಸಿಕ್ ಆಗಿ ಎಲ್ರಿಗೂ ಬರುತ್ತೆ, ದುಡ್ಡು ಕೊಡ್ತಾ ಇರೋದಕ್ಕೆ ಆಡಿಸ್ತಾ ಇರೋದು ಅನ್ಸುತ್ತೆ ಅನ್ನೋ ತರ ಒಂದ್ ಬಂದ್ಬಿಡುತ್ತೆ ನೆಗೆಟಿವ್. ಬಟ್ ಆಮೇಲೆ ಇಷ್ಟು ವರ್ಷದಿಂದ ಕಷ್ಟಪಡ್ತಿರೋರು ಮನೆಯಲ್ಲೂ ನೋಡಿರ್ತಾರೆ. ನಾನು ಇವಾಗ ಹೋಗ್ಬಿಟ್ಟು ಈ ಸಲ ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಒಂದು ಖುಷಿ ಇರುತ್ತೆ. ಸೆಲೆಕ್ಟ್ ಆಗಿದ್ದೀನಿ ಈ ವರ್ಷ ಈ ಟೂರ್ನಮೆಂಟ್ ಆಡಕ್ಕೆ ಇಷ್ಟು ಕಟ್ಟಬೇಕು ಅಂದ್ರೆ ಆ ರಿಯಾಕ್ಷನೇ ಚೇಂಜ್ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ. ಸೆಲೆಕ್ಟ್ ಆಗಿದ್ರು ನಾವೇ ಕಟ್ಟಬೇಕಾ, ಏನ್ ಯೂಸು? ಹೌದು, ಯಾಕೆಂದ್ರೆ ಒಂದು ಗ್ಯಾರಂಟಿನೂ ಇಲ್ಲ. ಈ ಟೂರ್ನಮೆಂಟ್ ಹೆಂಗೋ ಒಂದು ಕಷ್ಟಪಟ್ಟು ದುಡ್ಡು ಕಟ್ಬಿಟ್ರೆ ಬಂದಿದ ತಕ್ಷಣ ಜಾಬ್ ಸಿಗುತ್ತಪ್ಪ ಇವನ್ಗೆ, ಏನೂ ಇಲ್ಲ ಗ್ಯಾರಂಟಿ ಏನೂ ಇಲ್ಲ. ಒಂದು ಪ್ಯಾಷನ್ ಇಂದ ಆಡ್ತಿದಾರೆ, ಆಡ್ಬೇಕು, ನಾನು ಆಡಿರೋ ಸ್ಪೋರ್ಟು ನನ್ಗೆ ಇಷ್ಟ, ಆಡೋಣ ಅಂತ ಹೇಳಕ್ ಆಗಲ್ಲ. ಎಷ್ಟೋ ಜನ ಪ್ಲೇಯರ್ಸ್ ಮನೇಲೂ ಹೇಳಲ್ಲ ಹಿಂಗ್ ಕಟ್ಬೇಕು ಅಂತ. ಅವ್ರವ್ರೆ ಫ್ರೆಂಡ್ಸು ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಏನೋ ಒಂದು ಮಾಡಿ ಅರೇಂಜ್ ಮಾಡ್ಕೊಂಡು ಕಟ್ತಾರೆ. ಸೊ ಬೇಸ್ಬಾಲ್ ಅಸೋಸಿಯೇಷನ್ ಆಲ್ರೆಡಿ ಇದೆ, ಫೆಡರೇಷನ್ ಅಸೋಸಿಯೇಷನ್ ಎಲ್ಲ ಇದೆ. ಅವ್ರ ಕಡೆಯಿಂದನೂ ಏನೋ ಹೆಲ್ಪ್ ಸಿಗ್ತಲ್ವಾ ನಿಮ್ಗೆ ಪ್ಲೇಯರ್ಸ್ಗೆ? ಏನಾಗುತ್ತೆ ಅಂದ್ರೆ ಇವಾಗ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್, ಇವಾಗ ನಾನು ಹೋಗ್ತೀನಿ, ಯಾರೋ ಒಬ್ರು ಸ್ಪಾನ್ಸರು, ಏರಿಯಾ MLA ಬಿಸ್ನೆಸ್ ಮ್ಯಾನು, ಗೊತ್ತಿರೋ ಲಿಂಕಲ್ಲಿ ಯಾರೋ ಒಬ್ರು ಫ್ರೆಂಡ್ಸ್ ರೆಫರ್ ಮಾಡಿರ್ತಾರೆ. ಹೋಗಿ ನಾನು ಕೇಳಿದ್ರೆ ಫಸ್ಟ್ ರಿಯಾಕ್ಷನ್ ಬರೋದೇನೆ, ಕ್ರಿಕೆಟ್ ಆಗಿದ್ರೆ ಕೊಡ್ತಿದ್ರು ಬಿಡ್ತಿದ್ರು ಬೇರೆ, ಬಟ್ ಅವ್ರು ಹೇಳೋದು ಕ್ರಿಕೆಟ್ ಆಡ್ತಿದ್ರೆ ಕೊಡ್ತಿದ್ದೆ. ಏನ್ ಮಾಡೋಕ್ಕಾಗಲ್ಲ, ಈ ಗೇಮ್ ಆಡ್ತಿದೀವಿ ಇದಕ್ಕೆ ಅಂತ ನಾವು ಕೇಳ್ತಿರೋದು. ನಾನು ಇವಾಗ ಗೇಮ್ ಚೇಂಜ್ ಮಾಡ್ಬಿಟ್ಟು ಬರೋಕ್ಕಾಗುತ್ತೆ ಅವ್ರಿಗೆ ಅಂತ. ಬಟ್ ನಾನು ಕೇಳಿದಾಗ ರಿಯಾಕ್ಷನ್ಗಳು ಅದೇ ಥರನೇ. ಕೆಲವ್ರು ಹೇಳಿರ್ತಾರೆ ಆಡು ಏನಾಗುತ್ತೆ ಸಪೋರ್ಟ್ ಮಾಡೋಣ ಅಂದಿರ್ತಾರೆ. ಈ ಸ್ಪಾನ್ಸರ್ಶಿಪ್ ಅಂತ ಬಂದಾಗ ನಾವು ಕಳ್ಸಿರೋ ಮೆಸೇಜ್ನೇ ನೋಡೋದೇ ನಿಲ್ಸ್ಬಿಡ್ತಾರೆ. ಇದಕ್ಕೆ ಫೋನ್ ಮಾಡ್ತಾವನೆ ಇವನು ಅನ್ನೋ ಥರ ಆಗ್ಬಿಡುತ್ತೆ ಸಿಚುವೇಶನ್. ಇವಾಗ ನಾನು ಒಬ್ಬ ಇಂಡಿವಿಜುವಲ್ಗೆನೆ ಒಂದು ಸ್ಪಾನ್ಸರ್ಶಿಪ್ ತಗೊಳಕ್ಕೆ ಇಷ್ಟು ಕಷ್ಟ ಅಂದರೆ, ಫುಲ್ ಟೀಮ್ಗೆ ಸಿಗೋದು ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಫೆಡರೇಷನ್ ಹತ್ರನೂ ಯಾರು ಸ್ಪಾನ್ಸರರ್ಸ್ ಇಲ್ಲ, ಯಾವ ಬ್ರ್ಯಾಂಡ್ ಜೊತೆನೂ ಡೈರೆಕ್ಟ್ ಬೇಸ್ಬಾಲ್ ಫೆಡರೇಷನ್ ಟೈ ಅಪ್ ಇಲ್ಲ, ಯಾರು ಸ್ಪಾನ್ಸರರ್ಸ್ ಇಲ್ಲ. ಆಮೇಲೆ ಗೌರ್ಮೆಂಟ್ ಇಂದ ಎಲ್ಲ ಟೂರ್ನಮೆಂಟ್ಗೂ ಫಂಡಿಂಗ್ ತರ ಎಲ್ಲ ಏನೂ ಬರಲ್ಲ. ಓಕೆ, ಸೊ ಅದರಿಂದ ನೋ ಕಾಸ್ಟ್ ಗೌರ್ಮೆಂಟ್ ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಅವಾಗ ಅವ್ರ ಹತ್ರನೂ ಏನೋ ಆಪ್ಷನ್ ಇಲ್ದಲೆ ಡೈರೆಕ್ಟ್ ಪ್ಲೇಯರ್ಸ್ಗೆ ಹೇಳ್ತಾರೆ, ನೀವು ಇಷ್ಟು ಕಟ್ಟಬೇಕು ಈ ಟೂರ್ನಮೆಂಟ್ಗೆ, ಟ್ರಾವೆಲಿಂಗ್ ಇಷ್ಟಿದೆ, ವೀಸಾದ ಇಷ್ಟಿದೆ, ಕ್ಯಾಂಪ್ ಚಾರ್ಜಸ್ಸು, ಯೂನಿಫಾರ್ಮ್ ಚಾರ್ಜಸ್ ಇಷ್ಟಿದೆ, ಸೊ ಇಷ್ಟೆಲ್ಲ ನೀವೇ ಬೇರ್ ಮಾಡಬೇಕು. ಇದು ರಿಯಾಲಿಟಿ. ಸೊ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇದೇ ನಡೀತಿರೋದು. ಓಕೆ, ಎಷ್ಟೋ ಜನ ದುಡ್ಡು ಕಟ್ಟಕ್ ಆಗಲ್ಲ ಅನ್ಬಿಟ್ಟು ಸೆಲೆಕ್ಟ್ ಆಗಿದ್ರು ಇಂಟರ್ನ್ಯಾಷನಲ್ ಹೋಗ್ದಲೆ ಡ್ರಾಪ್ ಔಟ್ ಆಗ್ತಾರೆ. ಸೊ ಇವು ಒಂದೊಂದು ಟೂರ್ನಮೆಂಟ್ಗೆ ಎಷ್ಟು ಖರ್ಚು ಬೀಳ್ತದೆ ನಿಮಗೆ? ಡಿಪೆಂಡ್ ಆಗುತ್ತೆ. ಇವಾಗ ಕೆಲವು ಟೂರ್ನಮೆಂಟ್ ಅಲ್ಲಿ ಹತ್ರ ಇರೋ ನೇಬರಿಂಗ್ ಕಂಟ್ರೀಸ್ ಅಲ್ಲಿ ಇತ್ತು ಅಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಕೆಲವು ಟೂರ್ನಮೆಂಟ್ ಜಾಸ್ತಿ ಆಗುತ್ತೆ. 25-30 ಸಾವಿರದಿಂದ ಸ್ಟಾರ್ಟ್ ಆಗಿ 1.5-2 ಲಕ್ಷ ತನಕನೂ ಕೇಳಿರೋದು ನೋಡಿದೀವಿ. ಸೊ ನೀವು ನಿಮ್ಮ ಪಾಕೆಟ್ ಇಂದ ಹಾಕೊಂಡೇ ಹೋಗೋದು? ಹೌದು, ಪಾಕೆಟ್ ಇಂದ ಹಾಕೊಬೇಕು. ಏನಂದ್ರೆ ಕೆಲವು ಫ್ರೆಂಡ್ಸ್ಗಳು ಕೆಲವು ಸಲ ಹೆಲ್ಪ್ ಮಾಡ್ತಾರೆ ಅವ್ರ ಹತ್ರ ಇದ್ದಾಗ. ಸೊ ಆ ತರ ಆ ಟೈಮ್ಗೆ ಫ್ರೆಂಡ್ಸ್ ಹತ್ರ ಇದ್ರೆ ಮ್ಯಾನೇಜ್ ಮಾಡ್ತೀವಿ. ಬಟ್ ಅದೇ ಮನೇಲಿ ಸ್ವಲ್ಪ ಕೇಳೋದ್ ಕಷ್ಟನೇ. ಯಾರಿಗೆ ಆಗಿದ್ರು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೋಗಿ ಹೇಳಿ ತಿರ್ಗಾ ದುಡ್ಡು ಕೇಳೋದ್ ಕಷ್ಟ. ಬಟ್ ಅಂದ್ರೆ ಸ್ಪಾನ್ಸರ್ಸ್ ಟ್ರೈ ಮಾಡ್ತೀವಿ ಹುಡ್ಕಕ್ಕೆ, ಸಿಕ್ಕಿದ್ರು ಇಲ್ಲಾಂದ್ರೆ ಇಲ್ಲ, ಅದು ಗ್ಯಾರಂಟಿ ಅಂತೂ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಕೈಯಿಂದ ಹಾಕೊಬೇಕು, ಫ್ರೆಂಡ್ಸ್ ಹತ್ರ ಇಸ್ಕೊಂಡು. ಸೊ ಚಾನ್ಸಸ್ ಇದೆ ಸ್ಪಾನ್ಸರ್ಸ್ ಸಿಗೋದು? ಅದೇ ಕೆಲವರು ಅರ್ಥ ಮಾಡ್ಕೊಂಡು ಗೇಮ್ ಮೇಲೆ ನಂಬಿಕೆ ಇಟ್ಟು, ಪ್ಲೇಯರ್ ಮೇಲೆ ನಂಬಿಕೆ ಇಟ್ಟು, ಇಷ್ಟು ವರ್ಷದಿಂದ ಆಡ್ತಿದ್ದಾನೆ ನೋಡಿದೀವಿ ಅಂತ ಹೆಲ್ಪ್ ಮಾಡೋ ಅಂಥವ್ರು ಇದ್ರೆ ಮಾಡ್ತಾರೆ. ಬಟ್ ತುಂಬಾ ಕೇಸಸ್ ಅಲ್ಲಿ ಯಾರು ಮುಂದೆ ಬರಲ್ಲ. ಎಲ್ಲರೂ ಹೆಂಗೆ ಅಂದ್ರೆ ಸರ್ ತುಂಬಾ ಹೈ ಲೆವೆಲ್ ಇರೋ ಸ್ಪೋರ್ಟ್ಸೇ ನೋಡ್ತಾರೆ, ಬಟ್ ಯಾರು ನೋಡಲ್ಲ ಈ ಅಥ್ಲೀಟುನು ಇಂಡಿಯಾಗೆ ಆಡ್ತಿರೋದು, ಅವನು ಇವನಷ್ಟೇ ಎಫರ್ಟ್ ಆಗ್ತಿದ್ದಾನೆ ಅಂತ. ಹೌದು, ಇವಾಗ ನಾವು ಯಾವ್ದೇ ಒಂದು ಬ್ರ್ಯಾಂಡ್ನ, ಇವಾಗ ಸಪೋಸ್ ಒಂದು ಪೂಮಾನೇ ಅನ್ಕೊಳ್ಳಿ, ಪೂಮಾ ಇವಾಗ ಎಲ್ಲ ಅಥ್ಲೆಟಿಕ್ಸ್ ಅಲ್ಲಿ ಚೆನ್ನಾಗಿ ಮಾಡೋರ್ಗೆ ಎಲ್ರಿಗೂ
ಇದು ಕೊಡ್ತಿದ್ದಾರೆ, ಏನು ಕೂಪನ್ಸ್ ಥರ ಕೊಡ್ತಾರೆ, ಅವ್ರು ಇಷ್ಟು ಶಾಪಿಂಗ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಹಾಕಿಯವ್ರಿಗೆ ಕೊಡ್ತಾರೆ, ಕ್ರಿಕೆಟರ್ಸಿಗೆ ಕೊಡ್ತಾರೆ. ನೀವು ಸಿಂಪಲ್ ಯೋಚನೆ ಮಾಡಿ, ಅವ್ರೆಲ್ರಿಗೂ ದುಡ್ಡು ಆಗಲೇ ಬರ್ತಿದೆ, ತುಂಬ ದುಡ್ಡು ಬರ್ತಿದೆ. ಈಗ ಇಂಡಿಯಲ್ ಸ್ಪೋರ್ಟ್ಸ್ ಇರೋದೇ ಹಂಗೆ. ಹೌದು. ಈಗ ಟಾಪಲ್ಲಿ ಯಾವ ಗೇಮ್ ಇದೆ ಮತ್ತು ಯಾವ ಅಥ್ಲೀಟ್ಸ್ ಇದ್ದಾರೆ, ಬರೋರ್ಗೆ ತುಂಬ ಜಾಸ್ತಿ ದುಡ್ಡು ಬರ್ತಿದೆ. ಅದು ಬಿಟ್ಟು ಮಿಕ್ಕಿರೋ ಯಾರಿಗೂ ಇಲ್ಲಿಂದನೂ ಏನೂ ಸಿಗ್ತಾ ಇಲ್ಲ ಮೆಜಾರಿಟಿ ಜನಕ್ಕೆ. ಇವಾಗ ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡನ್ನು ಅವ್ರು ನೋಡೋದು ಕರೆಕ್ಟೇನೆ, ಅವ್ರಿಗೆ ಅವರಿಂದ ಬ್ರ್ಯಾಂಡ್ ವಿಸಿಬಿಲಿಟಿ ಸಿಗುತ್ತೆ, ಎಕ್ಸ್ಪೋಜರ್ ಸಿಗುತ್ತೆ, ಎಲ್ಲ ಓಕೆ. ಬಟ್ ಇರೋರ್ಗೆ ಮಾಡ್ತೀರಾ. ಅದು ಬಿಟ್ಟು ಬೇರೆ ಅಥ್ಲೀಟ್ಸು ಅವರಷ್ಟೇ ಎಫರ್ಟ್ ಹಾಕ್ತಿದ್ದಾರೆ. ಅವ್ರ ಇಂಟೆನ್ಷನ್ನು ಇಂಡಿಯಾ ರೆಪ್ರೆಸೆಂಟ್ ಮಾಡೋದೇನೆ, ಅವ್ರ ಇಂಟೆನ್ಷನ್ನು ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದೇನೆ. ಬಟ್ ಯಾರೂ ಈ ಥರ ಅನ್ಟಚ್ ಸ್ಪೋರ್ಟ್ಸ್ಗೆ ಹೆಲ್ಪ್ ಮಾಡೋಕೆ ರೆಡಿ ಇಲ್ಲ. ಎಲ್ರಿಗೂ ಏನಂದರೆ ಟಿ ವಿಲಿ ಬರೋ ಸ್ಪೋರ್ಟೇ ಬೇಕು. ಹೌದು. ಆ ಥರ ರಿಯಾಲಿಟಿ. ಈ ಬೇಸ್ಬಾಲ್ ಇಂಟರ್ನ್ಯಾಷನಲಿ ಒಳ್ಳೆ ಹೆಸರು ಇರೋದು, ಒಳ್ಳೆ ವ್ಯೂವರ್ಶಿಪ್ ಇರೋ ಸ್ಪೋರ್ಟ್. ಬೇಸ್ಬಾಲ್ ಒಲಿಂಪಿಕ್ ಸ್ಪೋರ್ಟು ಬೇಸಿಕ್ಲಿ. 100+ ಕಂಟ್ರೀಸಲ್ಲಿ ಆಡ್ತಿದ್ದಾರೆ. ಇನ್ನೊಂದು ಆ ಥರ ನೋಡಿದ್ರೆ ನಮ್ಮ ಕಂಟ್ರಿಗೆ ತುಂಬ ಒಳ್ಳೆ ಸ್ಪೋರ್ಟು. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಪ್ರತಿಯೊಬ್ಬರು ಬ್ಯಾಟ್ ಬಾಲ್ ಹಿಡಿತಾರೆ. ನಮ್ದ್ರಲ್ಲಿ ಏನು ಚಿಕ್ಕ ಮಗು ಬೆಳೀತಿದೆ ಅಂದರೆ ಫಸ್ಟ್ ತಂದ್ಕೊಡೋದು ಗಿಫ್ಟೇ ಬ್ಯಾಟು ಬಾಲು. ಕರೆಕ್ಟ್. ಪ್ರತಿಯೊಂದು ಮಗುದು ಬಾಲ್ ಎಸೆಯೋಕೆ ಗೊತ್ತು, ಬ್ಯಾಟಿಂಗ್ ಆಡೋಕ್ಕೆ ಗೊತ್ತು. ಸೊ ಆ ಬೇಸಿಕ್ಸ್ನ ನೋಡಿದ್ರೆ ನಾವು ಬೇಸ್ಬಾಲ್ ಇಂಡಿಯಾಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈಗ ನಾನು ಕ್ರಿಕೆಟಿಗೆ ಕಂಪೇರ್ ಮಾಡಬೇಕು ಅಂತ ಅಲ್ಲ, ಬಟ್ ಕ್ರಿಕೆಟಲ್ಲಿ ಎಷ್ಟು ಚೆನ್ನಾಗಿದ್ದೀವಿ ನಾವು, ಬೇಸ್ಬಾಲಲ್ಲೂ ಅದೇ ಥರ ಚೆನ್ನಾಗಿ ಆಗ್ಬೋದು ಅಂತ. ಓಕೆ. ಸೊ ನೀವು ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡಿದ್ದೀರಾ. ರೆಪ್ರೆಸೆಂಟೇಷನ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಏನಾದ್ರೂ ಅವಾರ್ಡ್ಸು, ರೆಕಗ್ನಿಷನ್ನು ಗೌರ್ಮೆಂಟ್ ಇಲ್ಲಾಂದ್ರೆ ಪ್ರೈವೇಟ್ ಸೆಕ್ಟರ್ ಕಡೆಯಿಂದ ಏನಾದ್ರೂ ಸಿಕ್ಕಿದೆಯಾ? ಏನೂ ಸಿಕ್ಕಿಲ್ಲ. ಓಕೆ. ಸೊ ಏನಂದರೆ ಕೆಲವೊಂದು ಸ್ಟೇಟಲ್ಲೆಲ್ಲ ಬಂದಿದ ತಕ್ಷಣ ಏನೋ ಒಂದು ಸಿಗುತ್ತೆ, ಅಚೀವ್ ಮಾಡಿರೋದಕ್ಕೆ ಒಂದು ಅವಾರ್ಡ್ ಆಗಲಿ ಇದಾಗಲಿ. ಓಕೆ. ಬಟ್ ಇಲ್ಲಿ ಆ ಥರದ್ದೆಲ್ಲ ಏನು ಇಲ್ಲಿ ತನಕ ಸಿಕ್ಕಿಲ್ಲ. ಹಾಂ. ಇದಕ್ಕೆ ಮುಂಚೆನೂ ನ್ಯಾಷನಲ್ಸ್ದೆಲ್ಲ ಮೆಡ್ಲೆಲ್ಲ ಇದೆ. ಓಕೆ. ಬಟ್ ಆ ಥರ ಇದೆಲ್ಲ ಸೊ ಗೌರ್ಮೆಂಟ್ ಕಡೆಯಿಂದ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನು ಫೆಸಿಲಿಟೀಸ್ ಇಲ್ಲ ಸದ್ಯಕ್ಕಂತೂ ಯಾರಿಗೂ ಏನೂ ಸಿಕ್ಕಿಲ್ಲ ನಮ್ಮ ಗೇಮಲ್ಲಿ. ಓಕೆ. ಬೇಸ್ಬಾಲಲ್ಲಿ ಏನೂ ಸಿಕ್ಕಿಲ್ಲ. ಬೇರೆ ಸ್ಟೇಟಲ್ಲೆಲ್ಲ? ಬೇರೆ ಸ್ಟೇಟಲ್ಲಿ ಕೆಲವೊಂದು ಸ್ಟೇಟಲ್ಲಿ ಕ್ಯಾಶ್ ಅವಾರ್ಡ್ಗಳು ಸಿಕ್ಕುತ್ತೆ. ಓಕೆ. ಬಿಟ್ಟು ಜಾಬ್ಗಳು ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ಗಳು ಸಿಕ್ಕಿದೆ. ಓಕೆ. ಬಟ್ ಇಲ್ಲಿ ಸದ್ಯಕ್ಕೆ ಆ ಥರದ್ದೇನೂ ಸಿಕ್ಕಿಲ್ಲ. ಸೊ ಈ ಬೇಸ್ಬಾಲ್ ರೆಪ್ರೆಸೆಂಟ್ ಮಾಡಿದ್ರೆ ಏನು ಸಿಗದೆ ಇರೋ ಥರ ಹೋಗ್ತಿದೆ. ಅದೇ ಏನಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು. ಓಕೆ. ಔಟ್ ಆಫ್ ಪ್ಯಾಷನ್ ನೀವು ಹೋಗಿ ಆಡ್ಬಿಟ್ಟು ಬರ್ಬೇಕು. ಇವಾಗ ಎಲ್ರಿಗೂ ಹೇಳೋದಷ್ಟೇ, ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಬೇಡಿ. ಓಕೆ. ಏನೋ ಆಯ್ತು ಅಂದ್ರೆ ಒಳ್ಳೇದಾಯ್ತು, ಇಲ್ಲ ಏನು ಸಿಗಲ್ಲ ಅಂತ ಫಸ್ಟೇ ಡಿಸೈಡ್ ಆಗ್ಬಿಡಿ. ಆಡ್ಬೇಕು ಅಂತ ಸುಮ್ಮನೆ ಪ್ಯಾಷನಿಂದ ಆಡಿ. ಪ್ಯಾಷನಿಂದ ಆಡ್ರೆ. ಸೊ ನಿಮ್ಮ ಪ್ರಕಾರ ಇಂಡಿಯನ್ ಬೇಸ್ಬಾಲ್ ಯಾವ ಮಟ್ಟಿಗಿದೆ, ಯಾವ ಮಟ್ಟಿಗೆ ಬೆಳಿಬೋದು, ಯಾವ ಮಟ್ಟಿಗೆ ಇವಾಗಿರೋದಕ್ಕಿಂತ ಎಷ್ಟು ಮಟ್ಟಿಗೆ ಬೆಳಿಬೋದು ಅಂತ? ಸರ್ ಹಂಗೆ ನೋಡಿದ್ರೆ ಬೇಸ್ಬಾಲ್ ತುಂಬ ಚೆನ್ನಾಗಿ ಮಾಡೋ ಪೊಟೆನ್ಷಿಯಲ್ ಇದೆ, ಗ್ರೋ ಆಗೋ ಪೊಟೆನ್ಷಿಯಲ್. ಓಕೆ. ಯಾಕೆಂದರೆ ಬ್ಯಾಟ್ ಬಾಲ್ ಸ್ಪೋರ್ಟ್ ಇದು. ಹಾಂ. ಕಂಪ್ಲೀಟಾಗಿ ನಾವು ಕ್ರಿಕೆಟಲ್ಲಿ ಏನು ಯೂಸ್ ಮಾಡ್ತೀವಿ ಟೆಕ್ನಿಕ್ಕು ಪ್ರತಿಯೊಂದು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಕ್ರಿಕೆಟಲ್ಲಿ ನೋಡಿದ್ರೆ ವರ್ಲ್ಡಲ್ಲಿ ಇಂಡಿಯಾ ಬಿಟ್ಟರೆ ಯಾವ ಕಂಟ್ರಿನೂ ಅಷ್ಟು ಕ್ಲೋಸ್ ಇಲ್ಲ. ಟಾಪಲ್ಲಿರೋ ಕಂಟ್ರೀಸಲ್ಲಿ ನೋಡಿದ್ರೆ ಇಂಡಿಯಾ ಯಾವಾಗಲೂ ಟಾಪಲ್ಲಿ ಇದೆ, ಲಾಸ್ಟ್ 10-20 ಇಯರ್ಸಿಂದ ಟಾಪಲ್ಲೇ ಇದೆ. ಸೊ ಇದನ್ನು ನೋಡಿದ್ರೆ ಮತ್ತು ನಮ್ಮಲ್ಲಿರೋ ಕಲ್ಚರ್ ನೋಡಿದ್ರೆ ಚಿಕ್ಕ ವಯಸ್ಸಿಂದ ಪ್ರತಿಯೊಬ್ಬರು ಬ್ಯಾಟು ಬಾಲ್ ಹಿಡಿಯೋದು ಗೊತ್ತು, ಎಸೆಯೋದು ಗೊತ್ತು. ನಾವು ಮಕ್ಕಳಾಗಿರೋವಾಗಿಂದ ಆಡ್ತಿರೋದೇ ಅದೊಂದು ಗೇಮು, ಟಿವಿಲಿ ನೋಡೋದು ಅದೇ, ಆಡೋದು ಅದೇ. ಸೊ ಎಲ್ಲರ ಜೆನೆಟಿಕ್ಸಲ್ಲೂ ಒಂಥರ ಬಂದ್ಬಿಟ್ಟಿದೆ ಕ್ರಿಕೆಟ್ ಬಾಲ್ ಹಿಡಿಯೋದು, ಎಸೆಯೋದು ಇದೆಲ್ಲ. ಸೊ ಆ ಥರ ನೋಡಿದ್ರೆ ಈ ಗೇಮ್ ಕಂಪೇರ್ ಮಾಡಿದ್ರೆ ನಮಗೆ ಗ್ರೋತ್ ಪೊಟೆನ್ಷಿಯಲ್ ತುಂಬ ಇದೆ. ಏಕೆಂದರೆ ಕ್ರಿಕೆಟಲ್ಲಿ ನಾವು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ. ಬಟ್ ಬೇಸ್ಬಾಲಲ್ಲಿ ನೋಡಿ ನಾವು ಪಾಕಿಸ್ತಾನ, ಶ್ರೀಲಂಕಾಗಿಂತ ಕೆಳಗಿದ್ದೀವಿ. ಕ್ರಿಕೆಟಲ್ಲಿ ಅವ್ರು ನಮಗಿಂತ ಎಷ್ಟು ಕೆಳಗಿದ್ದಾರೆ, ಬಟ್ ಬೇಸ್ಬಾಲಲ್ಲಿ ನಾವು ಅವ್ರಿಗಿಂತ ಕೆಳಗಿದ್ದೀವಿ. ಓಕೆ. ಕಾರಣ ಏನಂದ್ರೆ ಅವ್ರ ಆರ್ಮಿ, ನೇವಿ, ಏರ್ ಫೋರ್ಸಲ್ಲಿ ಗೇಮ್ ಇದೆ ಆಲ್ರೆಡಿ. ಪಾಕಿಸ್ತಾನ, ಶ್ರೀಲಂಕಾ ಇದೆ. ಪ್ರತಿದಿನ ಅವರು ಅದರಿಂದ ಜಾಬ್ ಸಿಕ್ಕಿರೋದ್ರಿಂದ ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ. ಸೊ ದಿನ ಪ್ರಾಕ್ಟೀಸ್ ಮಾಡ್ತಾರೆ. ಅದಲ್ದಲ್ಲೇ ಫಾರಿನ್ ಇಂದ ಕೋಚಸ್ನ ಕರೆಸಿ ಟ್ರೈನಿಂಗ್ ನಡೀತಿದೆ. ಅದ್ ಬಿಟ್ಟು ಇಲ್ಲಿ ಚೆನ್ನಾಗಿ ಆಡೋರ್ನ ಕರ್ಕೊಂಡೋಗಿ ಫಾರಿನ್ ಅಲ್ಲಿ ಲೀಗ್ಸ್ ಎಲ್ಲ ಚಾನ್ಸ್ ಕೊಡ್ತಿದ್ದಾರೆ ಆಡಕ್ಕೆ. ಓಕೆ. ಸೊ ಅವ್ರಿಗೆ ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಇದೆ, ಕಾಂಪಿಟೇಷನ್ ಎಕ್ಸ್ಪೋಜರ್. ಸೊ ನಾವು ನೋಡಿದ್ರೆ ನಮ್ಗೆ ಇರೋ ರಿಸೋರ್ಸಸ್ ಅಲ್ಲಿ ಇಂಡಿಯಾ ಇವಾಗ್ಲೂ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಯಾಕೆಂದ್ರೆ ನೀವು ನೋಡಿ ಇವಾಗ ಬೇಸ್ಬಾಲ್ ಅಲ್ಲಿ ನಿಂತಿರೋ ಜಾಗದಿಂದ 145-150 KMPH ಅಲ್ಲಿ ಎಸಿಬೇಕು ಅಂದ್ರೆ 90-92 ಆ ಥರ ಎಲ್ಲ ಎಸಿದ್ರೆ ತುಂಬಾ ಒಳ್ಳೆ ಪಿಕ್ಚರ್ ಅಂತ ಪೇಸ್ ಇದೆ. MLB ನಿಮ್ಗೆ ಆವ್ರೇಜ್ 90 ಸ್ಟಾರ್ಟ್ ಆಗುತ್ತೆ. ನಿಂತಿರೋ ಜಾಗದಿಂದ 145+ ಎಸಿಬೇಕು. ಸೊ ಆ ಥರ ಪಿಕ್ಚರ್ಸ್ ನಮ್ಮ ಹತ್ರ ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೇ ರೆಡಿ ಇದ್ದಾರೆ ಆಗ್ಲಿ.
ಹ್ಮ್ ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಪಿಚ್ಚರ್ ಇರೋನು ಅಕ್ಷಯ್ ಅಂತ 92 MPH ಎಸಿತಿದ್ದಾನೆ. ಓಕೆ. ಸೊ ಆ ಥರ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ 85 ಇಂದ 92 MPH ಅಲ್ಲಿ ಎಸಿತಿರೋ. ಸೊ ಇರೋ ರಿಸೋರ್ಸಸಲ್ಲೇ ನಾವು ಇಷ್ಟು ಡೆವಲಪ್ ಆಗಿದ್ದೀವಿ ಅಂದರೆ ಇನ್ನು ಫಾರಿನಿಂದ ಎಕ್ಸ್ಪರ್ಟ್ ಕೋಚಸ್ ಬಂದು ರೆಡಿ ಮಾಡಿದ್ರೆ, ಇವಾಗ ಕೆಲವರು ಹೆಲ್ಪ್ ಮಾಡ್ತಿದ್ದಾರೆ ಆಚೆಯಿಂದ, ಬಟ್ ಕಂಪ್ಲೀಟಾಗಿ ಫೆಡರೇಷನ್ ಕಡೆಯಿಂದ ಅಥವಾ ಗೌರ್ಮೆಂಟ್ ಏನೋ ಒಂದು ಸಪೋರ್ಟಿಂದ ಬಂದು ಕೋಚಸ್ ಎಲ್ಲ ಇನ್ನು ಫಾರಿನ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇಲ್ಲಿ ರೆಡಿ ಮಾಡಿದ್ರೆ ತುಂಬ ಜನ 90 MPH ಎಸೆಯೋರು ಸಿಗ್ತಾರೆ. ಇವಾಗಿರೋ ರಿಸೋರ್ಸಸಲ್ಲಿ ನಾವು ತುಂಬ ಡೆವಲಪ್ ಆಗ್ತಿದ್ದೀವಿ ಆಲ್ರೆಡಿ, ಬಟ್ ಆಚೆಯಿಂದನೂ ಎಕ್ಸ್ಪರ್ಟೀಸ್ ಬಂದು ಪ್ರಾಪರಾಗಿ ಕ್ಯಾಂಪ್ಸ್ ಎಲ್ಲ ನಡೆದು ನಮಗೆ ಬೇಕಾಗಿರೋ ಬೇಸಿಕ್ ಎಕ್ವಿಪ್ಮೆಂಟ್ಗಳೆಲ್ಲ ಸಿಕ್ತು ಅಂದರೆ ಇನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೋದು. ಇವಾಗ ನಾವು ನಮ್ಮ ಹತ್ರ ಇವಾಗಿರೋ ಪ್ಲೇಯರ್ಸಲ್ಲೇ ಇವಾಗ ಹೆಂಗಾಗುತ್ತೆ ಅಂದರೆ, ಇವಾಗ ಒಂದು ಟೂರ್ನಮೆಂಟ್ಗೆ ಹೋಗ್ತೀವಿ, ಟೂರ್ನಮೆಂಟ್ ಮುಂಚೆ ಇಷ್ಟಿಷ್ಟು ದಿನ ಅಂತ ಒಂದು ಕ್ಯಾಂಪು ಅಥವಾ 2 ಕ್ಯಾಂಪ್ ಇರುತ್ತೆ, ಮುಗಿಯುತ್ತೆ. ಬಟ್ ಪೂರ್ತಿ ವರ್ಷ ನಡೆಯೋ ಥರ ಏನೋ ಒಂದು ಸಿಸ್ಟಮ್ ಇಲ್ಲ. ಒಂದು ಅಕಾಡೆಮಿ ಥರನೋ ಇಲ್ಲ ಒಂದು ಕ್ಯಾಂಪು ಪ್ರತಿ ತಿಂಗಳು ಇಷ್ಟಿಷ್ಟು ದಿನ ಆ ಥರ ಏನೂ ನಡೀತಿಲ್ಲ. ಅದೆಲ್ಲ ಬಂತು ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಎಲ್ಲ ಫಾರ್ಮ್ ಆಯಿತು ಅಂದರೆ ಗೇಮ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇವಾಗಲೇ ನಾವು ಏಷ್ಯಾಲಿ 12th ರ್ಯಾಂಕಲ್ಲಿ ಇದ್ದೀವಿ. ನಾವು ಇವಾಗಿರೋ ಸಿಚುವೇಶನಲ್ಲೇ 7th 8th ರ್ಯಾಂಕ್ ಇರೋ ಟೀಮ್ಸ್ನೆಲ್ಲ ಆಗಲೇ ಬೀಟ್ ಮಾಡ್ತಿದ್ದೀವಿ. ಓಕೆ. 7th 8th ರ್ಯಾಂಕ್ ಯಾವ ಟೀಮ್? ಇವಾಗ ನಾವು ಶ್ರೀಲಂಕಾನ ಲಾಸ್ಟ್ ವೆಸ್ಟ್ ಏಷ್ಯಾ ಕಪ್ಪಲ್ಲಿ ಬೀಟ್ ಮಾಡಿದ್ವಿ. ಓಕೆ. ಸೊ ವೆಸ್ಟ್ ಏಷ್ಯಾ ಕಪ್ಪಲ್ಲಿ ನಾವು 4th ಫಿನಿಶ್ ಮಾಡಿದ್ವಿ. ಓಕೆ. ಇದಕ್ಕಿಂತ ಮುಂಚೆ 2019 ನಾವು ಬ್ರಾಂಜ್ ಮೆಡಲ್ ಮಾಡಿದ್ದೀವಿ ವೆಸ್ಟ್ ಏಷ್ಯಾ ಕಪ್ಪಲ್ಲಿ. ಹಾಂ. ಸೊ ಏನಂದರೆ ನಾವು ಟಾಪ್ 12 ಫಿನಿಶ್ ಆದರೆ ನಾವು ಏಷ್ಯನ್ ಚಾಂಪಿಯನ್ಶಿಪ್ಪಿಗೆ ಕ್ವಾಲಿಫೈ ಆಗ್ತೀವಿ. ಸೊ ಏಷ್ಯನ್ ಗೇಮ್ಸ್ ಕೂಡ ಆಡ್ಬೋದು. ಗೇಮ್ ಬೇಸ್ಬಾಲ್ ಏಷ್ಯನ್ ಗೇಮ್ಸಲ್ಲಿದೆ, ಒಲಿಂಪಿಕ್ಸಲ್ಲಿದೆ. ಸೊ ಏನಂದರೆ ಬೇಸ್ಬಾಲ್ US ಗೇಮ್ ಆದ್ರೂ ಏಷ್ಯನ್ ಕಂಟ್ರೀಸ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟಿದೆ. ಸೊ ಜಪಾನ್ ಆಗಿರ್ಬೋದು, ತೈವಾನು, ಸೌತ್ ಕೊರಿಯಾ, ಪ್ರತಿಯೊಂದು ಕಂಟ್ರೀಸಲ್ಲೂ ಗೇಮ್ ಆಗಲೇ ತುಂಬ ಚೆನ್ನಾಗಿ ರೆಡಿ ಆಗ್ತಿದೆ. ಚೈನಾ ಕೂಡ ಇವಾಗ ಚೆನ್ನಾಗಿದೆ ಬೇಸ್ಬಾಲಲ್ಲಿ. ಸೊ ತುಂಬ ಏಷ್ಯನ್ ಕಂಟ್ರೀಸ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದರಲ್ಲೂ ನಾವು ಇಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತೀವಿ ಅಂದರೆ ಬೇಸ್ಬಾಲಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ ಗ್ರೋ ಆಗೋಕ್ಕೆ. ಆಮೇಲೆ ಆ್ಯಸ್ ಎ ಕಂಟ್ರಿ ನೋಡಿದ್ರು ನಮ್ಗೆ ಇನ್ನೊಂದು ಬ್ಯಾಟ್ ಆ್ಯಂಡ್ ಬಾಲ್ ಸ್ಪೋರ್ಟ್ ಸಿಗುತ್ತೆ. ಸೊ ಯಾರು ಕ್ರಿಕೆಟಲ್ಲಿ ಅವ್ರು ಅನ್ಕೊಂಡಿರೋ ಲೆವೆಲ್ ಹೋಗೋಕ್ಕಾಗಿಲ್ಲ ಅಂಥ ಪ್ಲೇಯರ್ಸ್ ಅಟ್ಲೀಸ್ಟ್ ಬೇಸ್ಬಾಲಲ್ಲಾದರೂ ಬಂದು ಮಾಡಿದ್ರೆ ಟೀಮ್ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ, ಇಂಡಿಯನ್ ಟೀಮ್. ಸೊ ಇಂಪ್ರೂವ್ಮೆಂಟಿಗೆ ಚಾನ್ಸಸ್ ಜಾಸ್ತಿ ಇದೆ, ಆದರೆ ನಮ್ಮ ಹತ್ರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಇಲ್ಲ. ಹೌದು. ಕೋಚಸ್ ಎಲ್ಲ ಇಂಡಿಯನ್ ಕೋಚಸ್ ಅಲ್ವಾ ಇರೋದು? ಸದ್ಯಕ್ಕೆ ಇರೋದೆಲ್ಲ ಇಂಡಿಯನ್ ಕೋಚಸ್. ಓಕೆ. ಸೊ ಫಾರಿನ್ ಕೋಚಸ್ ಎಲ್ಲ ಬಂದರೆ ನಾವು ಡೆವಲಪ್ ಆಗ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಕಂಟ್ರೀಸ್ ಆಗ್ಬೋದು ಬೇಸ್ಬಾಲಲ್ಲಿ. ಹೌದು. ಸೊ ಇವಾಗ ಬೆಸ್ಟ್ ಕಂಟ್ರೀಸ್ ಅಂದರೆ ಯಾವ್ದಾದ್ರು ಬರ್ತಾರೆ? ಜಪಾನ್, USA, ವೆನಿಜುವೆಲಾ, ಪೋರ್ಟರಿಕೋ ಇವರೆಲ್ಲ ತುಂಬ ಟಾಪಲ್ಲಿದ್ದಾರೆ. ಜಪಾನ್ ದಿ ಬೆಸ್ಟ್ ಇವಾಗ ಕರೆಂಟ್? ಜಪಾನ್ ನಂಬರ್ 1 ರ್ಯಾಂಕಿಂಗ್, ಅದು ಬಿಟ್ಟರೆ USA. ಇವಾಗ ನಿಮಗೆ ಪರ್ಮನೆಂಟ್ ಆಗಿ ಒಂದು ಕೆಲಸ ಇದೆ, ಔಟ್ ಆಫ್ ಪ್ಯಾಷನ್ ನೀವು ಇದು ಆಡ್ತಾ ಇರೋದು. ಸೊ ಈ ಫೈನಾನ್ಷಿಯಲ್ಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು? ಪರ್ಮನೆಂಟ್ ಆಗಿ ಕೆಲಸ ಇಲ್ಲ, ಓಕೆ, ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ. ಅಂದ್ರೆ ನಾರ್ಮಲ್ ಆಗಿ ಯಾರು ಪ್ರತಿಯೊಬ್ರು ಒಂದಲ್ಲ ಒಂದು ಎಜುಕೇಶನ್ ಏನೋ ಒಂದು ಬ್ಯಾಕಪ್ ಇಟ್ಕೊಂಡಿದೀವಿ. ಓಕೆ. ಸೊ ಅದರಲ್ಲಿ ಏನ್ ಕೆಲಸ ಇದೆ ಅದು ಮಾಡ್ತಾ ಇದೀವಿ. ಜೊತೆಲಿ ಏನಂದ್ರೆ ಗೇಮ್ ಬಿಡಕ್ಕಾಗಲ್ಲ. ಈಗ ಇಷ್ಟು ವರ್ಷದಿಂದ ಇಷ್ಟಪಟ್ಟು ಆಡಿರೋ ಗೇಮ್ ನಾವು ನೆಕ್ಸ್ಟ್ ಲೆವೆಲ್ಗೆ ಆಡಲೇಬೇಕು. ಯಾಕೆಂದ್ರೆ ಗೇಮ್ ರಿಲೇಟೆಡ್ ಗೋಲ್ಸ್ ತುಂಬ ಮೇಲಿದೆ. ಸೊ ಅದು ಮಾಡ್ಬೇಕಂದ್ರೆ ಎರಡು ಮ್ಯಾನೇಜ್ ಮಾಡಲೇಬೇಕು. ಸೊ ಪ್ರತಿದಿನ ನಾರ್ಮಲ್ ಆಫೀಸ್ ಟೈಮ್ ಆಫೀಸ್ಗಿಂತ ಮುಂಚೆ ಪ್ರಾಕ್ಟೀಸು, ಅದಾದ ಆಫೀಸ್ ಆದಮೇಲೆ ಸ್ಟ್ರೆಂತ್ ಟ್ರೈನಿಂಗು, ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ತಿರ್ಗಾ ವೀಕೆಂಡಲ್ಲಿ ಪ್ರಾಕ್ಟೀಸ್ ಗೇಮ್ಗಳು. ಓಕೆ. ಸೊ ಈ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ. ಸೊ ನೀವು ಕರ್ನಾಟಕ ಮತ್ತು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದೀರಾ, ಅದು ಬಿಟ್ಟು ನೀವು ಯಾವ್ದಾದ್ರು ಕ್ಲಬ್ ಏನಾದ್ರು ಆಡ್ತೀರಾ ಹಿಂಗೆ? ನಾನು ಅವಾಗಲೇ ಹೇಳಿದ್ನಲ್ಲ, ಜಾಸ್ತಿ ನಮಗೆ ವರ್ಷ ಪೂರ್ತಿ ಸಿಗೋದೆ ಕ್ಲಬ್ ಟೂರ್ನಮೆಂಟ್ಸ್, ಲೋಕಲ್ ಟೂರ್ನಮೆಂಟ್ಸ್. ಓಕೆ. ಸೊ ಅದರಲ್ಲಿ ನಮ್ಮದು ಒಂದು ಕ್ಲಬ್ ಇದೆ, ಅಮಿಗೋಸ್ ಅಂತ. ಸೊ AR ಅಮಿಗೋಸ್ ಅಂತ. AR ಅಂದರೆ ಅತೀಶ್ ಮತ್ತು ರಾಕೇಶ್ ಅಂತ. ಅವರು ನಮ್ಮ ಟೀಮ್ ಮೇಟ್ಸು. ಸೊ ಅವರು ಡೆತ್ ಆಯಿತು ಆಕ್ಸಿಡೆಂಟಲ್ಲಿ. ಅತೀಶ್ ಬಂದ್ಬಿಟ್ಟು ನಿಮ್ಮನ್ನ ಈ ಸ್ಪೋರ್ಟಿಗೆ ಇಂಟ್ರೊಡ್ಯೂಸ್? ಹೌದು. ಓಕೆ. ಸೊ ಆಕ್ಸಿಡೆಂಟಲ್ಲಿ ಅವರಿಬ್ರು ತೀರ್ಕೊಂಡ್ರು. ಸೊ ಅವ್ರ ನೆನಪಲ್ಲೇ ನಾವು ಕ್ಲಬ್ ಫಾರ್ಮ್ ಮಾಡಿದ್ದೀವಿ, AR ಅಮಿಗೋಸ್ ಅಂತ. ಆಮೇಲೆ ನಾವು ಜೊತೆಲಿರೋ ಹುಡುಗರೆಲ್ಲ ಒಂದು 11-12 ವರ್ಷದಿಂದ ಎಲ್ಲರೂ ಒಟ್ಟಿಗೆ ಆಡ್ತಿರೋ ಹುಡುಗರೇನೆ. ಸೊ ಆ ಬಾಂಡಿಂಗು ನೆಕ್ಸ್ಟ್ ಲೆವೆಲ್ಗಿದೆ. ಸೊ ಏನೇ ಸಿಚುವೇಶನ್ ಇದ್ರೂ ಒಬ್ರಿಗೊಬ್ರು ಇದ್ದೀವಿ. ತುಂಬ ಚೆನ್ನಾಗಿ ನಮ್ಮಲ್ಲಿ ಹೊಂದಾಣಿಕೆ ಇದೆ. ಇವಾಗ ಮನೇಲೂ ಹಿಂಗಾಗ್ಬಿಟ್ಟಿದೆ ಅಂದರೆ ಯಾರ ಜೊತೆ ಇದ್ದಾರೆ ಗೊತ್ತು, ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಬ್ಬರು ಮನೆಗೆ ಗೊತ್ತು. ಅವ್ರವ್ರೂ ಫ್ರೆಂಡ್ಸು. ಈಗ ಹೆಂಗೆ ಅಂದರೆ, ಇವಾಗ ನಾನು ಊರಲ್ಲಿ ಇಲ್ಲ ಅಂದರೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾನೆ ಮುನ್ನ ನಮ್ಮ ಫ್ಯಾಮಿಲಿ ಮದುವೆಗೆ. ಓಕೆ. ಓಕೆ. ಆ ಲೆವೆಲ್ಗೆ ಬಾಂಡಿಂಗ್ ಬಂದ್ಬಿಟ್ಟಿದೆ.
ಈಗ ನಾನಿಲ್ಲ ಅಂದ್ರೆ ಅವ್ನು ಏನು ಕೆಲಸ ಮಾಡ್ಬೇಕು ಮಾಡ್ತಾನೆ ಮನೆದು. ಆ ಥರ ಪ್ರತಿಯೊಂದು ಸಿಚುವೇಶನಲ್ಲೂ ಒಬ್ರಿಗೊಬ್ರು ಇದ್ದೀವಿ. ಸೊ ಅದಕ್ಕೆ ಕ್ಲಬ್ ಹೆಸರು AR ಅಮಿಗೋಸ್ ಅಂತಾನೆ ಇಟ್ಟಿರೋದು. ಅಮಿಗೋಸ್ ಅಂದರೆ ಫ್ರೆಂಡ್ಸ್ ಅಂತಾನೆ. ಸೊ ಅವರಿಬ್ರು ನೆನಪಲ್ಲಿ ನಾವು ಪ್ರತಿ ವರ್ಷ ಟೂರ್ನಮೆಂಟ್ ಮಾಡ್ತೀವಿ, AR ಮೆಮೋರಿಯಲ್ ಕಪ್ ಅಂತ. ಓಕೆ. ಸೊ ಇವಾಗ 7 ಎಡಿಷನ್ ಟೂರ್ನಮೆಂಟ್ ಆಗಿದೆ, 8ನೇದು ಮಾಡಬೇಕು. ನಂದು ಇಂಜುರಿಯಿಂದ ಸ್ವಲ್ಪ ಎಲ್ಲ ಟೀಮ್ ಎಲ್ಲ ಡಿಸೈಡ್ ಮಾಡಿ ನಂದು ಕಮ್ ಬ್ಯಾಕ್ಗೆನೆ ಟೂರ್ನಮೆಂಟ್ ಮಾಡೋಣ ಅಂತ ಈ ವರ್ಷ ಸ್ವಲ್ಪ ಡಿಲೇ ಮಾಡಿದ್ದೀವಿ. ಓಕೆ. ಇವಾಗ ಕ್ಲಬ್ ಬಗ್ಗೆ ಮಾತಾಡಿದ್ರಿ, ಅಮಿಗೋಸ್ ಕ್ಲಬ್. ನೀವು ಈ ಕ್ಲಬ್ಬು ಇಂಟರ್ ಕ್ಲಬ್ ನಡೆಯೋದು ಬರೀ ಕರ್ನಾಟಕ ಇಲ್ಲಾಂದ್ರೆ ಬರೀ ಬ್ಯಾಂಗ್ಳೂರಲ್ಲ, ಇಲ್ಲಾಂದ್ರೆ ಥ್ರೂ ಔಟ್ ಇಂಡಿಯಾ, ಪ್ಯಾನ್ ಇಂಡಿಯಾ ನಡೀತದ ಇದು? ಮೆಜಾರಿಟಿ ಟೈಮ್ಸು ಕರ್ನಾಟಕ ಒಳಗಡೆನೆ ಇರುತ್ತೆ ಟೂರ್ನಮೆಂಟ್ಸು. ಬಟ್ ಆಚೆಗಡೆನೂ ಕ್ಲಬ್ ಟೂರ್ನಮೆಂಟ್ಸ್ ಎಲ್ಲ ಇದ್ದಾಗ ನಾವು ಎಂಟ್ರಿ ಕೊಡ್ತೀವಿ. ಸೊ ಆಚೆಡೆ ಅಂತಂದ್ರೆ ನಾರ್ತ್ ಇಂಡಿಯಾ, ನಾರ್ತ್ ಇಂಡಿಯಾ, ವೆಸ್ಟ್ ಇಂಡಿಯಾ. ನಾರ್ತ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಟೂರ್ನಮೆಂಟ್. ಆ ತರ ಇದ್ದಾಗ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಹತ್ರ ಪರ್ಮಿಷನ್ ತಗೊಂಡು ಸೊ ನಾವು ಕ್ಲಬ್ ಟೀಮ್ ಆಗಿ ಎಂಟ್ರಿ ಕೊಟ್ಟು ಆಡ್ತೀವಿ. ಸೊ ಕ್ಲಬ್ ಟೀಮ್ ಆಗಿ ಎಂಟ್ರಿ ಕೊಟ್ಟು ನೀವು ಆಡ್ತೀರಲ್ವಾ, ನೀವು ವಿನ್ನರ್ಸ್ ಕ್ಯಾಶ್ ಪ್ರೈಸ್ ಎಲ್ಲ ಏನ್ ಸಿಗಲ್ವಾ, ಇಲ್ಲಾಂದ್ರೆ ಬರೀ ರೋಲಿಂಗ್ ಶೀಲ್ಡ್ ಇಲ್ಲ ಶೀಲ್ಡ್ ಆ ತರನ? ಕೆಲವು ಟೂರ್ನಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವು ಸಲ ಕ್ಯಾಶ್ ಪ್ರೈಸ್ ಇರುತ್ತೆ, ಕೆಲವು ಸಲ ಇರಲ್ಲ. ಬಟ್ ಏನ್ ಇದ್ರು ಇಲ್ದಲೇ ಇದ್ರು ಪ್ಯಾಷನ್ ಇಂದ ಎಲ್ಲರೂ ಅವ್ರವ್ರ ದುಡ್ಡು ಹಾಕ್ತಾರೆ, ಟಿಕೆಟ್ ಬುಕ್ ಮಾಡ್ತೀವಿ, ಎಂಟ್ರಿ ಫೀಸ್ ಕಟ್ತೀವಿ, ಹೋಗಿ ಆಡ್ಕೊಂಡ್ ಬರ್ತೀವಿ. ಒಂದು ಎಕ್ಸ್ಪೋಜರ್ ತರ, ಯಾಕೆಂದ್ರೆ ನಮ್ಗೆ ಕಮ್ಮಿ ಟೂರ್ನಮೆಂಟ್ಗಳು ಸಿಗೋದು. ಕ್ರಿಕೆಟ್ ಅಲ್ಲಿ ಅಂದ್ರೆ ನೀವು ಪ್ರತಿ ವಾರ ಪ್ರಾಕ್ಟೀಸ್ ಗೇಮ್ಗಳು ಆಡ್ತಾ ಇರ್ತಾರೆ, ಮ್ಯಾಚ್ಗಳು ಆಡ್ತಾರೆ. ಆದ್ರೆ ಇದ್ರಲ್ಲಿ ಅಷ್ಟು ಆ ಲೆವೆಲ್ಗೆಲ್ಲ ಜಾಸ್ತಿ ಗೇಮ್ಗಳು ಸಿಗಲ್ಲ ಆಡಕ್ಕೆ. ಯಾವಾಗ ಸಿಗುತ್ತೆ, ಯಾವ ಟೂರ್ನಮೆಂಟ್ ಸಿಗುತ್ತೆ ಆಡೋಣ ಅನ್ನೋ ತರ ರೆಡಿ ಇರ್ತೀವಿ. ಯಾವ್ದಾದ್ರೆ ದೊಡ್ಡ ಮಟ್ಟಿಗೆ ಟ್ರೋಫಿ ಏನಾದ್ರು ಗೆದ್ದಿದ್ದೀರಾ ಕ್ಲಬ್ ಅಲ್ಲೇ? ಕ್ಲಬ್ ಲೆವೆಲ್ ಅಲ್ಲಿ ಲಾಸ್ಟ್ ರಾಜಸ್ಥಾನಲ್ಲಿ ಒಂದು ಟೂರ್ನಮೆಂಟ್ ಆಗಿತ್ತು. ಅದು ಆಲ್ ಇಂಡಿಯಾ ಕ್ಲಬ್ ಟೂರ್ನಮೆಂಟ್. ಸೊ ಅದ್ರಲ್ಲಿ ರನ್ನರ್ಸ್ ಅಪ್ ಆಗಿದ್ವಿ. ಎಷ್ಟು ಕ್ಲಬ್ ಬಂದಿತ್ತು ಅಲ್ಲಿ? ಅಲ್ಲಿ 12 ಕ್ಲಬ್ ಬಂದಿತ್ತು. 12 ಕ್ಲಬ್. ಆಮೇಲೆ ಇವಾಗ ಸ್ಟೇಟ್ ಬೇಸ್ಬಾಲ್ ಬಗ್ಗೆ ಮಾತಾಡೋದ? ಕರ್ನಾಟಕ ಸ್ಟೇಟಲ್ಲಿ ಯಾವ್ದಾದ್ರು ಟ್ರೋಫಿ ಗೆದ್ದಿದ್ಯಾ? ಇಲ್ಲಾಂದ್ರೆ ಹೆಂಗಿದೆ ಕರ್ನಾಟಕ ಸ್ಟೇಟ್ ಸಿಚುವೇಶನ್ ಇಂಡಿಯನ್ ಬೇಸ್ಬಾಲ್ ಅಲ್ಲಿ? ಕರ್ನಾಟಕ ಸ್ಟೇಟ್ ತುಂಬಾ ಚೆನ್ನಾಗಿ ಮಾಡ್ತಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಡಿಸ್ಟಿಕ್ ಅಸೋಸಿಯೇಷನ್ಗಳಿದೆ ಮತ್ತೆ ಸ್ಟೇಟ್ ಅಸೋಸಿಯೇಷನ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಲಾಸ್ಟ್ ಬೆಳಗಾಮಲ್ಲಿ 2016 ಅಲ್ಲಿ ನ್ಯಾಷನಲ್ಸ್ ಕೂಡ ನಾವೇ ಕಂಡಕ್ಟ್ ಮಾಡಿದ್ವಿ. ಕರ್ನಾಟಕ ಅದೇ ನನ್ನ ಡೆಬ್ಯೂ ನ್ಯಾಷನಲ್ಸ್, ಸೀನಿಯರ್ ನ್ಯಾಷನಲ್ಸ್. ಓಕೆ. ಸೊ ಆ ನ್ಯಾಷನಲ್ಸ್ ಅಲ್ಲಿ ನಾವು ಸಿಲ್ವರ್ ಮೆಡಲ್ ಮಾಡಿದ್ವಿ. ಅದಾದ್ಮೇಲೆ 2 ಫೆಡರೇಷನ್ ಕಪ್ ಬ್ಯಾಕ್ ಟು ಬ್ಯಾಕ್ ಬ್ರಾನ್ಸ್ ಮತ್ತೆ ಸಿಲ್ವರ್ ಮೆಡಲ್ ಮಾಡಿದ್ವಿ. ಒಂದು ಪಂಜಾಬ್ ಅಲ್ಲಿ ಇತ್ತು, ಒಂದು ಚಂಡೀಗಢ ಅಲ್ಲಿ ಇತ್ತು. ಸೊ ಅದಾದ್ಮೇಲೆ ಸ್ವಲ್ಪ ಕೋವಿಡ್ ಇದೆಲ್ಲ ಆಯ್ತು. ಕೋವಿಡ್ ಇದರಿಂದ 2 ವರ್ಷ ನ್ಯಾಷನಲ್ಸ್ಗೆ ಹೋಗಿರ್ಲಿಲ್ಲ. ತಿರ್ಗಾ ವಾಪಸ್ ಲಾಸ್ಟ್ 2 years ಇಂದ ಟೀಮ್ ಹೋಗೋಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ವಾಪಸ್ ಕಮ್ ಬ್ಯಾಕ್ ಮಾಡಿ ಏನ್ ಮೆಡಲ್ ನಡೀತಿತ್ತು ಮೆಡಲ್ ಟಾಲಿ ಕಂಟಿನ್ಯೂ ಮಾಡ್ಬೇಕೀಗ. ನಿಮ್ಮ ಪ್ರಕಾರ ಇಂಡಿಯಾ ಎಲ್ಲಿ ಇಂಪ್ರೂವ್ ಆಗಬೇಕು ಮೇಯ್ನ್ ಆಗಿ ಬೇಸ್ಬಾಲ್ ಗ್ರೋ ಆಗಬೇಕು ಅಂತಂದ್ರೆ? ಸೊ ಬೇಸಿಕ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಗ್ರೋ ಆಗಬೇಕು. ಅಟ್ಲೀಸ್ಟ್ ಅಲ್ಲಲ್ಲೇ ಸ್ಟೇಟ್ ಲೆವೆಲಲ್ಲಿ ಆದ್ರೂ ಯಾವ್ದಾದ್ರು ಒಂದು ಅಕಾಡೆಮಿ ತರ ಬಿಲ್ಡ್ ಆಗಬೇಕು. ಯಾಕೆಂದ್ರೆ ಇವಾಗ ನೋಡಿ, ನಾವು ಕಲ್ತಿದ್ದೆಲ್ಲ ಸಾಯಿಲಿ. ಸೊ ಆ ಟೈಮಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಗೇಮ್ ಇತ್ತು. ಅಲ್ಲಿ ಹೆಂಗಾಗಿತ್ತಂದ್ರೆ ಒಂದು ಹಬ್ ತರ ಆಗ್ಬಿಟ್ಟಿತ್ತು. ಪ್ರತಿದಿನ ಹೋಗು, ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡು, ಸೀನಿಯರ್ಸ್ ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಒಂದು ಕಲ್ಚರ್ ತರನೇ ಬಿಲ್ಡ್ ಆಗ್ಬಿಟ್ಟಿತ್ತು. ಸೊ ಪ್ರತಿದಿನ ಸಿಗ್ತೀವಿ, ಗೇಮ್ ಕಲಿಯೋದು ಇದಕ್ಕಿಂತ ಆ ಬಾಂಡಿಂಗೋಸ್ಕರನೇ ಎಷ್ಟೋ ಜನ ಬರ್ತಿದ್ರು, ಟೈಮ್ ಸ್ಪೆಂಡ್ ಮಾಡೋಣ, ಜೊತೆಲಿ ಇರೋಣ, ಆಡೋಣ ಅಂತ. ಸೊ ಅಟ್ಲೀಸ್ಟ್ ಸ್ಟೇಟ್ ಲೆವೆಲಲ್ಲಾದರೂ ಒಂದು ಬೇಸಿಕ್ ಸೆಂಟರ್ಗಳು ಸ್ಟಾರ್ಟ್ ಆಗಬೇಕು. ಸ್ಟೇಟಲ್ಲಿ 1-2 ಜಾಗದಲ್ಲಿ ಸೆಂಟರ್ಗಳಿದ್ರೆ ಅಟ್ಲೀಸ್ಟ್ ಅಲ್ಲಿರೋ ಅಥ್ಲೀಟ್ಸು ನಿಯರ್ ಬೈ ಇರೋರು ಗೇಮ್ ಸ್ಟಾರ್ಟ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅದು ಬಿಟ್ಟರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಗೇಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದರೆ ನಮಗೆ ಒಂದು ಫೀಲ್ಡ್ ಆದರೂ, ಪ್ರಾಪರ್ ಫೀಲ್ಡು, ಸ್ಟೇಡಿಯಂ ಥರ ಇಲ್ಲ ಅಂದ್ರೂ ಎಲ್ಲ ಸ್ಟೇಟಲ್ಲೂ ಅಟ್ಲೀಸ್ಟ್ ಇಡೀ ಇಂಡಿಯಾಗೆ ಫಸ್ಟ್ ಒಂದಾದರೂ ಸಾಕು. ಪ್ರಕಾರ ಬೇಸ್ಬಾಲ್ನ ನಾವು ಇಂಡಿಯಾದಲ್ಲಿ ಹೆಂಗೆ ಇಂಪ್ರೂವ್ ಮಾಡ್ಬೋದು? ಬೇಸಿಕ್ಲಿ ಗೇಮ್ನ ನಂಬಬೇಕು. ಯಾಕೆಂದರೆ ನೀವು ನೋಡಿ 1983 ಕ್ರಿಕೆಟ್ ವರ್ಲ್ಡ್ ಕಪ್ ಇಂಡಿಯಾ ಗೆದ್ದಾಗ BCCI ಹತ್ರ ಪ್ಲೇಯರ್ಸಿಗೆ ಕೊಡೋಕ್ಕೂ ದುಡ್ಡಿರಲಿಲ್ಲ. ಲತಾ ಮಂಗೇಶ್ಕರ್ ಅವ್ರ ಹತ್ರ ಒಂದು ಈವೆಂಟ್ ಮಾಡಿಸ್ತಾರೆ, ಫಂಡ್ ರೈಸ್ ಆಗುತ್ತೆ, ಅದರಲ್ಲಿ ಪ್ಲೇಯರ್ಸ್ಗೆ ದುಡ್ಡು ಕೊಡಬೇಕು ಅಂತ ಮಾಡ್ತಾರೆ. ಆ ಸಿಚುವೇಶನಲ್ಲಿ ಇದ್ದಿದ್ದು BCCI ಇವಾಗ ICCಗಿಂತ ಜಾಸ್ತಿ ದುಡ್ಡು ಇಟ್ಟಿದೆ ಅಂದರೆ ಅಷ್ಟು ಎಫರ್ಟ್ ಹಾಕಿದ್ದಾರೆ ಫೆಡರೇಷನ್ ಕಡೆಯಿಂದನೂ, ಅಷ್ಟು ಸ್ಪಾನ್ಸರ್ಸ್ ಬಂದಿದ್ದಾರೆ. ಮತ್ತು ಇವರು IPL ಹೆಸರಲ್ಲಿ ಅಷ್ಟು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ರೆವಿನ್ಯೂ ಜನರೇಷನ್ ಮಾಡೋದು ಅವರು ನೋಡಿ ಕಲಿಬೇಕು ಎಲ್ಲರೂ ಬೇರೆಯವರು. ಹೌದು. ಅಟ್ಲೀಸ್ಟ್ ಇವಾಗ ಅಷ್ಟಿಲ್ಲ ಅಂದರೂ ಅದರಲ್ಲಿ 5% ಮಾಡಿದ್ರು ಎಷ್ಟೋ ಗೇಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇವಾಗ ನೀರಜ್ ಚೋಪ್ರಾ ಥರ ಒಂದು ಅಥ್ಲೀಟು ಒಬ್ಬನಿಂದ ಇಡೀ ಇಂಡಿಯಾ ಜಾವ್ಲಿನ್ ಏನು ಅಂತ ಗೊತ್ತಾಯ್ತು ಅಂದರೆ
ಇವಾಗ ನೀರಜ್ ಚೋಪ್ರಾನ್ ಯಾರು ನಂಬಿರ್ಲಿಲ್ಲ ಅಂದಿದ್ರೆ ಇವತ್ತು ಜಾವ್ಲಿನ್ ಇಷ್ಟು ಫೇಮಸ್ ಆಗ್ತಿರ್ಲಿಲ್ಲ, ನಮ್ಗೆ ಒಲಿಂಪಿಕ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮೆಡಲ್ ಬರ್ತಾ ಇರ್ಲಿಲ್ಲ. ಇವಾಗ ಒಬ್ಬ ಅಥ್ಲೀಟ್ ಇಂದ ಇಡೀ ಇಂಡಿಯನ್ ಅಥ್ಲೆಟಿಕ್ಸ್ ಅಲ್ಲಿ ಒಂದು ರೆವಲ್ಯೂಷನ್ ತರ ಕ್ರಿಯೇಟ್ ಆಗಿದೆ. ಮುಂಚೆ ಎಲ್ಲರೂ ಬರೀ ನಾನು ಒಲಿಂಪಿಯನ್ ಆದ್ರೆ ಸಾಕು ಅಂತಿದ್ರು, ಒಲಿಂಪಿಕ್ಸ್ ಅಲ್ಲಿ ಒಂದು ರೆಪ್ರೆಸೆಂಟೇಷನ್ ಮಾಡಿದ್ರೆ ಸಾಕು ಅಂತ. ಇವಾಗ ಎಲ್ಲರಿಗೂ ಹೆಂಗಿದೆ ಅಂದ್ರೆ ನಾನು ಒಂದು ಮೆಡಲ್ ಮಾಡ್ಬೋದು. ಅಥ್ಲೀಟ್ಸ್ಗಳೀಗ ಮೆಡಲ್ ಮಾಡೋ ಆಸೆ ಇಟ್ಕೊಂಡಿದ್ದಾರೆ, ನಾನು ನಮ್ಮ ದೇಶಕ್ಕೆ ಮೆಡಲ್ ತರ್ಬೋದು ಒಲಿಂಪಿಕ್ಸ್ ಅಲ್ಲಿ ಅನ್ನೋ ಸ್ಟೇಜಲ್ಲಿ. ಸೊ ಅದೆಲ್ಲ ಒಬ್ಬನಿಂದನೇ ಪಾಸಿಬಲ್ ಆಗಿದ್ದು. ಬಟ್ ಅವನ ಹಿಂದೆ ಅವನು ನಂಬಿ ಅಷ್ಟು ಫಂಡ್ ಹಾಕಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವನ್ನ ಪುಷ್ ಮಾಡೋಕ್ಕೆ ಆ ಸಪೋರ್ಟ್ ಏನಿತ್ತಲ್ಲ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಇವಾಗ ಇನ್ನೂ 10 ಮೆಡಲ್ ಬರ್ಬೋದು, ಬಟ್ ಇನಿಷಿಯಲಿ ಆ ಗೇಮ್ನ ಪಿಕಪ್ ಮಾಡೋಕೆ ಏನು ಎಫರ್ಟ್ ಹಾಕಿದ್ರು ಅದು ಮ್ಯಾಟ್ರ್ ಆಗುತ್ತೆ. ಅದೇ ಥರ ಇವಾಗ ಬೇಸ್ಬಾಲ್ ಜೊತೆಲಿ ಇನ್ನೂ ತುಂಬ ಸ್ಪೋರ್ಟ್ ಇದೆ ಇಂಡಿಯಾಲಿ ಕಂಪ್ಲೀಟ್ಲಿ ಅನ್ಟಚ್ಡ್. ಏನಂದರೆ ಎಲ್ಲೂ ಯಾವ ಲೆವೆಲಲ್ಲೂ ಸಪೋರ್ಟೇ ಇಲ್ಲ. ಬಟ್ ಸುಮ್ಮನೆ ಅಥ್ಲೀಟ್ಸ್ ಯಾರೋ ಒಬ್ರು ಗೇಮ್ ಗೊತ್ತು, ಯಾರೋ ಹೇಳ್ಕೊಟ್ಟಿದ್ದಾರೆ, ಕಲಿತಿದ್ದಾರೆ, ನಾನು ಆಡಬೇಕು ಅನ್ನೋ ಆಸೆಲಿ ತುಂಬ ಕಡೆ ಎಲ್ಲ ಕಾರ್ನರಲ್ಲೂ ಇದ್ದಾರೆ ಪ್ಲೇಯರ್ಸು. ಹೌದು. ಸೊ ಈ ಥರ ಅನ್ಟಚ್ ಸ್ಪೋರ್ಟ್ಸು ಇವತ್ತೋ ನಾಳೆನೋ ಸ್ಟಾರ್ಟ್ ಆಗಲೇಬೇಕು. ಇವತ್ತು ಸ್ಟಾರ್ಟ್ ಆಡಿದ್ರೇ ನೆಕ್ಸ್ಟ್ 10 ವರ್ಷ 15 ವರ್ಷಕ್ಕೆ ಅದು ಟಾಪ್ ಲೆವೆಲಿಗೆ ಬರೋದು, ನಮಗೆ ಮೆಡಲ್ ಥರ ಅಂತ ಒಂದು ಟೀಮ್ ಸಿಗೋದು, ಇಲ್ಲ ಒಂದು ಅಥ್ಲೀಟ್ ಸಿಗೋದು ಆ ಗೇಮಲ್ಲಿ. ಇವಾಗ ನಾವು ಯಾವಾಗಲೂ ಅನ್ಕೊತೀವಿ ಇಂಡಿಯಾ ಇಷ್ಟು ಪಾಪ್ಯುಲೇಷನ್ ಇದೆ, ಯಾಕೆ ಒಲಿಂಪಿಕ್ಕಲ್ಲಿ ಬರೀ ಎಷ್ಟು ಮೆಡಲ್ಲು? ಯಾಕೆ ಅಂದರೆ ನಮ್ಮ ಸಿಸ್ಟಮ್ ಇರೋದೇ ಹಂಗೆ. ಇವಾಗ ನಾವು ಫಂಡ್ ಹಾಕೋದನ್ನು ಬರೀ ಕೆಲವೊಂದು ಟಾಪಲ್ಲಿರೋ ಸ್ಪೋರ್ಟ್ಗಳು, 4-5 ಸ್ಪೋರ್ಟ್ ಮೇಲೆ ದುಡ್ಡು ಹಾಕ್ಬಿಟ್ಟು ನಾವು ಮೆಡಲ್ ಟ್ಯಾಲಿಯಲ್ಲಿ ಟಾಪಲ್ಲಿ ಬರಬೇಕು ಅಂದರೆ ಇಂಡಿಯಾ ಆಗಲ್ಲ. ಆ 4-5ರಲ್ಲೂ ನಿಮ್ಗೆ 4-5 ಕಂಪ್ಲೀಟ್ ಮೆಡಲ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅದರಲ್ಲಿ ಒಂದು 3 ಮೆಡಲ್ ಬರ್ಬೋದು, 4 ಮೆಡಲ್ ಬರ್ಬೋದು. ಬಟ್ ಏನಂದರೆ ನಾವು ಎಲ್ಲ ಗೇಮ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿದಾಗ ಮೆಡಲ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇವಾಗ ನಿಮಗೆ ಆಗಲಿ ನನಗೆ ಆಗಲಿ ಕೆಲವೊಂದು ಫೇವ್ರೇಟ್ ಗೇಮ್ ಅಂತ ಇರುತ್ತೆ, ನೀವು ಬರೀ ಅಷ್ಟನ್ನೇ ನೋಡ್ತೀರಾ. ಅದನ್ನು ಮಾತ್ರಕ್ಕೆ ನಾವು ಬೇರೆ ಸ್ಪೋರ್ಟ್ನ ಸಪೋರ್ಟ್ ಮಾಡಬಾರ್ದು ಅಂತ ಇಲ್ವಲ್ಲ. ಇವಾಗ ನಾವು ಓವರಾಲ್ ಆಗಿ ಇಂಡಿಯಾ ಮೆಡಲ್ ಟ್ಯಾಲಿಯಲ್ಲಿ ರೈಸ್ ಆಗಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಅಷ್ಟು ಚಿಕ್ಕ ಕಂಟ್ರಿ ಅಷ್ಟು ಮೆಡಲ್ ತರ್ತಿದೆ ಎಲ್ಲ ವರ್ಷ ಅಂದರೆ ಪಾಪ್ಯುಲೇಷನ್ ವೈಸ್ ತುಂಬ ಚಿಕ್ಕ ಕಂಟ್ರಿ. ಬಟ್ ಎಲ್ಲ ಗೇಮ್ನು ಈಕ್ವಲ್ ಆಗಿ ನೋಡ್ತಾರೆ. ಒಂದು ಗೇಮ್ ಇಲ್ಲಿಟ್ಟು ಇನ್ನೊಂದು ಗೇಮ್ ಇಲ್ಲಿ ಇಡ್ತಾ ಇಲ್ಲ ಅವರು. ಎಲ್ಲ ಗೇಮ್ಗೂ ಫಂಡಿಂಗ್ ಈಕ್ವಲ್ ಆಗಿ ಕೊಡ್ತಾರೆ. ಯಾವ ಗೇಮ್ಗೆ ಏನು ಬೇಕು ರಿಕ್ವೈರ್ಮೆಂಟು, ಎಷ್ಟು ಫಾರಿನ್ ಎಕ್ಸ್ಪೋಜರ್ ಬೇಕು, ಪ್ರತಿಯೊಂದು ಸಿಗ್ತಾ ಇದೆ. ಅದರಿಂದನೇ ಅವರೆಲ್ಲ ಈವೆಂಟಲ್ಲಿ ಪರ್ಫಾರ್ಮ್ ಮಾಡ್ತಿರೋದು. ಸೊ ಬೇಸ್ಬಾಲ್ ನಾನು ಹೇಳೋದು ಇಷ್ಟೇ, ಏನಂದರೆ ಇಷ್ಟು ಸಿಮಿಲರ್ ಇರೋ ಸ್ಪೋರ್ಟು ನಾವು ಕ್ರಿಕೆಟಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ, ಇದ್ರಲ್ಲಿ ಪಕ್ಕ ಮಾಡೇ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ. ಏನಂದರೆ ಈ ಥರ ಬೇರೆ ಬೇರೆ ಗೊತ್ತಿಲ್ಲದಲ್ಲೇ ಇರೋ ಸ್ಪೋರ್ಟ್ಗೆ ಸ್ವಲ್ಪ ಸಪೋರ್ಟ್ ಬೇಕು, ಪುಷ್ ಬೇಕು. ಫಿನಾನ್ಷಿಯಲಿ ಆಗಿರ್ಬೋದು, ಇನ್ಫ್ರಾ ವೈಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಪುಷ್ ಬೇಕೇ ಬೇಕು. ಆದರೆ ಒಂದ್ಸಲಿ ನಂಬಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ 10 ವರ್ಷ 15 ವರ್ಷದಲ್ಲಿ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ರಿಸಲ್ಟ್ ಬರಲ್ಲ ಈ ಸ್ಪೋರ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಶುರುಲಿ ಏನೂ ಟ್ರೈಯೇ ಮಾಡ್ದಲೇ ಅನ್ಕೊಳೋದು ಬೇರೆ. ಅಟ್ಲೀಸ್ಟ್ ನಾವು ಈ ಥರ ಇರೋ ಸ್ಪೋರ್ಟ್ಗಳನ್ನ ಟಚ್ ಮಾಡಿದ್ರೆ ಇನ್ನು ನಮ್ಮ ಒಲಿಂಪಿಕ್ ಮೆಡಲ್ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇವಾಗ 2036 ಇಂಡಿಯಾ ಹೋಸ್ಟ್ ಮಾಡಬೇಕು ಅಂತ ಇಷ್ಟೆಲ್ಲ ಓಡಾಡ್ತಿರುವಾಗ, ಹೋಸ್ಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಅಷ್ಟು ಮೆಡಲ್ ಥರ ಕೇಪಬಿಲಿಟಿನೂ ಇರಬೇಕು. ಸುಮ್ಮನೆ ಹೋಸ್ಟ್ ಮಾಡಿನೂ ಏನು ಯೂಸ್ ಇಲ್ಲ. ನಾವು ಎಲ್ಲ ಕಂಟ್ರಿನೂ ಇಲ್ಲಿ ಕರೆಸಿ ನಾವು ಮಾಡ್ತಿದ್ದೀವಿ ಅಂದರೆ ನಾವು ಅಟ್ಲೀಸ್ಟ್ ಮೆಡಲ್ ಟ್ಯಾಲಿ ಟಾಪ್ 10 ಬರಬೇಕು. ಅದು ಬರಬೇಕು ಅಂದರೆ ನಾವು 2036 ಆಡೋ ಪ್ಲೇಯರ್ಸ್ನ ಇವಾಗಿಂದನೇ ಆ ಸಿಸ್ಟಮ್ನ ರೆಡಿ ಮಾಡಬೇಕು. ರ್ಯಾಂಕಿಂಗಲ್ಲಿ ಕ್ವಾಲಿಫಿಕೇಷನ್ ಬರೋಕ್ಕೆ, ಬೇರೆ ಬೇರೆ ಕಾಂಪಿಟೇಷನ್ಗಳು ಆಡಿ ರ್ಯಾಂಕಿಂಗಲ್ಲಿ ಇಂಪ್ರೂವ್ ಆಗಿ ಆವಾಗಲೇ ಕ್ವಾಲಿಫಿಕೇಷನ್ ಸಿಗೋದಲ್ಲ. ಸೊ ಏನೇ ಮಾಡಬೇಕು ಅಂದರೂ ಒಂದು ಗ್ಯಾಪ್ ಕೊಡಬೇಕು, 15 ವರ್ಷ 20 ವರ್ಷ ಪ್ರತಿಯೊಂದು ಗೇಮು. ಇವಾಗ ಕ್ರಿಕೆಟ್ ಇಂಡಿಯಾ ಇವಾಗ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಇವಾಗ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ. 2026 ಕ್ರಿಕೆಟ್ ಬರುತ್ತೆ, ಒಂದು ಮೆಡಲ್ ಆಗುತ್ತೆ ಕ್ರಿಕೆಟ್ದು ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಬಟ್ ಆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗೋಕ್ಕೆ, ಕ್ರಿಕೆಟ್ ಈ ಲೆವೆಲ್ಗೆ ಗ್ರೋ ಆಗೋಕ್ಕೆ 83 ವರ್ಲ್ಡ್ ಕಪ್ಪಿಂದನೇ ಮೋಟಿವೇಶನ್ ತೊಗೊಂಡು ಇಲ್ಲಿಗೆ ಬಂದಿರೋದು. ಆಯ್ತು, 35 ವರ್ಷ ಆಗೋಯ್ತು. ಹೌದು. ಸೊ ಆ ಬ್ರೀತಿಂಗ್ ಸ್ಪೇಸ್ ಕೊಡ್ಬೇಕು ಪ್ರತಿ ಗೇಮ್ಗೂ, ಆ ಗೇಮು ಟಾಪ್ ಲೆವೆಲಿಗೆ ಬರುತ್ತೆ. ಸೊ MLBನೂ ಟ್ರೈ ಮಾಡಿದ್ರು, ಇಂಡಿಯಾಲ್ ಬಂದ್ಬಿಟ್ಟು $1 million ಆಮೇಲೆ ಮಾಡಿ. ನಿಮ್ಗೇನು ಅನ್ನಿಸ್ತದೆ ಅದದ್ದು? ಈ ಸಕ್ಸಸ್ಸಾ ಇಲ್ಲ ಅಂತಂದರೆ ಅದೊಂದು ಫೇಲ್ಯೂರ್ ಆಯ್ತಾ, ಯಾವ ಥರ? ಇವಾಗ $1 million ಆರ್ಮಲ್ಲಿ ಇಬ್ರು ಪ್ಲೇಯರ್ ಸೆಲೆಕ್ಟ್ ಆದರು, ರಿಂಕು ಸಿಂಗ್ ಮತ್ತೆ ದಿನೇಶ್ ಪಟೇಲ್ ಅಂತ. ಅವರಿಬ್ರನ್ನ ಪಿಟ್ಸ್ಬರ್ಗ್ ಪೈರೇಟ್ಸ್ ಟೀಮ್ ಅವರು USA ಕರ್ಕೊಂಡು ಹೋದ್ರು, ಟ್ರೈನಿಂಗ್ ಕೊಟ್ಟರು. ಕೆಲವು ಟೈಮ್ ಅವರು ಚೆನ್ನಾಗಿ ಮಾಡಿದ್ರು ತುಂಬ ವರ್ಷ. ಅದಾದಮೇಲೆ ಮೈನರ್ ಲೀಗ್ ತನಕ ಆಡಿದ್ರು. ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಆಗಲಿಲ್ಲ ಅವ್ರಿಗೆ. ಬಟ್ ಒಂದು ಎಕ್ಸ್ಪೋಜರ್ ಸಿಕ್ತು. ಅಟ್ಲೀಸ್ಟ್ ಅವ್ರಿಗೂ ಒಂದು ಐಡಿಯಾ ಬಂತು, ಇಂಡಿಯಾಲ್ ಟ್ಯಾಲೆಂಟ್ ಇದೆ. ಮತ್ತು ಇಂಡಿಯನ್ಸ್ಗೂ ಗೊತ್ತಾಯಿತು, ನಾವು ತುಂಬ ಚೆನ್ನಾಗಿ ಮಾಡಿದ್ರೆ ಹೈಯರ್ ಲೆವೆಲ್ ಆಡೋ ಒಂದು ಚಾನ್ಸಸ್ ಅಂತೂ ಇದೆ ಅನ್ನೋ ಥರ ಒಂದು ಮೋಟಿವೇಶನ್ ಸಿಕ್ತು ತುಂಬ ಜನಕ್ಕೆ. ಇವಾಗ್ಲೂ ಪ್ರೆಸೆಂಟ್ MLB ಇಂಡಿಯಾಲಿ ಆಫೀಸ್ ಓಪನ್ ಮಾಡಿದ್ದಾರೆ. ಗ್ರಾಸ್ ರೂಟ್ ಲೆವೆಲಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ಸೊ ನ್ಯಾಷನಲ್ ಲೆವೆಲ್ ಅಂಡರ್-11 ಮತ್ತು ಅಂಡರ್-13 ಟೂರ್ನಮೆಂಟ್ಸು ಕಂಡಕ್ಟ್ ಮಾಡ್ತಾರೆ ಎಲ್ಲ ವರ್ಷ. ಸೊ ಅವರು ಲಾಸ್ಟ್ 4-5 ವರ್ಷದಿಂದ ಮಾಡ್ತಾ ಇದ್ದಾರೆ.
ಸೊ ಇವಾಗ ಲಾಸ್ಟ್ ರೀಜನಲ್ಸ್ ನನಗೆ ಗೊತ್ತಿರೋಂಗೆ 160 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. ಸ್ಕೂಲ್ ಟೀಮ್ಸ್ ಅಂಡರ್ 11 ಏಜ್ ಕ್ಯಾಟಗರಿಲಿ 160 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟು ಫೈನಲ್ ರೌಂಡ್ ಆಡಿದ್ರು. ಸೊ ಇದು ಗ್ರಾಸ್ ರೂಟ್ ಲೆವೆಲಲ್ಲಿ ತುಂಬ ಒಳ್ಳೆ ಕೆಲಸ ನಡೀತಿದೆ MLB ಇಂಡಿಯಾ ಕಡೆಯಿಂದ. ಪ್ರೈವೇಟ್ ಆರ್ಗನೈಸೇಷನ್ ಆಗಿ ಇಂಡಿಯಾಲಿ ಇಷ್ಟು ಡೆವಲಪ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಸ್ಕೂಲಿಂದ ಏನೂ ರಿಟರ್ನಲ್ಲಿ ಇಸ್ಕೊತಿಲ್ಲ, ಫ್ರೀಯಾಗೆ ಇಷ್ಟು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅದಲ್ದಲ್ಲೇ ಇನ್ನು ಕೆಲವು ಫಾರಿನ್ ಆರ್ಗನೈಸೇಷನ್ಗಳು ಇಂಡಿಯಾಲಿ ಇಂಟ್ರೆಸ್ಟೆಡ್ ಇದ್ದಾರೆ, ಅವರು ಖರ್ಚು ಮಾಡ್ತಿದ್ದಾರೆ, ಸ್ವಲ್ಪ ಎಫರ್ಟು ತೋರಿಸ್ತಿದ್ದಾರೆ ಇಂಡಿಯಾ ಡೆವಲಪ್ ಮಾಡಬೇಕು ಅಂತ. ಬೇಸ್ಬಾಲ್ ಯುನೈಟೆಡ್ ಅವರು ಮಿಡಲ್ ಈಸ್ಟ್ ಮತ್ತು ಸೌತ್ ಏಷ್ಯಾಗೆ ಫೋಕಸ್ ಮಾಡಿ ಅವ್ರದ್ದೇ ಒಂದು ಪ್ರೊಫೆಷನಲ್ ಬೇಸ್ಬಾಲ್ ಲೀಗ್ ಮಾಡ್ತಿದ್ದಾರೆ. ದುಬೈಲ್ ಸ್ಟೇಡಿಯಂ ಬಿಲ್ಡ್ ಮಾಡಿದ್ದಾರೆ. ಅದಲ್ದಲ್ಲೇ ಇಲ್ಲಿರೋ ಟೀಮ್ಸ್ಗೆ ಎಕ್ಸ್ಪೋಜರ್ ಸಿಗಬೇಕು ಅಂತ ಅರಬ್ ಕ್ಲಾಸಿಕ್ ಅಂತ ಲಾಸ್ಟ್ ಇಯರ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ಅದರಲ್ಲಿ 8 ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ನಮ್ಗೆ ಇದೊಂಥರ ಬೋನಸ್ ತರ ಟೂರ್ನಮೆಂಟ್, ಇನ್ನೊಂದು ಎಕ್ಸ್ಪೋಜರ್ ಆಪರ್ಚುನಿಟಿ ಎಕ್ಸ್ಟ್ರಾ ಸಿಕ್ತು. ಅದಲ್ಲದೆ ಇವಾಗ ಡೈಮಂಡ್ ಡ್ರೀಮ್ಸ್ ಬೇಸ್ಬಾಲ್ ಅಕಾಡೆಮಿ ಅಂತ ಇದೆ, ಅವರು ಇಂಡಿಯಾದಲ್ಲಿ ನಡೆಯುತ್ತಾ ಇರೋ ಲಾಸ್ಟ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಫೆಡರೇಷನ್ ಕಪ್ ಮತ್ತು ಇವಾಗ ಬರೋ ನ್ಯಾಷನಲ್ಸು ಪ್ರತಿಯೊಂದನ್ನು ಲೈವ್ ಕವರೇಜ್ ಮಾಡ್ತಿದ್ದಾರೆ. ಈ ಥರ ಒಂದೊಂದು ಆರ್ಗನೈಸೇಷನ್ನು ಅವ್ರ ಇಂಟ್ರೆಸ್ಟ್ ತೋರಿಸಿದ್ದಾರೆ ಇಂಡಿಯಾ ಮೇಲೆ. ಸೊ ನನ್ಗನ್ಸೋದು ಒಂದು ಸ್ವಲ್ಪ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ರೆಡಿ ಆಗೋದ್ರೆ ಸೊ ಆಚೆಗಡೆಯವರು ಇಂಟ್ರೆಸ್ಟ್ ಚೆನ್ನಾಗಿ ಬರ್ತಿದೆ. ಒಂದಲ್ಲ ಒಂದಿನ ನಮ್ದು IPL ತರ ಒಂದು ಲೀಗ್ ಸ್ಟಾರ್ಟ್ ಆಗುತ್ತೆ ಇಂಡಿಯಾಲಿ. ಅದಾದ್ರೆ ತುಂಬಾ ಜನ ಪ್ಲೇಯರ್ಸಿಗೆ ತುಂಬಾ ಬೆನಿಫಿಟ್ ಬರುತ್ತೆ. ಇವಾಗ ನಮ್ಮನೇಲೇನೆ ಇವಾಗ ಇಷ್ಟು ವರ್ಷದಿಂದ ಆಡಿದೀನಿ, ಒಂದ್ಸಲಿ ನಾನು ಟಿವಿ ಆಡೋ ತರ ಬಂದ್ರೆ ಖುಷಿ ಆಗ್ತಾರೆ ಫ್ಯಾಮಿಲಿಯವರು. ದುಡ್ಡು 5,000 ಬರುತ್ತೆ 10,000 ಬರುತ್ತೆ ಅಲ್ಲ, ನನ್ ಮಗ ಟಿವಿಲಿ ಆಡ್ತಿದ್ದಾನೆ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಪ್ರೌಡ್ ಮೂಮೆಂಟ್ ತುಂಬಾ ಇರುತ್ತೆ. ನಮಗೂ ಪ್ಲೇಯರ್ಸ್ ಆಗಿ ನಮಗೂ ಒಂದು ಆಸೆ, ಇವಾಗಲೇ ನಾವು ಆಡೋ ಕೆರಿಯರ್ ಇರುವಾಗಲೇ ಏನೋ ಒಂದು ದೊಡ್ಡದಾಗ ಆದರೆ ಇಂಡಿಯಾಲಿ ಚೆನ್ನಾಗಿರುತ್ತೆ, ನಾವೇ ಅದನ್ನ ಫಸ್ಟ್ ಟೈಮ್ ಆಡ್ಬೋದು ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಬಟ್ ಏನಂದರೆ ನೋಡಬೇಕು ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್ 4-5 ಇಯರ್ಸಲ್ಲಿ ಅನ್ನೋ ಥರ. ಇನ್ನೊಂದು ಗೌರ್ಮೆಂಟ್ ಇನಿಷಿಯೇಟಿವ್ಸು ಇದೆ ಅಲ್ವಾ, ಖೇಲೋ ಇಂಡಿಯಾ ಅದೆಲ್ಲ ಏನು ಬೇಸ್ಬಾಲ್ಗೆ ಏನು ಹೆಲ್ಪ್ ಸಿಗ್ತಲ್ವಾ ಅಲ್ಲಿಂದ? ಸದ್ಯಕ್ಕೆ ಇವಾಗ ಖೇಲೋ ಇಂಡಿಯಾಲಿ ಈ ಗೇಮ್ ಅಂತ ಇರುತ್ತೆ, ಲಿಮಿಟೆಡ್ ಗೇಮ್ಸು. ಸೊ ಅದ್ರಲ್ಲೆಲ್ಲ ಬರಬೇಕು, ಬೇಸ್ಬಾಲ್ ಬರಬೇಕು, ನ್ಯಾಷನಲ್ ಗೇಮ್ಸ್ ಅಲ್ಲಿ ಪ್ರತಿ ವರ್ಷ ಬರಬೇಕು ಬೇಸ್ಬಾಲು. ಸೊ ಆ ತರ ಎಲ್ಲ ಆದಾಗ ಹೋಸ್ಟ್ ಮಾಡೋ ಸ್ಟೇಟುನು ಇನಿಷಿಯೇಟಿವ್ ತಗೊಂಡು ಗೇಮ್ ನ ಆಡ್ ಮಾಡಬೇಕು. ಸೊ ಆ ತರ ಎಲ್ಲ ಆಯ್ತು ಅಂದ್ರೆ ಇನ್ನ ನಮ್ಗೆ 2-3 ಟೂರ್ನಮೆಂಟ್ ಎಕ್ಸ್ಟ್ರಾ ಸಿಗುತ್ತೆ ಪ್ರತಿ ವರ್ಷ ಆಡಕ್ಕೆ. ಫೇವ್ರೆಟ್ ಬೇಸ್ಬಾಲ್ ಪ್ಲೇಯರ್ ಯಾರು? ನನ್ನ ಫೇವ್ರೆಟ್ ಬೇಸ್ಬಾಲ್ ಪ್ಲೇಯರು ಹ್ಯಾವಿಯರ್ ಬಯಾಸ್ ಅಂತ. ಇವಾಗ ಡೆಟ್ರಾಯ್ಟ್ ಟೈಗರ್ಸ್ ಅನ್ನೋ ಕ್ಲಬ್ಗೆ ಆಡ್ತಿದ್ದಾನೆ. ಅದ್ ಬಿಟ್ರೆ ಒಟಾನಿ ಮತ್ತೆ ಸ್ಟ್ಯಾಂಟನ್ ಇಷ್ಟ. ಸೊ ಒಟಾನಿ ಬಂದ್ಬಿಟ್ಟು ಅವನೊಬ್ನೇ ಅಲ್ವಾ ಪ್ರೆಸೆಂಟ್ಲಿ ಟೂ ವೇ ಪ್ಲೇಯರ್. ಹೌದು. ಸೊ ಏನಕ್ಕೆ ಅಷ್ಟೊಂದು ಕಷ್ಟನಾ ಟೂ ವೇ ಪ್ಲೇಯರ್ ಸಿಗೋದು? ಆಕ್ಚುಲಿ ನೋಡಿದ್ರೆ ತುಂಬಾ ಕಷ್ಟ, ಏಕೆಂದ್ರೆ ನಿಮ್ಗೆ ಬೇಸ್ಬಾಲ್ ಬ್ಯಾಟ್ ಅಲ್ಲಿ ಕ್ರಿಕೆಟ್ ಬ್ಯಾಟ್ ತರ ಫ್ಲಾಟ್ ಇರಲ್ಲ. ಇವಾಗ ಇದ್ರಲ್ಲಿ ನಿಮ್ಗೆ ಸಿಗೋ ಸ್ವೀಟ್ ಪೋರ್ಟ್ ಕನೆಕ್ಷನ್ಗೆ ಇಷ್ಟೇನೆ. ಹೌದಾ? ಸೊ ಇಲ್ಲಿ ಬಿದ್ರು ಫೌಲ್ ಆಗುತ್ತೆ, ಇಲ್ಲಿ ಬಿದ್ರು ಫೌಲ್ ಆಗುತ್ತೆ. ಸೊ ಮೋಸ್ಟ್ ಡಿಫಿಕಲ್ಟ್ ಥಿಂಗ್, ನೀವು ಇವಾಗ ಯಾರಾದ್ರೂ US ಅಲ್ಲಿರೋರ್ನ ಕೇಳಿದ್ರೆ ಅವ್ರು ಹೇಳೋದು ಯಾವ ಸ್ಪೋರ್ಟ್ ಡಿಫಿಕಲ್ಟ್ ಆಡಕ್ಕೆ ಅಂದ್ರೆ ಬೇಸ್ಬಾಲ್ ಬ್ಯಾಟಿಂಗ್ ಕಷ್ಟ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವಾಗ ನೀವು ಬೇಸ್ಬಾಲ್ ಅಲ್ಲಿ 10ರಲ್ಲಿ 4 ಸಲಿ ಒಳ್ಳೆ ಹಿಟ್ ಹೊಡಿದ್ರೆ ನೀವು ತುಂಬಾ ಸಕ್ಸಸ್ಫುಲ್ ಬ್ಯಾಟರ್ ಅಂತ. ಸೊ ಯಾಕೆಂದ್ರೆ ಅಷ್ಟು ಆವ್ರೇಜ್ ಬರೋದೇ ತುಂಬಾ ಕಷ್ಟ. ಸೊ ಅವನದು ಒಟಾನಿದ್ ಏನ್ ಸ್ಪೆಷಾಲಿಟಿ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ನಿಮ್ಗೆ ಟಾಪ್ ಲೆವೆಲ್ ಇರೋ ಬ್ಯಾಟರ್ ಎಷ್ಟು ಹೋಮ್ ರನ್ ಹೊಡೆದಿರ್ತಾರೆ, ಎಷ್ಟು ಆವ್ರೇಜ್ ಮೇಂಟೈನ್ ಮಾಡಿರ್ತಾರೆ ಅದನ್ನು ಮೇಂಟೈನ್ ಮಾಡ್ತಾನೆ. ಪಿಚ್ಚಿಂಗ್ ಅಲ್ಲಿ ಬಂದು 100 MPH ಅಲ್ಲಿ ಬಾಲ್ ಎಸಿತಾನೆ. 100 MPH ಅಂದ್ರೆ ನಿಮ್ಗೆ 165 kmph ಬರುತ್ತೆ. ಸೊ ಅದು MLB ಇರೋ ಟಾಪ್ ಪಿಚ್ಚರ್ಗಳು ಎಸೆಯೋ ಸ್ಪೀಡ್ ಅದು. ಸೊ ಅವ್ನು ಒಬ್ನೇ ಟಾಪ್ ಹಿಟ್ಟರ್ಗೂ ಕಾಂಪೀಟ್ ಮಾಡ್ತಾನೆ, ಟಾಪ್ ಪಿಚ್ಚರ್ಗೂ ಕಾಂಪೀಟ್ ಮಾಡ್ತಾನೆ. ಅದಲ್ದಲ್ಲೇ ಬೇಸ್ ರನ್ನಿಂಗ್ ಅಬಿಲಿಟಿ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೀಡು ಇದ್ದಾನೆ. ಲೀಗಲ್ಲಿ ಸ್ಟೀಲ್ಸ್ ಅಲ್ಲೂ ಹೈಯೆಸ್ಟ್ ಇರ್ತಾನೆ. ಸೊ ಈ ತರ ಕೇಪಬಿಲಿಟಿ ಇರೋ ಪ್ಲೇಯರ್ಸು ತುಂಬಾ ಕಷ್ಟ. ಸೊ ಟೂ ವೇ ಪ್ಲೇಯರ್ ಇದ್ರೆ ಟೀಮ್ಗೆ ತುಂಬಾ ಅಡ್ವಾಂಟೇಜ್. ಸೊ ಬೆಸ್ಟ್ ಹಿಟ್ಟರ್ ಅಂತ ಇರಲ್ವಾ? ಸೊ ಒಂದು ಮ್ಯಾಚಲ್ಲಿ ಎಷ್ಟು ಹೋಮ್ ರನ್ ಹೊಡಿತಾನ ಅವನು? ಅದು ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲಿ ತುಂಬಾ ರೇರ್ ಕೇಸಸ್ ಅಲ್ಲಿ ಒಂದೇ ಗೇಮಲ್ಲಿ ಒಬ್ಬನೇ ಬ್ಯಾಟರು ರೊಟೇಷನ್ ಅಲ್ಲಿ ತಿರ್ಗಾ ಬ್ಯಾಟಿಂಗ್ ಸಿಕ್ತಾಗ 2-3 ಹೋಮ್ ರನ್ ಹೊಡೆದಿರೋ ಸಿಚುವೇಶನ್ಗಳು ಇದೆ ಒಂದೇ ಗೇಮ್ ಅಲ್ಲಿ. ಬಟ್ ರೇರ್ ಆಗಿ ಇವಾಗ ನಿಮ್ ಸ್ಕೋರ್ ಎಲ್ಲ ಫುಟ್ಬಾಲ್ ತರ ಇರುತ್ತೆ ಸ್ಕೋರು. ಕ್ರಿಕೆಟ್ ತರ ನಮ್ಗೆ 100-200 ಹೊಡಿತೀವಲ್ಲ ಆ ತರ ಇರಲ್ಲ. ಫುಟ್ಬಾಲ್ ತರ 3-2, 6-7 ಆ ತರ ಬರೋದು ರೇರೆ. 1-0, 3-4 ಆ ತರನೇ ಬರುತ್ತೆ ಸ್ಕೋರ್ಗಳು.
ಸೊ ಹಂಗೆ ನೋಡಿದ್ರೆ ನಿಮಗೆ ಗೇಮಲ್ಲಿ 1 ಓವರ್ 2 ಹೋಮ್ ರನ್ ನೋಡೋಕೆ ಸಿಗೋದು ಹೆಚ್ಚು. ತುಂಬ ಕ್ರಿಕೆಟ್ ಥರ ಸಿಕ್ಸ್ ಥರ ಹೋಗ್ತಾನೆ ಇರಲ್ಲ ಬ್ಯಾಕ್ ಟು ಬ್ಯಾಕು. ಗೇಮಲ್ಲಿ ರೇರ್ ಆಗಿ ಹೋಗುತ್ತೆ ಹೋಮ್ ರನ್ಸ್. ಫೇವ್ರೆಟ್ ಇಂಡಿಯನ್ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲಾಂದ್ರೆ ಅಥ್ಲೀಟ್ ಯಾರು? ಫೇವ್ರೇಟ್ ಇಂಡಿಯನ್ ಅಥ್ಲೀಟ್ ವಿರಾಟ್ ಕೊಹ್ಲಿ. ಹಾಂ, ಅದು ಬಿಟ್ಟರೆ ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ. ವಿರಾಟ್ ಕೊಹ್ಲಿ ಯಾಕೆಂದ್ರೆ ಆ ಲೆವೆಲ್ ಡೆಡಿಕೇಶನ್ನು ಒಂಥರ ನೋಡಿದ್ರೇನೆ ನಮಗೆ ಅನಿಸುತ್ತೆ ಆಡಬೇಕು ಅನ್ನೋ ಜೋಶ್ ಬರುತ್ತೆ. ಕರೆಕ್ಟ್. ಆ ಥರ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ವಿರಾಟ್ ಕೊಹ್ಲಿನ. ಸೊ ಅದರಿಂದ ತುಂಬಾನೇ ಇಷ್ಟ. ಅದು ಬಿಟ್ಟರೆ ನೀರಜ್ ಚೋಪ್ರಾ ಇಷ್ಟ. ಯಾಕೆಂದರೆ ಏನು ಇಲ್ದಲೇ ಇರೋ ಗೇಮ್ನ ಇಡೀ ಇಂಡಿಯಾ ಗುರುತಿಸೋ ಥರ ಮಾಡಿದ್ದಾನೆ ಒಬ್ಬನ ಕೇಪಬಿಲಿಟಿಯಿಂದ. ಇವಾಗ ರೀಸೆಂಟಾಗಿ ನೀರಜ್ ಚೋಪ್ರಾ ಕ್ಲಾಸಿಕ್ ಅವನ ಹೆಸರಲ್ಲೇ ಒಂದು ಈವೆಂಟ್ ಬಂತು. ಹೌದು. ಸೊ ಆ ಈವೆಂಟಲ್ಲಿ 14,500 ಜನ ಬೆಂಗಳೂರಿಗೆ ಬಂದು ಈವೆಂಟ್ನ ನೋಡ್ತಾರೆ ಅಂದರೆ ಕ್ರಿಕೆಟ್ ಅಲ್ಲ, ಫುಟ್ಬಾಲ್ ನಡೀತಿಲ್ಲ, BFC ಮ್ಯಾಚ್ ನಡೀತಿಲ್ಲ, ಒಬ್ಬ ಅಥ್ಲೀಟು. ನನ್ನ ಪ್ರಕಾರ ಇಡೀ ಇಂಡಿಯಾಲಿ ಯಾವ ಈವೆಂಟ್ಗೂ ದುಡ್ಡು ಕೊಟ್ಟು ಯಾರು ಜನ ನೋಡಕ್ ಬಂದಿರಲಿಲ್ಲ ಅಥ್ಲೆಟಿಕ್ಸ್ ಈವೆಂಟ್. ಹೌದು. ನೀರಜ್ ಚೋಪ್ರಾ ಕ್ಲಾಸಿಗೆ ಅಷ್ಟು ಜನ ಬಂದ್ರು, ಅದೊಂಥರ ಇಂಡಿಯನ್ ಅಥ್ಲೆಟಿಕ್ಸ್ಗೆ ದೊಡ್ಡ ಸಕ್ಸಸ್ ತರ ನೀರಜ್ ಚೋಪ್ರಾ ಅದು ಬಂದಿರೋ ದಾರಿ. ಸೊ ಅವನಿಂದನೇ ಇವಾಗ ನಾವು ಅಥ್ಲೆಟಿಕ್ಸ್ ಅಲ್ಲೂ ಇಂಡಿಯಾ ಮೆಡಲ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು. ಆಮೇಲೆ ಅವ್ನು ಬೆಳೆಯೋದಲ್ದಲ್ಲೇ ಜೊತೆಲಿ ಇರೋ ಬೇರೆ ಇಂಡಿಯನ್ ಅಥ್ಲೀಟ್ಸ್ನು ತುಂಬಾ ಮೋಟಿವೇಟ್ ಮಾಡ್ತಿದ್ದಾನೆ. ಸೊ ಅದರಿಂದ ನೀರಜ್ ಚೋಪ್ರಾ ಇಷ್ಟ. ಇವಾಗ ಅಪ್ಕಮಿಂಗ್ ಯಂಗ್ಸ್ಟರ್ಸ್ಗೆ ಏನು ಅಡ್ವೈಸ್ ಕೊಡ್ತೀರಾ ಸ್ಪೋರ್ಟ್ ಬಗ್ಗೆ, ಯಾವುದೇ ಸ್ಪೋರ್ಟ್ ಇರಲಿ? ಸೊ ಒಂದು ಅಡ್ವೈಸ್ ಅಂದರೆ ನಾನು ಹೇಳೋದು, ಮೋಟಿವೇಶನ್ ಇಟ್ಕೊಂಡು ಗೇಮ್ ಆಡಬೇಕು ಅಂತ ಬರಬೇಡಿ. ಮೋಟಿವೇಶನ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದು ನಿಮ್ಮ ಪರ್ಸನಲ್ ಎಮೋಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ದಿನ ತುಂಬ ಮೋಟಿವೇಟೆಡ್ ಆಗಿರ್ತೀರ, ಕೆಲವು ದಿನ ಮೋಟಿವೇಟೆಡ್ ಆಗಿರಲ್ಲ. ಮೇನ್ ಏನಂದರೆ ಡಿಸಿಪ್ಲಿನ್ಡ್ ಆಗಿರಿ. ಇದು ಮಾಡಬೇಕು, ಮಾಡಲೇಬೇಕು. ಏಕೆಂದರೆ ಎಲ್ಲ ದಿನ ಮೈಂಡ್ ಸೆಟ್ ಒಂದೇ ಥರ ಇರಲ್ಲ. ಕೆಲವು ದಿನ ಬೇಜಾರಲ್ಲಿ ಇರ್ತೀರಾ, ಕೆಲವು ದಿನ ಖುಷಿಲಿರ್ತೀರಾ. ಖುಷಿಲಿದ್ದಾಗ ಚೆನ್ನಾಗಿ ಮಾಡೋದು, ಬೇಜಾರಲ್ಲಿದ್ದಾಗ ಇದು ಮಾಡಬಾರ್ದು. ಡಿಸಿಪ್ಲಿನ್ಡ್ ಆಗಿರಬೇಕು. ಪ್ರತಿದಿನ ಗೇಮ್ ಅಂದರೆ ಅದೇ ಎಫರ್ಟ್, ಅದೇ ಕನ್ಸಿಸ್ಟೆನ್ಸಿ. ಪ್ರತಿದಿನ ವಾಪಸ್ ಹೋಗಿ ಮಾಡ್ತಾ ಇರಬೇಕು. ರಿಸಲ್ಟ್ ಬರಲಿ, ಬರ್ದಲೇ ಇರಲಿ, ಗುಡ್ ಡೇ ಇರಲಿ, ಬ್ಯಾಡ್ ಡೇ ಇರಲಿ, ಪ್ರತಿದಿನ ವಾಪಸ್ ಹೋಗಿ ನೀವೇನು ಮಾಡ್ತಿದ್ದೀರಾ, ಗೇಮ್ಗೆ ಎಫರ್ಟ್ ಆಗ್ತಿದ್ದೀರಾ, ಅದು ಕಂಟಿನ್ಯೂ ಆಗಲೇಬೇಕು. ಆಮೇಲೆ ಇನ್ನೊಂದು, ಪೇರೆಂಟ್ಸು ಅಷ್ಟೇ, ಏನು ಟಿ ವಿಲಿ ಈ ಗೇಮ್ ಬರ್ತಿದೆ ಇದು ಮಾತ್ರ ಆಡು, ಅದು ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಗೇಮು ಬೆಳೀತಿದ್ಯಾ ಬೆಳೀತಿಲ್ವಾ ಮ್ಯಾಟ್ರ್ ಆಗಲ್ಲ. ನಿನ್ನ ಎಫರ್ಟ್ ಕರೆಕ್ಟಾಗಿ ಆನೆಸ್ಟಾಗಿ ಇತ್ತು ಅಂದರೆ ಒಂದಲ್ಲ ಒಂದಿನ ಗೇಮ್ ಬೆಳೆಯುತ್ತೆ. ಬೆಳೆದಾಗ ನೀನೇ ಮೊದಲನಾಗಿರ್ತೀಯ ಅದು ಆಡೋಕ್ಕೆ. ಸೊ ಮೈನ್ ಡಿಸಿಪ್ಲಿನ್ ಇರಲೇಬೇಕು. ಮತ್ತು ಏನು ಯೋಚನೆ ಮಾಡಬಾರ್ದು. ಏನಿದೆ 100% ಬೆಸ್ಟ್ ಕೊಟ್ಬಿಡ್ಬೇಕು. ಇವತ್ತು ಆಡ್ತಿದ್ದೀನಿ ಅಂದರೆ ಇವತ್ತೇ ನಾನು ಆಡೋದು ಲಾಸ್ಟ್ ದಿನ ಅನ್ನೋ ಥರ ಪ್ರತಿ ಗೇಮ್ನೂ ಆಡಬೇಕು. ಎಷ್ಟು ಎಫರ್ಟ್ ಹಾಕ್ತೀನಿ, ಒಂದು ನಾಳೆಗೆ ಆಡಬೇಕು, ಇವತ್ತು ಎಷ್ಟು ಬೇಕೋ ಅಷ್ಟೇ ಆಡೋದು, ಅದೆಲ್ಲ ಏನಿಲ್ಲ. ನಾನು ಆಡ್ತಿರೋ ಪ್ರತಿ ಗೇಮು ನಾನು ಲಾಸ್ಟ್ ಗೇಮ್ ಅಂದ್ಕೊಂಡು ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡಿಕೊಂಡು ಏನೂ ಪ್ರೆಷರ್ ಹಾಕೊಂಡಲ್ಲೇ ಆಡಬೇಕು. ಸಕ್ಸಸ್ ಬರುತ್ತೆ, ಫೇಲ್ಯೂರ್ ಬರುತ್ತೆ, ಮ್ಯಾಟ್ರ್ ಆಗಲ್ಲ. ಅಲ್ಟಿಮೇಟ್ಲಿ ಆಡೋದು ನಿಲ್ಲಿಸಿದಾಗ ಒಂದಿನ ನಾನು 100% ಕೊಟ್ಟಿದ್ದನ್ನ ನಾನು ಆಡುವಾಗ ಅದೊಂದೇ ಮ್ಯಾಟ್ರ್ ಆಗೋದು. ನಾನು ಅದನ್ನೇ ಅಂದ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿರೋದು. ಇಂಡಿಯನ್ ಟೀಮಲ್ಲಿ ನಿಮ್ಮನ್ನ ಯಾವಾಗ ನೋಡ್ಬೋದು ನಾವು? ನೆಕ್ಸ್ಟ್ ಯಾವ ಟೂರ್ನಮೆಂಟ್ ಇದೆ? ನೆಕ್ಸ್ಟ್ ಇವಾಗ ಕಮ್ ಬ್ಯಾಕ್ ಆದಮೇಲೆ ಅಪ್ಕಮಿಂಗ್ ಟೂರ್ನಮೆಂಟ್ ಸದ್ಯಕ್ಕೆ ಅನೌನ್ಸ್ ಆಗಿಲ್ಲ. ಓಕೆ. ಆಗಿದ ತಕ್ಷಣ ಈ ಇಯರ್ ಯಾವ್ದಾದ್ರು ಟೂರ್ನಮೆಂಟ್ ಇದೆಯಾ? ಮೋಸ್ಟ್ ಪ್ರಾಬಬ್ಲಿ ಇರ್ಬೋದು, ಅರಬ್ ಕ್ಲಾಸಿಕ್. ಬಟ್ ಇನ್ನ ಕನ್ಫರ್ಮೇಶನ್ ಏನಿಲ್ಲ. ಅದಿತ್ತು ಅಂದರೆ ನಾನು 100% ಟ್ರೈ ಮಾಡ್ತೀನಿ ವಾಪಸ್ ಕಮ್ ಬ್ಯಾಕ್ ಆ ಟೂರ್ನಮೆಂಟಲ್ಲೇ ಮಾಡೋಕ್ಕೆ. ಓಕೆ. ಆಮೇಲೆ 2028 ಒಲಿಂಪಿಕ್ಸಲ್ಲಿ ಯಾವ ಕಂಟ್ರಿನ ಸಪೋರ್ಟ್ ಮಾಡ್ತಾ ಇದ್ದೀರಾ ಬೇಸ್ಬಾಲಲ್ಲಿ? ನನಗೆ ಜಪಾನ್ ಇಷ್ಟ ಪ್ರೆಸೆಂಟ್ಲಿ. ಅದು ಬಿಟ್ಟರೆ ಪೋರ್ಟೋರಿಕೋ ಇಷ್ಟ. ಓಕೆ. ಸೊ ಆ 2 ಕಂಟ್ರಿ ಚೆನ್ನಾಗಿ ಮಾಡಲಿ ಅಂತ ಬ್ಯಾಕ್ ಮಾಡ್ತೀನಿ. ಓಕೆ. 2036 ಇಂಡಿಯಾ ಒಲಿಂಪಿಕ್ಸ್ ಹೋಸ್ಟ್ ಮಾಡೋ ಟ್ರೈ ಮಾಡ್ತಾ ಇದೆ. ಸೊ ಆವಾಗ ನಾವು ಬೇಸ್ಬಾಲ್ ನೋಡ್ಬೋದು ರಿಯಾಲಿಟಿಲಿ. ಯಾಕೆ ಅಂದರೆ ಹೋಸ್ಟ್ ಕಂಟ್ರಿ ಕೊಡ್ತಾರೆ. ಸೊ ಯಾಕೆಂದ್ರೆ ಇವಾಗಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು ಅಂದರೆ, ಇವಾಗ ನೋಡಿ ಇವಾಗಿರೋ ಪ್ರೆಸೆಂಟ್ ಸಿಚುಯೇಷನಲ್ಲೇ 65+ ಯೂನಿವರ್ಸಿಟಿಲಿ ಗೇಮ್ಸ್ ಇದೆ, ಬೇಸ್ಬಾಲ್ ಆಡ್ತಿದ್ದಾರೆ. 26+ ಸ್ಟೇಟ್ಸ್ ಪ್ರತಿ ಸಲ ಸೀನಿಯರು, ಸಬ್ ಜೂನಿಯರು, ಜೂನಿಯರ್ ನ್ಯಾಷನಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಸ್ಕೂಲ್ ಲೆವೆಲಲ್ಲೂ ಗೇಮ್ ಇವಾಗ ತುಂಬ ಇಂಪ್ರೂವ್ ಆಗ್ತಾ ಇದೆ. ಸೊ ನಮ್ಮ ಹತ್ರ ಪ್ಲೇಯರ್ಸ್ಗಳ ಕೊರತೆ ಏನಿಲ್ಲ. ಪ್ಲೇಯರ್ಸ್ ಇವಾಗ ಏನೂ ಇಲ್ದಲೇ ಎಷ್ಟು ಜನ ಇದ್ದಾರೆ ಅಂದರೆ ಮುಂದಕ್ಕಿನ್ನ ಚೆನ್ನಾಗಿ ಆಗ್ತಾ ಇನ್ನೂ ತುಂಬ ಜನ ಬರ್ತಾರೆ. ಸೊ ಇವಾಗಿಂದ ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಎಲ್ಲ ನಡೀತಾ ಹೋಯ್ತು ಅಂದರೆ 2036 ಅಷ್ಟರಲ್ಲಿ ನಮ್ಮ ರ್ಯಾಂಕಿಂಗು ತುಂಬ ಇಂಪ್ರೂವ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ವೈಸು ಇಂಪ್ರೂವ್ ಆಗ್ತೀವಿ. ಹೋಪ್ಫುಲಿ ಬೇಸ್ಬಾಲ್ನು ಹೋಸ್ಟ್ ಮಾಡೋವಷ್ಟು ಇಂಡಿಯಾ ಡೆವಲಪ್ ಆಗಿರ್ತೀವಿ. ಥ್ಯಾಂಕ್ ಯು ವಿನಯ್, ಬಂದಿದ್ದಕ್ಕೆ ಚೆನ್ನಾಗಿತ್ತು, ಒಳ್ಳೆ ಮಾತುಕತೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಓಕೆ. We hope that today's episode was an inspiring one for all of us.
If you like the video, please do subscribe our channel and share it with your family and friends. And do let us know in our comment section what needs to be improvised in our next podcast. Thank you.